ನಮಸ್ಕಾರ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಮ್ಮ ಸ್ಟೂಡೆಂಟ್ ಲೈವ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ. ಯಾಕೆ ಮಾತಾಡ್ತಾ ಇದೀವಿ ಅನ್ನೋದಕ್ಕೆ ಈ ಲೈವ್ ನ ಕಂಪ್ಲೀಟ್ ಆಗಿ ನೋಡಿ. ಅವ್ರ ಜಾಬ್ ಪ್ಲೇಸ್ಮೆಂಟ್ ಎಲ್ಲಿ ಮಾಡ್ತಾ ಇದೀವಿ, ಹೇಗ್ ಮಾಡ್ತಾ ಇದೀವಿ, ಏನ್ ಕಲ್ತಿದ್ದಾರೆ, ಅದ್ರ ಜೊತೆಗೆ ಅವ್ರ ತಾಯಿ ಏನ್ ಹೇಳ್ತಾರೆ, ಅವ್ರು ಕಲ್ತಿರೋದ್ರ ಬಗ್ಗೆ, ಈವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಎಷ್ಟು ಪ್ಯಾಷನ್ ಇಟ್ಕೊಂಡಿದ್ದಾರೆ, ಮತ್ತೆ ಇದನ್ನ ಕೆರಿಯರ್ ಆಗಿ ಹೇಗ್ ಸ್ಟಾರ್ಟ್ ಮಾಡ್ತಾರೆ ಈಗ ಅನ್ನೋದನ್ನ ಈ ಲೈವ್ ಅಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ ಒನ್ ಬೈ ಒನ್. ನಾನು ಫಸ್ಟ್ ಆಫ್ ಆಲ್ ನಾನು ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತೀನಿ ಪರಿಣಿತಾ ಮೇಡಮ್ಗೆ. ಥ್ಯಾಂಕ್ ಯು. ಅಂಡ್ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್. ಸುಜಾತಾ ಮ್ಯಾಮ್, ನಿಮ್ಗೆ ನಾನು ಫಸ್ಟ್ ಮಾತಾಡಕ್ಕಿಂತ ಮುಂಚೆ ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಮಾತಾಡೋದ್ರಲ್ಲಿ ಮತ್ತೆ ಕೆಲಸ ಮಾಡೋದ್ರಲ್ಲಿ, ನಿಮ್ ಬಗ್ಗೆ ಹೇಳೋದಾದ್ರೆ? ಅರುಣ್ ಅವರೇ ಹೇಳ್ಬೇಕು ಅಂತಂದ್ರೆ, ಪ್ರತಿಯೊಂದು ಕೆಲಸನೂ ನಾವು ಮಾಡ್ಬೇಕು ಅಂತ ಮಾಡೋದಕ್ಕಿಂತ ಅದನ್ನ ಮಾಡಿದ್ರೆ ನಾವು ನೆಕ್ಸ್ಟ್ ಏನ್ ಕಲಿಬಹುದು ಅನ್ನೋದನ್ನ ಫಸ್ಟ್ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡಿರ್ಬೇಕು. ಸೊ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ನೆ ನಾವು ಹೋದ್ವಿ ಬಂದ ಪುಟ್ಟ ಅನ್ನೋದಕ್ಕಿಂತ ಒಂದ್ ಕೆಲಸ ನಾನು ಮಾಡ್ತೀನಿ. ಯಾಕಂದ್ರೆ ನಾವು ಬರ್ತಾ ಇರೋದು HSR ಲೆವೆಟ್ ಇಂದ. ಸೊ ಅಲ್ಲಿಂದ ಇಲ್ಲಿಗೆ ಇವತ್ತು ಮಾಡಿರುವಂತ ಜರ್ನಿ 2.25 ಗಂಟೆ. 2.25 ಗಂಟೆ ಜರ್ನಿ. ಆ ಜರ್ನಿಗೆ ಒಂದು ವ್ಯಾಲ್ಯೂಯೇಬಲ್ ನಾವು ಕೊಡ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ನಿಮಿಷನೂ ತುಂಬಾ ಇಂಪಾರ್ಟೆಂಟ್. ಸೊ ಅದು ಹೋಯ್ತು ಅಂತಂದ್ರೆ ಮತ್ತೆ ನಮ್ಗೆ ಆ ನಿಮಿಷನೂ ಸಿಗಲ್ಲ, ಆ ಟೈಮು ಸಿಗಲ್ಲ, ಆ ಟೈಮ್ ಸಿಗುವಂತ ವ್ಯಾಲ್ಯೂನು ನಮ್ಗೆ ಸಿಗಲ್ಲ. ಸೊ ಆ 2.25 ಗಂಟೆ ನಾವೇನ್ ಎಫರ್ಟ್ ಹಾಕಿ ಅಲ್ಲಿಂದ ಇಲ್ಲಿಗೆ ಬಂದಿದೀವಿ, ಅದಕ್ಕೊಂದು ಅರ್ಥ ಕೊಡ್ಬೇಕು ಅಂತಂದ್ರೆ ಇಲ್ಲಿ ಏನ್ ಕಲಿತಾ ಇದೀವೋ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಅಲ್ಲಿಂದ ಜರ್ನಿ ಮಾಡ್ಕೊಂಡ್ ಬಂದೆ, ಇಷ್ಟೊಂದು ಟೈಮ್ ವೇಸ್ಟ್ ಆಯ್ತಪ್ಪ, ಇಲ್ಲಿ ಬಂದು ಹೋದೆ, ಏನ್ ಕಲಿತೆ ಏನಿಲ್ಲ ಅನ್ನೋದಕ್ಕಿಂತ ಅದನ್ನ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೊಂಡು ಅದನ್ನ ನಾವು ಯಾವ ರೀತಿ ನಮ್ ಲೈಫ್ ಅಲ್ಲಿ ತಗೊಂಡು ಹೋಗ್ತೀವೋ ಅದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ನಮ್ಗೆ ನಮ್ಮ ಗ್ರೋತ್ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ವೆರಿ ಗುಡ್. ಸೊ ಅದು ತುಂಬಾ ಇಂಪಾರ್ಟೆಂಟ್. ಮೇಡಮ್, ಎಷ್ಟೊಂದ್ ಜನ ಆ ಎಫರ್ಟ್ ನಾನು ಹೇಗ್ ಹಾಕ್ತಿದ್ದೀನಿ ಆ ಜರ್ನಿ ಬಗ್ಗೆ ಹೇಳಿದ್ರೆ, ಎಷ್ಟೊಂದ್ ಜನ ಆ ಎಫರ್ಟ್ ಹಾಕ್ತಾ ಇರ್ತಾರೆ, ಅದನ್ನ ಮರ್ತು ಬಿಡ್ತಾರೆ. ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ನಾನು ಕಲಿಬೇಕು, ನಾನು ಚೆನ್ನಾಗಿ ಕಲಿಬೇಕು, ಲೈಫಲ್ಲಿ ಅದನ್ನ ರೂಢಿಸ್ಕೋಬೇಕು ಅನ್ನೋದು ಎಷ್ಟೊಂದ್ ಜನ ಮಿಸ್ಸೇ ಮಾಡ್ಬಿಡ್ತಾರೆ. ಆ ಪ್ರಯತ್ನಕ್ಕೆ ಅವ್ರಿಗೆ ವ್ಯಾಲ್ಯೂ ಕೊಡ್ತಾ ಇರಲ್ಲ. ಅಂತವ್ರಿಗೆ ಹೇಳೋದಾದ್ರೆ ನೀವು? ಅಂತವ್ರಿಗೆ ಹೇಳೋದು ಅಂತ ಆದ್ರೆ ಫಸ್ಟ್ ಅವ್ರ ಮೈಂಡ್ ಅಲ್ಲಿ ಬಂದ್ಬಿಟ್ಟು ನಾನ್ ಟೈಮ್ ಹಾಕ್ದೆ ಅಂತ ಇರ್ತಾರೆ ಹೊರತು ಆ ಟೈಮ್ ನಾವ್ ಹೆಂಗ್ ಯೂಸ್ ಮಾಡ್ಕೊಬೇಕು ಅನ್ನೋದನ್ನ ಕಲ್ತಿರಲ್ಲ. ಸೊ ಹಾಗಾಗಿ ಅವ್ರ ಗ್ರೋತ್ ಅಲ್ಲೇ ಇರುತ್ತೆ. ಸೊ ಆಲ್ಮೋಸ್ಟ್ ಅವ್ರು ಹೇಳ್ಬೇಕು ಅಂತಂದ್ರೆ ಅವ್ರು ನಾನ್ ಏನಕ್ಕೆ ಇಲ್ಲಿ ಮಾಡ್ತಾ ಇದ್ದೀನಿ, ನಾನು ಏನಕ್ಕೆ ಇದನ್ನ ಮಾಡ್ತಾ ಇದ್ದೀನಿ, ನಾನು ಏನಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀನಿ ಅನ್ನೋದು ಅವ್ರ ತಲೆನಲ್ಲಿ ಇರ್ಬೇಕು. ಅದಿತ್ತು ಅಂದ್ರೆ ಆಲ್ಮೋಸ್ಟ್ ಯಾರು ಹೇಳ್ಕೊಡೋದೇ ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಅವ್ರು ಸಕ್ಸಸ್ ಆಗ್ತಾನೆ ಇರ್ತಾರೆ, ಗ್ರೋತ್ ಕಲಿತಾನೆ ಇರ್ತಾರೆ. ಅದನ್ನ ಫಸ್ಟ್ ಆಫ್ ಆಲ್ ಅವ್ರ ಮೈಂಡ್ ಇಂದ ತೆಗಿಬೇಕು. ನಾನು ಏನಕ್ಕೆ ಅಲ್ಲಿಂದ ಇಷ್ಟು ಎಫರ್ಟ್ ಹಾಕಿ, ನನ್ನ ಟೈಮ್ ನ ಇದ್ರಲ್ಲಿ ಹಾಕಿ, ನನ್ನ ಇನ್ವೆಸ್ಟ್ಮೆಂಟ್ ನ ಹಾಕಿ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀನಿ ಅನ್ನೋದನ್ನ ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು. ನಮ್ ಆಪೋಸಿಟ್ ಅಲ್ಲಿ ಹೇಳ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿನೂ ಏನ್ ಹೇಳ್ತಾನೆ ಅನ್ನೋದನ್ನ ತಲೆಗೆ ತಗೊಂಡ್ರು ಅಂತಂದ್ರೆ ಅವ್ರ ಟೈಮಿಂಗ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿ ಗ್ರೋತ್ ಮಾಡೋದಕ್ಕೂ ಅದು ಸಕ್ಸಸ್ ಆಗುತ್ತೆ. ಅದು ಕರೆಕ್ಟ್. ವೆರಿ ಗುಡ್ ಪಾಯಿಂಟ್. ಮೇಡಮ್, ನಿಮ್ ಪ್ರಕಾರ ಮಗಳು ನೋಡ್ತಾ ಇದ್ರಿ ನೀವು, ಯಾಕಂದ್ರೆ ಮಾರತಳ್ಳಿಯಿಂದ ನೀವು ಟ್ರಾವೆಲ್ ಮಾಡಿ ಇಲ್ಲಿ PG ಮಾಡಿಸಿ, ಯಾಕಂದ್ರೆ ಟ್ರಾವೆಲ್ ಮಾಡಕ್ ಆಗಲ್ಲ ಅಂತ ನೀವು ಇವತ್ತು ಬಂದಿರೋದು ಮಾರ್ನಿಂಗ್ ಮೆಟ್ರೋದಲ್ಲಿ. ಹೌದು, 1.5 ಅವರ್ ಆಗಿದೆ. ಅದೇ ನೀವು ಬಸ್ಸಲ್ಲಿ ಬಂದ್ರೆ 2.5 ಅವರ್ ಆಗುತ್ತೆ. ಮಧ್ಯಾಹ್ನ ಬರ್ತಾ ಇದ್ದೆ ಅನ್ಸುತ್ತೆ. 2.5 ಅವರ್. ನೀವು ಕ್ಯಾಬ್ ಅಲ್ಲಿ ಏನಾದ್ರು ಬಂದ್ರೆ 2 ಅವರ್ಸ್. ಹೌದು. ಸೊ ಮೆಟ್ರೋ 1.5 ಅವರ್ ಅಂದ್ರೆ ಅಪ್ ಅಂಡ್ ಡೌನ್ ಗೆ ನಿಮ್ 3 ಅವರ್ಸ್ ಆಗ್ಬಿಡತ್ತೆ. ಕರೆಕ್ಟ್. ಮತ್ತೆ ನಿಮ್ ಕ್ಯಾಬ್ ಅಂದ್ರೆ 2 ಅವರ್ ಅಂದ್ರೆ 4 ಅವರ್ ಆಗ್ಬಿಡುತ್ತೆ. ಹೌದು. ಬಸ್ ಅಂದ್ರೆ 2.5 ಅವರ್ 5 ಅವರ್ ಆಗೋಗ್ಬಿಡುತ್ತೆ. ಇದೇ ಒಂದು ಪಾರ್ಟ್ ಟೈಮ್ ಜಾಬ್ ಆಗೋಗುತ್ತೆ. ಟ್ರಾವೆಲ್ ಅನ್ನೋದು ಮೇಡಮ್ ಎಷ್ಟೊಂದ್ ಜನ ಅದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಈಗ್ಲೂ ಕೂಡ ಎಷ್ಟೊಂದ್ ಜನ ಟ್ರಾವೆಲ್ ಮಾಡ್ತಿದ್ದಾರೆ. ಓಕೆ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕೆರಿಯರ್ ಅಲ್ಲಿ ಆ ಒಂದು ಟೈಮ್ ಇಷ್ಟು ಸ್ಪೆಂಡ್ ಮಾಡ್ತಿದೀವಿ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು. ಮತ್ತೆ ಹತ್ರನೇ ಇದೆ, ಅಲ್ಲಿ ಹೋಗಿ ವರ್ಕ್ ಮಾಡೋದು, ಕಲಿಯುವಂಥದ್ದು, ಇಲ್ಲಾಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದು. ಇದು ಮೈಂಡಲ್ಲಿ ಕೂರೋದೇ ಇಲ್ಲ. ಎಲ್ರಿಗೂ ಇರೋದೇ 24 ಗಂಟೆ ಮೇಡಮ್. ಹೌದು. ಅದ್ರಲ್ಲಿ 5 ಅವರ್ ಟ್ರಾವೆಲೇ ಮಾಡ್ಬಿಟ್ರೆ ನಮ್ಗೆ ಉಳಿಯೋದೆಷ್ಟು? ಇನ್ನ 19 ಅವರ್ಸ್. 8 ಅವರ್ಸ್ ನೀವು ಸ್ಲೀಪ್ ಮಾಡಿದ್ರೆ ಇನ್ನು ಉಳಿಯೋದು 11 ಅವರ್. 11 ಅವರ್ ಅಲ್ಲಿ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್, ವಾಶ್ರೂಮ್, ಲಂಚ್, ಡಿನ್ನರ್ ಇಷ್ಟೆಲ್ಲ ಮಾಡ್ರೆ 1-2 ಅವರ್ ಹೋಯ್ತು. ಇನ್ನು ಉಳಿಯೋದೇ 9 ಅವರ್. 9 ಅವರ್ ಇಲ್ಲಿ ನೀವೇನಾದ್ರು ಕೆಲಸ ಮಾಡಿದ್ರೆ ಇನ್ನು ಉಳಿಯೋದು 1 ಅವರ್. 1 ಅವರ್ ಸೋಷಿಯಲ್ ಮೀಡಿಯಾ, ಮೊಬೈಲ್ ಮುಗಿತ್ತು. 24 ಗಂಟೆ ಮುಗ್ದೋಗುತ್ತೆ. ಸೊ ಎಷ್ಟೊಂದ್ ಜನ ಅದ್ರ ಬಗ್ಗೆ ಅರ್ಥನೇ ಗೊತ್ತಿರಲ್ಲ, ಹಂಗ್ ಮಾಡ್ತಿರ್ತಾರೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನೀವು ಈ ಲೈವ್ ಅಲ್ಲೇ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನು ಸ್ಟ್ರೈಟ್ ಅವೇ ಒಂದು ಮಾತು ಹೇಳ್ತೀನಿ.
ಪರಿಣಿತ ಅವರು ಏನ್ ಚೇಂಜಸ್ ಆಗಿದ್ದಾರೆ ಈ ಇನ್ಸ್ಟಿಟ್ಯೂಟ್ ಬಂದ್ಮೇಲೆ? ಹಾನೆಸ್ಟ್ ಫೀಡ್ಬ್ಯಾಕ್. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಕಲ್ತ್ಕೊಂಡಿದ್ದಾಳೆ. ಏನಾದ್ರು ಒಂದು ವರ್ಕ್ ಕೊಟ್ರೆ ಅದನ್ನ ಸ್ವಲ್ಪ ಕಿರಿಕಿರಿ ಇರುತ್ತೆ, ಬಟ್ ಅದನ್ನ ಯಾವ ರೀತಿ ಸಕ್ಸಸ್ಫುಲ್ ಮಾಡ್ಕೋಬಹುದು ಅನ್ನೋದನ್ನ ಕಲ್ತ್ಕೊಂಡಿದ್ದಾಳೆ. ಅದಾದ್ಮೇಲೆ ಅಪೋಸಿಟ್ ಅಲ್ಲಿ ಇರ್ತಕ್ಕಂಥವ್ರು ಏನ್ ಹೇಳ್ತಿದ್ದಾರೆ ಅನ್ನೋದು ತತ್ಸಮಯಕ್ಕೆ ಅವಳಿಗೆ ಗೊತ್ತಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಅದನ್ನ ಕುತ್ಕೊಂಡು ಯೋಚನೆ ಮಾಡ್ತಾಳೆ ಏನಕ್ಕೆ ಹೇಳಿದ್ರು ಅನ್ನೋದನ್ನ. ಸೊ ಇದಿಷ್ಟು ಚೇಂಜಸ್ ಆಗಿದೆ ಅವಳದಲ್ಲಿ. ಏನೇ ವರ್ಕ್ ಕೊಟ್ರು ಮಾಡ್ತಾಳೆ ಅನ್ನೋ ಕಾನ್ಫಿಡೆಂಟ್ ನನ್ಗಿದೆ. ವೆರಿ ಗುಡ್, ವೆರಿ ಗುಡ್. ಆ ಕಾನ್ಫಿಡೆನ್ಸ್ ನಿಮ್ಗೆ ಬಂದ್ಬಿಟ್ಟಿದೆ. ಎಷ್ಟು ಖುಷಿ ಇದೆ ಮೇಡಮ್ ಆ ಚೇಂಜಸ್ ನೋಡಿ. ಓದ್ತಾ ಇದ್ರು ಸ್ಕೂಲಲ್ಲಿ ಒಂಥರ ಲೈಫ್, ಹೌದು, ಕಾಲೇಜಲ್ಲಿ ಒಂಥರ, ಅದಾದ್ಮೇಲೆ ನಾನು ಇದನ್ನ ಮಾಡ್ಬೇಕು ಅಂತ ಹಠ ಮಾಡಿ ಬಂದಿದ್ದು. ಮತ್ತೆ ಈ ಚೇಂಜಸ್ ನೋಡಿದಾಗ ಅವ್ರ ಡಿಸಿಷನ್ ರೈಟ್ ಅಂತ ಅನ್ಸುತ್ತಾ? ಮಕ್ಳಿಗೆ ಡಿಸಿಷನ್ ತಗೋ ಅನ್ನೋದ್ರಲ್ಲಿ ಎಷ್ಟು ಇಂಪಾರ್ಟೆಂಟ್ ಪಾತ್ರ ವಹಿಸ್ತಾರೆ ಪೇರೆಂಟ್ಸ್ ಮೇಡಮ್? ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಎಲ್ಲಾರ್ ಮನೆಯಲ್ಲೂ ಎಲ್ಲಾ ಪೇರೆಂಟ್ಸ್ ಒಂದೇ ಮೆಂಟಾಲಿಟಿ ಇರೋದಿಲ್ಲ ಅರುಣ್ ಅವ್ರೆ. ಯಾಕಂತಂದ್ರೆ ಇವಾಗ ನಾನು ಹೇಳ್ತೀನಿ, ಸರಿ ನೀನೇನೋ ಮಾಡ್ತಿದ್ಯಮ್ಮ, ಏನ್ ಮಾಡ್ಬೇಕು ಅಂತಿದ್ಯಾ ಅದನ್ನ ಯೋಚನೆ ಮಾಡು ಅಂತ ನಾನು ಹೇಳ್ತೀನಿ. ಬಟ್ ಕೆಲವೊಂದ್ ಪೇರೆಂಟ್ಸ್ ಇಲ್ಲ ನಾನ್ ಹೇಳಿದ್ದೇನೆ ನೀನ್ ಮಾಡ್ಬೇಕು ಅನ್ನೋ ಪೇರೆಂಟ್ಸು ಇರ್ತಾರೆ. ಯಾಕಂದ್ರೆ ಅದೊಂದ್ ಲೈನ್ ಹಾಕ್ಬಿಟ್ಟಿರ್ತಾರೆ ಪೇರೆಂಟ್ಸ್ ಮಕ್ಕಳಿಗೆ. ಸೊ ನಾನ್ ಹೇಳಿದ್ದೀನಿ ನೀನ್ ಕೇಳು, ನೀನ್ ಹೇಳಿದ್ದೀನಿ ನಾನ್ ಕೇಳಕ್ ಆಗಲ್ಲ ಅನ್ನೋ ತರ ಇರ್ತಾರೆ. ಬಟ್ ಆ ತರ ಪೇರೆಂಟ್ಸ್ಗೂ ನಾನು ಹೇಳಕ್ ಇಷ್ಟಪಡ್ತೀನಿ, ಮಕ್ಳು ಏನ್ ಮಾಡ್ಬೇಕು ಅಂತಿದ್ದಾರೆ ಅವ್ರನ್ನ ಅದನ್ನ ಮಾಡಕ್ ಬಿಡಿ. ಯಾಕಂತಂದ್ರೆ ನಂದು ಬೇರೆ ಇರುತ್ತೆ, ನನ್ನ ಒಪಿನಿಯನ್, ನನ್ನ ಮೈಂಡ್ ಸೆಟ್ ಬೇರೆ ಇರುತ್ತೆ, ನನ್ ಮಕ್ಕಳದು ಬೇರೆ ಇರುತ್ತೆ, ಅವ್ರ ಮೈಂಡ್ ಸೆಟ್ ಅವ್ರ ಒಪಿನಿಯನ್ಸ್ ಬೇರೆ ಇರುತ್ತೆ. ಅವ್ರು ನಾನ್ ಈ ತರ ಇರ್ಬೇಕು ಅಂತ ಅವ್ರು ಅನ್ಕೊಂಡಿರ್ತಾರೆ. ಸೊ ಇಲ್ಲ ನನಗ್ ನೀನ್ ಈ ತರ ಇರ್ಬೇಕು ಅಂತ ನಾನ್ ಹೇಳಿದ್ರೆ ಅವ್ರು ಯಾವತ್ತೂ ನಮ್ ದಾರಿಗೆ ಬರಲ್ಲ. ಅವ್ರಿಗೆ ಏನ್ ಇಷ್ಟ ಇದೆ ಅದನ್ನ ಮಾಡಕ್ ಬಿಡಿ, ಖಂಡಿತವಾಗ್ಲೂ ಅವ್ರು ಅದ್ರ ಸಕ್ಸಸ್ ನೋಡ್ತಾರೆ. ಕರೆಕ್ಟ್. ನಾನು ಕಬಡ್ಡಿ ಪ್ಲೇಯರ್ ಆಗಿದ್ದೆ, ಗೌರ್ಮೆಂಟ್ ಜಾಬ್ ಸಿಕ್ತು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಕ್ತು, ಅದೆಲ್ಲ ಬಿಟ್ಟೆ. ನನ್ ತಂದೆ ಬೈಯೋರು, ಸೋಂಬೇರಿ ನೀನು, ನಿನ್ನಷ್ಟು ದುರಾಂಕಾರ ಯಾರಿಗೂ ಇಲ್ಲ. ನಮ್ ಕೋಚರ್ಸ್ಗೂ ನಾನು ಸಾರಿ ಕೇಳ್ತೀನಿ, ನೀವುಗಳು ಎಷ್ಟೊಂದ್ಸಲಿ ಬೈಕೊಂಡಿರ್ತೀರಾ, ಕ್ಷಮೆ ಇರ್ಲಿ. ಸೊ ನನ್ನ ಇಂಟ್ರೆಸ್ಟ್ ಏನು, ನಾನು ಏನಾದ್ರೂ ಮಾಡ್ತೀನಿ ನನ್ ಓನ್ ಆಗೆ. ನಮ್ಮಮ್ಮ ಅದಕ್ಕೆ ಸಪೋರ್ಟ್ ಮಾಡೋರು ಮ್ಯಾಮ್. ನಾನು ಗೌರ್ಮೆಂಟ್ ಜಾಬ್ ಬಿಟ್ರು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಿಟ್ರು, ಅಪ್ಪ ಬೈಯೋರು, ಬಟ್ ಅಮ್ಮ ನನಗೆ ನೀನ್ ಮಾಡು. ಅವ್ರು ಸಪೋರ್ಟ್ ಮಾಡಿದ್ಕೆ, ಆ ಫ್ರೀಡಮ್ ಬಿಟ್ಟಿದ್ಕೆ ನಾನು ಇಲ್ಲಿ ಬಂದಿದ್ದೀನಿ, ಈ ಸಂಸ್ಥೆ ಕಟ್ಟಿದ್ದೀನಿ. ಕರೆಕ್ಟ್. ಸೊ ಆ ಸಪೋರ್ಟ್ ಅನ್ನೋ ಫ್ರೀಡಮ್ ಇರ್ಬೇಕು. ಯಾಕಂದ್ರೆ ನಾವು ನಮ್ ಚೈಲ್ಡ್ಹುಡ್ ಅಲ್ಲೂ ನಾವು ನೋಡಿದೀವಿ, ಫ್ರೀಡಮ್ ಅನ್ನೋದು ಇರ್ಲಿಲ್ಲ. ಪ್ರತಿಯೊಂದಕ್ಕೂ ಕಟ್ನಿಟ್ಟು, ಇಲ್ಲಿ ಹೋಗ್ಬೇಕಾ, ಇಲ್ಲಿ ಇಷ್ಟೊತ್ತಿಗೆ ಹೋಗ್ಬೇಕು, ಹಿಂಗ್ ಹೋಗ್ಬೇಕಾ, ಹಿಂಗೆ ಹೋಗ್ಬೇಕು. ನಮ್ಗೆ ಇಷ್ಟ ಬಂದಿ ಬಟ್ಟೆ ಹಾಕೋಕ್ ಆಗ್ತಿರ್ಲಿಲ್ಲ, ಇಷ್ಟ ಬಂದಿ ಟೈಮ್ ಹೋಗಕ್ ಆಗ್ತಿರ್ಲಿಲ್ಲ, ಇಷ್ಟ ಬಂದ್ ಫ್ರೆಂಡ್ಸ್ ಹತ್ರ ಮಾತಾಡಕ್ ಆಗ್ತಿರ್ಲಿಲ್ಲ, ನನ್ಗೆ ಇಷ್ಟ ಬಂದಿದ್ ನಾನು ಓದಕ್ ಆಗ್ತಿರ್ಲಿಲ್ಲ. ಸೊ ಇಷ್ಟೆಲ್ಲ ಕಟ್ನಿಟ್ಟಿದ್ದಾಗ ನಾನು ಅವತ್ತೇ ಡಿಸೈಡ್ ಮಾಡ್ಕೊಂಡೆ ನನ್ ಮಕ್ಳಿಗೆ ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ಸ್ ನಾವ್ ಹಾಕ್ಬಾರ್ದು, ಬೌಂಡ್ರಿ ಲೈನ್ ಇರಬಾರ್ದು. ಅವ್ರಿಗೆ ಫ್ರೀಡಮ್ ಕೊಡ್ಬೇಕು, ಎಲ್ಲಿ ನಾವು ಸ್ಟಿಟ್ ಮಾಡ್ಬೇಕು ಅಲ್ಲಿ ಸ್ಟಿಟ್ ಮಾಡ್ಬೇಕು. ಆ ಫ್ರೀಡಮ್ ಕೊಟ್ಟಿದೀವಿ ಅಂತ ಅವರು ಅದನ್ನ ಯಾವ ರೀತಿ ತಗೊಂಡ್ಬೇಕು ಅದು ಇಂಪಾರ್ಟೆಂಟ್. ಫ್ರೀಡಮ್ ಕೊಟ್ಟಿದ್ದಾರೆ, ಮನೆಯಲ್ಲಿ ಬಿಡಪ್ಪ ಅರ್ಧರಾತ್ರಿಗೆ ಹೋದು ನಡೆಯುತ್ತೆ, ತಪ್ಪು ಅದು. ಅರ್ಧರಾತ್ರಿಗೆ ಹೋಗು ಪರವಾಗಿಲ್ಲ, ಏನಕ್ಕೆ ಹೋಗ್ತಿದ್ಯಾ, ಅದರಲ್ಲೊಂದು ವ್ಯಾಲ್ಯೂಬಲ್ ಪಾಯಿಂಟ್ ಇದ್ಯಾ, ಅದು ಇಂಪಾರ್ಟೆಂಟ್. ವೆರಿ ಗುಡ್. ಅದನ್ನ ನಾನು ಇನ್ನೊಂದು ಅದನ್ನೇ ಹೇಳ್ತೀನಿ ಮೇಡಮ್. ಇವ್ರು ಟ್ರಾವೆಲ್ ಮಾಡಕ್ಕಾಗಲ್ಲ ಅನ್ಬಿಟ್ಟು ಇಲ್ಲೇ PG ಮಾಡಿದ್ರಿ, ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ರು. ಸಮ್ ಟೈಮ್ ತುಂಬಾ ಲೇಟ್ ಆಗೋದು. ನಾವೊಂದು ಗ್ರೂಪ್ ಮಾಡಿದ್ವಿ, ಆ ಗ್ರೂಪ್ ಎಲ್ಲ ಮೆನ್ಷನ್ ಮಾಡ್ಬೇಕಾಗಿತ್ತು. ಸೊ ಆ ಒಂದು ಫಾಲೋ ಅಪ್ ಎಲ್ಲ ಇದೆಯಲ್ಲ ನಮ್ ಕಡೆಯಿಂದ, ಆ ಸೇಫ್ಟಿ ವೈಸ್ ಹೇಳೋದಂದ್ರೆ 100% ನಾನು ಹೇಳ್ಬೋದು ಅರುಣ್, ಸೇಫ್ಟಿ ಇತ್ತು. ಯಾಕಂತಂದ್ರೆ ಅವ್ರು ಯಾರೇ ಒಂದು ವ್ಯಕ್ತಿ ಆಗಿರ್ಲಿ, ಅದು ಹುಡುಗಿರು ಅಂತಲ್ಲ ಹುಡುಗರು ಅಂತಲ್ಲ, ಅದ್ರಲ್ಲಿ ನೀವು ಫಾಲೋ ಅಪ್ ಮಾಡ್ತಿದ್ದು ನಮ್ಗೆ ತುಂಬಾ ಇಷ್ಟ ಆಯ್ತು. ಮನೆಗೆ ಬಂದ್ರು ಬಿಡಪ್ಪ, ಹೋದ್ರು ಬಿಡಪ್ಪ, ಕಲ್ತ್ರು, ನಮ್ ಇನ್ಸ್ಟಿಟ್ಯೂಟ್ ಇಂದ ಹೊರಗಡೆ ಹೋದ್ರೆ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ, ಏನಾದ್ರೂ ಆಗ್ಲಿ ಬಿಡಪ್ಪ ಅಂತ ಹೇಳೋಂತ ಜನ ತುಂಬಾ ಜನ ಇದಾರೆ ಇವಾಗಿನ ಇದು ಆತರ ಇದೆ ಹೊರಗಡೆ. ಬಟ್ ಅವ್ರು ಹೊರಗಡೆ ಹೊರಟ ಮೇಲೆ ಮತ್ತೆ ಮನೆಗೆ ಹೋಗಿ ಸೇರೋ ತನಕನೂ ನೀವು ಫಾಲೋ ಅಪ್ ಮಾಡಿ, ಮನೆಗೆ ರೀಚ್ ಆಗಿದ್ದೀರಾ ಇಲ್ವಾ, ಎಷ್ಟೊತ್ತಿಗೆ ರೀಚ್ ಆದ್ರಿ ಅಂತ ಹೇಳಿ ಫಾಲೋ ಅಪ್ ಮಾಡೋದ್ರಲ್ಲಿ ದೂಸರ ಮಾತಿಲ್ಲ. 100% ನಾನು ಹೇಳ್ತೀನಿ, ಸೇಫ್ಟಿ ವೈಸ್ ನೀವು ತುಂಬಾ ಚೆನ್ನಾಗಿ ಫಾಲೋ ಅಪ್ ಮಾಡಿದ್ದೀರಾ. ಈ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಬೇರೆ ಕಡೆ ಎಲ್ಲೂ ನೋಡಿರ್ಲಿಲ್ಲ, ಅದು ನನ್ಗೆ ತುಂಬಾ ಇಷ್ಟ ಆಗಿತ್ತು. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗ ನಾನು ನಿಮ್ಮನ್ನ ಮತ್ತೆ ಮಾತಾಡ್ಸ್ತೀನಿ, ನಾನು ಪರಿಣಿತ ಮೇಡಮ್ ನ ಮಾತಾಡ್ಸ್ತೀನಿ. ಮೇಡಮ್, ತುಂಬಾ ಖುಷಿ ಆಗ್ತಿರೋದು ನನಗೆ ಏನು ಅಂತ ಅಂದ್ರೆ, ನೀವ್ ಏನೇನ್ ಕಲ್ತಿದ್ದೀರಾ ಮತ್ತೆ ಆ ಚೇಂಜಸ್ ಅಮ್ಮ ಹೇಳೋದ್ರಲ್ಲಿ ನನ್ಗೆ ಪ್ರೌಡ್ ಫೀಲ್ ಆಗ್ತಾ ಇದೆ. ಏನ್ ಅನ್ಸುತ್ತೆ, ಈ ಲೈವ್ ಅಲ್ಲಿ ನಿಂತ್ಕೊಂಡಿದ್ದೀರಾ, ಇವಾಗ ಜಾಬ್ ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ, ಅಮ್ಮ ಈ ಚೇಂಜಸ್ ನೋಡಿ ಆ ಖುಷಿ ಫಸ್ಟ್ ಎಕ್ಸ್ಪ್ರೆಸ್ ಮಾಡೋದಾದ್ರೆ ಖುಷಿನ? ಸೀರಿಯಸ್ ಆಗಿ ಸರ್, ನಂಗೆ ಇಷ್ಟೊಂದು ಚೇಂಜಸ್ ನನ್ನಲ್ಲಿ ಆಗಿದೆ ಅಂತ ನಾನೇ ಅಬ್ಸರ್ವ್ ಮಾಡಿದ್ದಿಲ್ಲ, ನಮ್ಮಮ್ಮ ಅಬ್ಸರ್ವ್ ಮಾಡಿದ್ದಾರೆ. ಸೊ ಖುಷಿ ಆಗ್ತದೆ, ನನ್ನಲ್ಲಿ ಇಷ್ಟೊಂದು ಚೇಂಜಸ್ ಆಗ್ತಾ ಇದೆ ಅಂತಂದ್ರೆ, ಇವಾಗ ನಾನೇ ಎಷ್ಟು ಚೇಂಜಸ್ ಮಾಡ್ಕೊಂಡು
ಅಲ್ಲಿಂದಾನು ಚೇಂಜಸ್ ಮಾಡ್ಕೋಬಹುದು. ಬಿಕಾಸ್ ನಂಗೆ ಪೇಷನ್ಸ್ ಲೆವೆಲ್ ತುಂಬಾ ಕಡಿಮೆ, ಹಾ ಬೇಗ ಶಾರ್ಟ್ ಟೆಂಪರ್, ನಾನು ಯಾರಲ್ಲಿ ಏನಾದ್ರು ಅಂದ್ರೆ ರೇಸ್ ಆಗ್ಬಿಟ್ಟಿರ್ತೀನಿ. ಕರೆಕ್ಟ್. ಅದು ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ನಾನು ಅದನ್ನ ಅಬ್ಸರ್ವ್ ಮಾಡಿದ್ದೀನಿ, ಸ್ವಲ್ಪ ಕಡಿಮೆ ಆಗಿದೆ. ಈ ಲೈವ್ ಅಲ್ಲಿ ನೀವು ಎಮೋಷನಲ್ ಆಗ್ಬಾರ್ದು ಅಂತ ಯಾಕೆ ಅಂದ್ರೆ ಇವ್ರು ಎಮೋಷನಲ್ ವ್ಯಕ್ತಿ. ನಾನು ಆ ಪಾಯಿಂಟ್ ಅಲ್ಲಿ ಹೇಳ್ತೀನಿ, ನಾನು ನಿಮ್ ಪೇಷನ್ಸ್ ಇಲ್ದಿರೋದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಬಟ್ ನನ್ ಕಡೆಯಿಂದ ನಿಮ್ಗೆ ನಾನು ಒಂದು ಪರ್ಸನಲಿ ಮತ್ತೆ ಒಂದು ಪ್ರೊಫೆಷನಲಿ ಹೇಳೋದಾದ್ರೆ, ಗಂಡು ಮಕ್ಳು ಹೆಣ್ಮಕ್ಳು ಅಂತ ಅಲ್ಲ, ಹೆಣ್ಮಕ್ಳಿಗೆ ಪೇಷನ್ಸೇ ಒಂದು ಅಸ್ತ್ರ. ಹೆಣ್ಮಕ್ಳಿಗೆ ಪೇಷನ್ಸ್ ಇಲ್ಲ ಅಂತ ಅಂದ್ರೆ, ಒಂದು ತಾಯಿಯಿಂದ ಒಂದು ದೇವತೆಯಿಂದ ಬನ್ನಿ, ಆ ಪೇಷನ್ಸ್ ಲೆವೆಲೇ ಜಾಸ್ತಿ ಗಂಡು ಮಕ್ಳಿಗಿಂತ. ಆ ಪೇಷನ್ಸ್ ಯಾವ ಕಣ್ಕೊಂಡಿ ದುರ್ಗಿ ಎಲ್ಲ ಆಗೋದು ಲೈಫಲ್ಲೂ ಅಷ್ಟೇ. ನಿನ್ನೆ ನಾವು ದೀಪು ಮೇಡಮ್ ತಾಯಿ ಮಾತಾಡ್ದಾಗ್ಲೂ ಅದೇ, ಆ ಲೆವೆಲ್ ಯಾರಾದ್ರೂ ನಮ್ಗೆ ಏನು ಮಾಡಕ್ ಆಗಲ್ಲ ಅನ್ನೋ ಲೆವೆಲ್ ಅಲ್ಲಿ ಯಾರಾದ್ರೂ ಅವಮಾನ ಇಲ್ಲ ಕಡೆಗಣಿಸ್ಬಿಟ್ರು, ಅದು ಬೌನ್ಸ್ ಬ್ಯಾಕ್ ಆಗೋದು ಬಾಯ್ಸ್ ಗಿಂತ ಗರ್ಲ್ಸ್ ಹೆಣ್ಮಕ್ಳು ಜಾಸ್ತಿ ಆಗ್ಬಿಡ್ತಾರೆ. ಯಾಕಂದ್ರೆ ಫುಲ್ಲು ಮೈಂಡ್ ಹಾಕೋಬಿಡ್ತಾರೆ ಅದು. ಅಂಥದ್ರಲ್ಲಿ ನಾನು ಹತ್ರದಿಂದ ನೋಡಿದಾದ್ರೆ ನನ್ನ ತಾಯಿನೇ, ನಮ್ಮ ತಾಯಿನೂ ತುಂಬಾ ಕಷ್ಟದಿಂದ ಸಾಕಿರೋದು. ಅವ್ರು ಹೇಳ್ತಾರೆ, ನೀನ್ ಎಷ್ಟೇ ಫೇಲ್ಯೂರ್ ಆಗ್ತೀಯಾ, ನೀನ್ ಅದೇ ಫೇಲ್ಯೂರ್ ಆಗ್ಬೇಡ, ಹೊಸ ಫೇಲ್ಯೂರ್ ಆಗು ಅಂತಾರೆ. ಹಂಗೆ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಏಜ್ ಅಲ್ಲಿ ಇರೋರ್ಗೆ, ನಿಮ್ಗೆ ಇವಾಗ ಎಷ್ಟು ಏಜು? 25 ಅಲ್ಲಿ ಇರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ಡಿಸಿಷನ್ ಮೇಲೆ? ನೀವು ಡಿಸಿಷನ್ ತಗೊಂಡು ಇಲ್ಲಿ ಬಂದ್ರಿ, ಆ ಡಿಸಿಷನ್ ನಿಮ್ಗೆ ರೈಟ್ ಅಂತ ಅನ್ನಿಸ್ತಿದ್ಯಾ ಅಂತ? ಸರ್, ನನ್ನ ಏಜ್ ಅಲ್ಲಿ ಇರೋರು ನನ್ಕಿಂತ ದೊಡ್ಡವರಾದ್ರೂ ನಾನು ಹೇಳೋದಂದ್ರೆ, ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ. ಬಿಕಾಸ್ ನಮ್ ಲೈಫ್ ನಾವು ಡಿಸಿಷನ್ ತಗೋಬೇಕು. ಇನ್ಫಾರ್ಮ್ ಮಾಡೋದು ನಮ್ ಕರ್ತವ್ಯ. ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿ ಅವ್ರ ಪರ್ಮಿಷನ್ ತಗೊಂತೀವಿ. ಪೇರೆಂಟ್ಸ್ ಹಂಗೆ ಸಪೋರ್ಟ್ ಮಾಡಿದ್ರೆ ಯಾರು ಏನ್ ಬೇಕಿದ್ರು ಮಾಡ್ಬೋದು. ಗರ್ಲ್ಸ್ ಆದ್ರೂ ಅಷ್ಟೇ, ಬಾಯ್ಸ್ ಆದ್ರೂ ಅಷ್ಟೇ. ಇವತ್ ನಾನು ಇಲ್ಲಿದ್ದೀನಿ ಅಂತ ಅಂದ್ರೆ ನಮ್ಮ ಅಮ್ಮಗೆ ಹೋಗುತ್ತೆ ಕ್ರೆಡಿಟ್. ಬಿಕಾಸ್ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಮಾಡಿದಿರ ಬೇರೆಯವ್ರ ತರ ಅದೆಲ್ಲ ಯಾಕೆ ಮಾಡ್ತೀಯಾ, ನಾನ್ ಹೇಳಿದ್ ಮಾಡು ನೀನು ಅಂತ ಅವರು ಅಂದಿದ್ರೆ, ನಾನು ಇವತ್ ಬೇರೆ ಎಲ್ಲೋ ಯಾರ ಕೈ ಕೇಳಿನೋ ಕೆಲಸ ಮಾಡ್ಕೊಂಡು. ಸೊ ಎಲ್ರಿಗೂ ಹೇಳೋದು ಒಂದೇ, ನಿಮ್ಗೆ ಏನ್ ಅನ್ಸುತ್ತೋ ಅದ್ ಮಾಡಿ. ಮಾತಾಡೋರು ಮಾತಾಡ್ತಾರೆ, ಮಾತಾಡೋರ್ಗೆ ನಾವು ದುಡ್ಡು ಕೊಡೋದ್ ಬೇಕಾಗಿಲ್ಲ. ಸೊ ಅವ್ರ ಬಾಯಿಗೆ ಬಂದಿದ್ ಮಾತಾಡ್ತಾ ಇರ್ತಾರೆ, ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಇನ್ನೊಂದ್ ಕಿವಿಯಲ್ಲಿ ಬಿಟ್ಬಿಡ್ಬೇಕು. ಈ ಲೈವ್ ಅಲ್ಲೂ ಕೆಲವರು ಕಮೆಂಟ್ ಆಗ್ತಾ ಇರ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಾರ್ದು ಸರ್. ಅದಕ್ಕೆಲ್ಲ ತಲೆನೂ ಕೊಡ್ಸ್ಕೊಬಾರ್ದು, ಕಿವಿನೇ ಕೊಡ್ಬಾರ್ದು ಫಸ್ಟ್ ಆಫ್ ಆಲ್ ಅದಕ್ಕೆ. ಬಿಕಾಸ್ ಮಾತಾಡೋರ್ಗೇನು ಅವ್ರ ಬಾಯಿ ನೋವು ಬರುತ್ತೆ, ಅವ್ರ ಟೈಮ್ ವೇಸ್ಟ್ ಆಗುತ್ತೆ. ಕೇಳಿಸ್ಕೊಳಕ್ ಹೋದ್ರೆ ನಮ್ ಟೈಮೇ ವೇಸ್ಟ್ ಆಗೋದು. ವೆರಿ ಗುಡ್ ಪಾಯಿಂಟ್. ಸೊ ನಮ್ಗೆ ಏನ್ ಇಷ್ಟ ಆಗುತ್ತೋ ಅದ್ ಮಾಡ್ಬೇಕು. ನಮಗ್ ಖುಷಿ ಆಗೋ ತರ ನಮ್ ಸೆಲ್ಫ್ಗೆ ಅದ್ ಖುಷಿ ಆಗ್ಬೇಕು. ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂದ್ಮೇಲೆ ಅದರಿಂದ ನನಗ್ ಖುಷಿ ಇರ್ಬೇಕು. ನನ್ಗೆ ಇವಾಗ ಇವೆಂಟ್ಸ್ ಬಂದಿರೋದಕ್ಕೆ ನನಗ್ ಸೀರಿಯಸ್ ಆಗಿ ಹೇಳ್ತೀನಿ, ಐ ಆಮ್ ವೆರಿ ಹ್ಯಾಪಿ ಇಲ್ಲಿ ವರ್ಕ್ ಮಾಡೋದು. ನನ್ನ ಓನ್ ಆಗಿ ನಾನೇನೋ ನಿಂತ್ಕೊಂತಾ ಇದೀನಿ, ನಾನೇನೋ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ತುಂಬಾ ಖುಷಿ ಇದೆ. ಸೊ ಎಲ್ರಿಗೂ ಹೇಳೋದಂದ್ರೆ, ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದ್ ಮಾಡಿ. ವೆರಿ ನೈಸ್, ಗುಡ್ ಪಾಯಿಂಟ್. ಅಂಡ್ ಇನ್ನೊಂದು, ನೀವು ಬಂದಾಗ ಈ ಕಾನ್ಫಿಡೆನ್ಸ್, ಈ ನಾನ್ ಸ್ಟಾಪ್ ಟಾಕ್ ಇರ್ಲಿಲ್ಲ. ಹೌದು. ಈಗ ಏನ್ ಒಂದ್ ಟಾಪಿಕ್ ಹೇಳಿದ್ರೆ ಸಲೀಸಾಗಿ ಹೋಗ್ತಾ ಇದೆ. ಎಷ್ಟು ಇಂಪಾರ್ಟೆಂಟ್ ನಮ್ಗೆ ಗೊತ್ತಿರೋ ವಿಷಯನ ಮಾತಾಡೋದು ಮೇಡಮ್. ತುಂಬಾ ಇಂಪಾರ್ಟೆಂಟ್ ಸರ್. ಇವಾಗ ಯಾಕಂದ್ರೆ ಒಂದು ಕ್ಲೈಂಟ್ ಹತ್ರ ಹೋಗ್ತೀವಿ ಅಂದ್ರೂ ಅವ್ರು ನಮ್ ಪ್ರೆಸೆಂಟೇಶನ್ ಮಾಡೋ ವೇ ನೋಡ್ತಾರೆ. ಕರೆಕ್ಟ್. ಸೊ ನಾವ್ ಎಷ್ಟು ಚಂದ ಮಾತಾಡ್ತೀವಿ ಅವ್ರ ಹತ್ರ, ಅವ್ರು ಅಷ್ಟೇ ಇಂಪ್ರೆಸ್ ಆಗಿ ನಮ್ಗೆ ನೆಕ್ಸ್ಟ್ ಇವಾಗ ಒಂದು ಇವೆಂಟ್ ಮಾಡ್ಕೊಟ್ಟಿದೀವಿ ಅಂದ್ರೆ ನೆಕ್ಸ್ಟ್ ಇವೆಂಟ್ ಇವ್ರು ಕೊಟ್ರೆ ಇವ್ರು ಮಾಡ್ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಬರುತ್ತೆ. ಸೊ ಮಾತಾಡೋದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್. ಓಕೆ, ಇಲ್ಲಿ ಕಲ್ತಾದ್ಮೇಲೆ ಕಲಿಯುವಂತ ಟೈಮಲ್ಲಿ 1-2 ಆರ್ಡರ್ಗಳು ಮಾಡಿದ್ರಿ, ಸಮ್ ಆರ್ಡರ್ಸ್. ಸೊ ಆ ಆರ್ಡರ್ಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಯಾವ ತರ ಚಾರ್ಜ್ ಮಾಡಿದ್ರಿ, ಮತ್ತೆ ಅವ್ರ ಖುಷಿ ಹೇಗಿತ್ತು, ಮತ್ತೆ ಆ ಫಾಲೋ ಅಪ್ ಹೇಗಿತ್ತು, ಆ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಬಿಫೋರ್ ಇವೆಂಟ್, ಪ್ರೆಸೆಂಟ್ ಇವೆಂಟ್, ಆಫ್ಟರ್ ಇವೆಂಟ್. ಫಸ್ಟ್ ನನಗೆ ಆರ್ಡರ್ ಬಂದಾಗ ನಾನು ಫಸ್ಟ್ ಡಿಸ್ಕಸ್ ಮಾಡಿದ್ದು ಅರುಣ್ ಸರ್ ಮತ್ತೆ ಜಯಂತ್ ಸರ್ ಹತ್ರ. ಫಸ್ಟ್ ಅರುಣ್ ಸರ್ಗೆ ಇನ್ಫಾರ್ಮ್ ಮಾಡಿದೆ, ಸರ್ ಈ ತರ ಒಂದು ಆರ್ಡರ್ ಬರ್ತಾ ಇದೆ, ಯಾವ ತರ ಟೇಕ್ ಓವರ್ ಮಾಡಬೇಕು ಅಂತೆಲ್ಲ ಇವ್ರ ಹತ್ರ ಇನ್ಫಾರ್ಮೇಶನ್ ತಗೊಂಡು ಅದಾದ್ಮೇಲೆ ನಾನು ಪ್ರೊಸೀಡ್ ಆದೆ. ಬಿಟ್ಟರೆ ನನಗೆ ಗೊತ್ತು ಎಲ್ಲ ನನಗೆ ಗೊತ್ತು ಅಂತ ನಾನು ಹೋಗಿಲ್ಲ. ಅರುಣ್ ಸರ್ ನನಗೆ ಗೈಡ್ ಮಾಡಿದ್ರು. ಈವನ್ ಜಯಂತ್ ಸರ್ ತುಂಬಾ ಚೆನ್ನಾಗಿ ಇಬ್ರು ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಆ ಒಂದು ಇವೆಂಟ್ಗೆ. ಆ್ಯಂಡ್ ಆ ಇವೆಂಟ್ ಆಗಬೇಕಾದ್ರೆ ಕ್ಲೈಂಟ್ ಕೇಳ್ತಾ ಇದ್ರು, ಆನ್ ಟೈಮಿಗೆ ನನಗೆ ಬೇಕು ಅಂತ ಹೇಳಿದರು. ಅವ್ರಿಗೆ ಮಾರ್ನಿಂಗ್ 6ಗೆ ಅವ್ರಿಗೆ ಸ್ಟೇಜ್ ಡೆಕೋರ್ ಆಗಿರಬೇಕಿತ್ತು. ಸೊ ಶಾರ್ಪ್ 6ಗೆ ನಾವು ಸ್ಟೇಜ್ ಡೆಕೋರ್ ಎಲ್ಲ ರೆಡಿ ಇತ್ತು. ಕ್ಲೈಂಟು ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ, ಶಾರ್ಪ್ 6 o'clock 6ಗೆ ನಾವು ಹಾಫ್ ಆನ್ ಅವರ್ ಮುಂಚೆನೇ ನನಗೆ ಡೆಕೋರ್ ಮಾಡಿಕೊಟ್ಟಿದ್ದೆ, ತುಂಬ ಥ್ಯಾಂಕ್ಸ್, ನಂಗೆ ಇಷ್ಟ ಆಯಿತು ಅಂತ ಅವ್ರಿಗೆ. ಸೊ ಅವ್ರಿಗೆ ಖುಷಿ ಆಗಿದೆ ಅಂದಮೇಲೆ ನಾವು ಅಷ್ಟೆಲ್ಲ ನೈಟೆಲ್ಲ ವರ್ಕ್ ಮಾಡಿ
ಅಷ್ಟೆಲ್ಲ ಓಡಾಡಿ ನಾವು ಅಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿದಕ್ಕೂ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಕ್ಲೈಂಟ್ ಒಂದು ಇವೆಂಟ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಇವೆಂಟ್ ಮ್ಯಾನೇಜರ್ಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಅವ್ರಿಗೆ ಸ್ಯಾಟಿಸ್ಫೈ ಆದ್ರೆ ನಾವ್ ಎಷ್ಟೇ ಕಷ್ಟಪಟ್ಟಿದ್ದು ಅದು ನಮಗ್ ಕಣ್ಮುಂದೆ ಕಾಣಿಸಲ್ಲ, ನಮಗ್ ಖುಷಿ ಆಗುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್. ಮೇಡಮ್, ನೀವು ಅಷ್ಟು ದೂರದಿಂದ ಬರ್ತಿದ್ರಿ, ಟ್ರಾವೆಲ್ ಮಾಡಕ್ ಆಗ್ತಿರ್ಲಿಲ್ಲ, ಇಲ್ಲೇ PG ಇದ್ರಿ ನೀವು ಮತ್ತೆ ಪ್ರಿಯಾಂಕಾ ಮೇಡಮ್ ಇಬ್ರು ಕೂಡ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮತ್ತೆ ನಿಮ್ಗೆ ಈ ಇನ್ಸ್ಟಿಟ್ಯೂಟ್ ನಲ್ಲಿ V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ನಲ್ಲಿ ಸೇಫ್ಟಿ ವೈಸ್ ಆಗ್ಲಿ, ನಿಮ್ ಗೈಡ್ ಮಾಡೋದಾಗ್ಲಿ, ನಿಮ್ ಟೇಕ್ ಕೇರ್ ಮಾಡೋದಾಗ್ಲಿ, ನಿಮ್ಗೆ ರೆಸ್ಪೆಕ್ಟ್ ಕೊಡೋದಾಗ್ಲಿ, ಏಜಲ್ಲಿ ನೀವು ಚಿಕ್ಕವರು ಆದ್ರೂ ನಿಮ್ಗೆ ಆ ರೆಸ್ಪೆಕ್ಟ್ ಎಲ್ಲ ಸಿಗ್ತಾ ಇತ್ತು ಎಲ್ರಿಗೂ ಕೂಡ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸೇಫ್ಟಿ ವೈಸ್ ನಾನು ಏನು ಮಾತಾಡಲ್ಲ, ಬಿಕಾಸ್ ಒಂದ್ ಇವೆಂಟ್ ಲೇಟ್ ಆಗುತ್ತೆ ಅಂತ ಅಂದ್ರೂ ನಾವು ಹೋಗ್ತೀವಿ ಅನ್ನೋ ಅರುಣ್ ಸರ್ ಹೇಳ್ತಾ ಇದ್ರು, ನೀವಿರಿ ಮೇಡಮ್, ನೀವೇನು ಟೆನ್ಷನ್ ತಗೊಂಡು ನೀವಿದ್ದು ಕಲ್ತ್ಕೊಳ್ಳಿ, ನಿಮ್ಗೇನ್ ಮನೆಗೆ ಸೇವಾಗಿ ಹೋಗ್ಬೇಕು ಅದನ್ನ ನಾವು ನೋಡ್ಕೊಂತೀವಿ. ಎಷ್ಟೊಂದ್ ಸತಿ ತುಂಬಾ ಲೇಟ್ ಆಗಿದ್ರು ಮನೆ ತನಕ ಬಂದು ಡ್ರಾಪ್ ಮಾಡಿ ನಾವು ಮನೆ ಒಳಗಡೆ ಲಾಕ್ ಮಾಡ್ಕೊಂಡು ಪೇರೆಂಟ್ಸ್ ಕೈಲಿ ಫೋನ್ ಮಾಡಿಸಿ ಹೇಳಿದ್ಮೇಲೆ ಅವರು ಅಲ್ಲಿಂದ ಹೋಗ್ತಾ ಇದ್ದಿದ್ದು. ತುಂಬಾ ಸತಿ ಜಯಂತ್ ಸರ್ ಅಷ್ಟೇ ಮನೆ ತನಕ ಬಂದು ಡ್ರಾಪ್ ಮಾಡಿ ಹೋಗಿದ್ದಾರೆ. ಇವನ್ ಅರುಣ್ ಸರ್ ಅಷ್ಟೇ, ನಾನು ಪ್ರಿಯಾಂಕಾ ಮ್ಯಾಮ್ PGಯಲ್ಲಿ ಇರ್ಬೇಕಾದ್ರೆ ಒಂದು ಬರ್ಡೇ ಇವೆಂಟ್ ಆಲ್ಮೋಸ್ಟ್ 3 o'clock ಆಗಿತ್ತು ಮಾರ್ನಿಂಗ್. ಅರುಣ್ ಸರೇ ಬಂದು ಡ್ರಾಪ್ ಮಾಡಿ ನಾವು ಒಳಗಡೆ ಹೋಗಿ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ಮೇಲೆ ಅವ್ರು ಅಲ್ಲಿಂದ ಹೋಗಿದ್ದು. ಸೊ ಸೇಫ್ಟಿ ವೈಸ್ ಏನು ಪ್ರಾಬ್ಲಮ್ ಇಲ್ಲ. ಹುಡುಗರಿಗಾದ್ರೂ ಅಷ್ಟೇ ಹುಡುಗಿರ್ಗಾದ್ರೂ ಅಷ್ಟೇ ತುಂಬಾ ಕೇರ್ ಮಾಡ್ತಾರೆ, ರೆಸ್ಪೆಕ್ಟು ಹಂಗೆ ಕೊಡ್ತಾರೆ. ಇವಾಗ ನಾವು ಅವ್ರಿಗಿನ್ನ ಏಜಲ್ಲಿ ಚಿಕ್ಕವರು, ಲೈಕ್ ಸಿಂಗಲ್ ವರ್ಡ್ಸ್ ಅಲ್ಲಿ ಮಾತಾಡ್ಬೋದು, ಹಂಗ್ ಮಾತಾಡ್ಸಲ್ಲ. ಹೋಗಿ ಬನ್ನಿ ಮ್ಯಾಮ್ ಸರ್ ಅಂತಾನೆ ಮೆನ್ಷನ್ ಮಾಡಿ ಮಾತಾಡ್ತಾರೆ. ಸೊ ತುಂಬಾ ಚೆನ್ನಾಗಿದೆ, ರೆಸ್ಪೆಕ್ಟು ಅಷ್ಟೇ ಕೊಡ್ತಾರೆ, ಸೇಫ್ಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಅಂಡ್ ಒಂದು ಪೇಷನ್ಸ್ ಎಷ್ಟು ಮುಖ್ಯ ಆಗುತ್ತೆ ಲೈಫಲ್ಲಿ. ಎಕ್ಸ್ಪೆಕ್ಟೇಷನ್ ಇಲ್ದಿರನೆ ನಾವು ಕೆಲವೊಂದು ನಿಮ್ಗೆ ಹೇಳ್ತಾನೆ ಇರ್ಲಿಲ್ಲ, ನಿಮ್ ಕೋಪ ಬರ್ಸ್ತಿದ್ವಿ, ಕೆಲವೊಂದು ಟೈಮು ಅಳಿಸ್ಬಿಟ್ಟಿದೀವಿ. ನಮ್ಮ ಪ್ರಿಯಾಂಕಾ ಮೇಡಮ್ ಎಲ್ಲ ಹತ್ಬಿಟ್ಟಿದ್ದಾರೆ. ಸೊ ಬೇಕು ಅಂತಾನೆ ಸುಮ್ನೆ ಕೂರ್ಸ್ಬಿಡ್ತೀವಿ, ಒಂದು 5 hour 6 hour, ಒಂದೊಂದ್ ದಿನ 2 ದಿನ 3 ದಿನ ಹೇಳಿದ್ದನ್ನೇ ಹೇಳ್ತಾ ಇರ್ತೀವಿ. ಇಲ್ಲ ಸರ್, ಒಂದೊಂದ್ ದಿನ ಅಲ್ಲ, ಆಲ್ಮೋಸ್ಟ್ ಒನ್ ಮಂತ್ ಬರೀ ನಾವು ಸುಮ್ನೆ ಕೂತಿದ್ವಿ. ಲೈಕ್ ಬರೀ ಕಾರ್ಪೊರೇಟ್ ಇವೆಂಟ್ಸ್ ಬರ್ತಾ ಇದ್ವಿ, ಒಂದ್ ಇವೆಂಟ್ ಮಾಡ್ತಾ ಇದ್ವಿ, ಕಾರ್ಪೊರೇಟ್ ಇವೆಂಟ್ ಮಾಡ್ತಾ ಇದ್ವಿ. ಅದ್ ಬಿಟ್ರೆ ಒಂದೊಂದ್ಸತಿ ಡೆಕೋರ್ ಮಾಡಿಸ್ತಾ ಇದ್ರಿ. ಸೊ ಆಲ್ಮೋಸ್ಟ್ 1 month ನಾವು ಏನು ವರ್ಕ್ ಮಾಡಿಲ್ಲ. ಅಲ್ಲೇ ನೀವು ತುಂಬಾ ಟೆಸ್ಟ್ ಮಾಡ್ಬಿಟ್ಟಿದ್ದೀರಾ ನಮ್ಮ ಪೇಷನ್ಸ್ ನ. ಸೊ ನಂದಂತೂ ತುಂಬಾ ಟೆಸ್ಟ್ ಮಾಡ್ಬಿಟ್ಟಿದ್ದಾರೆ ಅರುಣ್ ಸರ್ ಪೇಷನ್ಸ್ ನ. ಇನ್ನೇನ್ ನನಗೆ ಫುಲ್ ಹೈಪರ್ ಟೆಂಪರ್ಗೆ ಹೋದಾಗ ಕಾಮ್ ಆಗ್ಬಿಟ್ಟಿರ್ತೀನಿ ಅಲ್ಲೇ. ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಇವೆಂಟ್ ಫೀಲ್ಡ್ ಅಲ್ಲಿ ಇರ್ತೀರಾ ಅಂದ್ಮೇಲೆ ಇವಾಗ ನೀವು ಒಂದು ಕ್ಲೈಂಟ್ ಬಂದ್ಬಿಟ್ಟು ಅವ್ರು ರೇಗಾಡ್ತಾರೆ. ಸೊ ಅವ್ರ ಹತ್ರ ನಾವು ರೇಗಾಡಿದ್ರೆ ಅವ್ರ ಏನ್ ಅನ್ಕೊಂತಾರೆ, ಇವ್ರು ಏನು ರೆಸ್ಪೆಕ್ಟ್ ಕೊಡಲ್ಲ ಹಂಗೆ ಹಿಂಗೆ ಅಂತ ಮಾತಾಡಿ ನೆಕ್ಸ್ಟ್ ಆರ್ಡರ್ ಅವ್ರು ಕೊಡೋದು ನಮಗೆ ಅಲ್ಲೇ ಹೋಯ್ತು. ಆರ್ಡರ್ ಕ್ಲೈಂಟ್ ಹೋದ್ರು ಮತ್ ನಮಗೆ ನಮ್ಮ ಮೇಲಿರೋ ಟ್ರಸ್ಟ್ ಅವ್ರು ಕಳ್ಕೊಂತಾರೆ. ಸೊ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಇವಾಗ ಯಾರೇ ಒಬ್ರು ಏನೇ ಅಂತ ಇದಾರೆ ಅಂದ್ರೆ ಪೇಷನ್ಸ್ ಇಂದ ಕೇಳಿಸ್ಕೊಳ್ಳಿ. ಇಫ್ ಇನ್ ಕೇಸ್ ಅವ್ರು ಬೈತಾ ಇದಾರೆ ಅಂದ್ರೂ ಅಷ್ಟೇ, ಹೊಗಳ್ತಾ ಇದಾರೆ ಅಂದ್ರೂ ಅಷ್ಟೇ, ಅವ್ರು ಮಾತಾಡ್ತಾ ಇದಾರೆ ಅಂದ್ಮೇಲೆ ಅವ್ರಿಗೆ ಟೈಮ್ ಕೊಡಿ. ಒನ್ಸ್ ಅವ್ರು ಸ್ಟಾಪ್ ಮಾಡಿದ್ಮೇಲೆ ನಾವು ಮಾತಾಡ್ಬೋದು. ಸೊ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಈವೆಂಟ್ಸ್ ಗಳೆಲ್ಲ ನೀವು ಇಂಟರ್ನ್ಶಿಪ್ ಅಲ್ಲಿ ಕೆಲವೊಂದು ನಾವು ಬರ್ಡೇ ಆಗಿರ್ಬೋದು, ಇವಾಗ ಮೊನ್ನೆ ವೆಡ್ಡಿಂಗ್ ಎಲ್ಲ ಮಾಡಿದ್ರಿ, ಕೋರ್ಸ್ ಎಲ್ಲ ಮುಗ್ದಿತ್ತು, ಮತ್ತೆ ಫ್ರೀಲಾನ್ಸಿಂಗ್ ಕೂಡ ಬಂದ್ ವರ್ಕ್ ಮಾಡಿದ್ರಿ. ಹೇಗಿದೆ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹಾನೆಸ್ಟ್ ಆಗಿ ಹೇಳೋದಾದ್ರೆ? ಚೆನ್ನಾಗಿತ್ತು ಸರ್. ಒಂದೊಂದು ಪಾಯಿಂಟ್ಸ್ ಕೂಡ ಅಲ್ಲಿ ನಾನು ತುಂಬಾ ನೋಡಿದೆ. ಲೈಕ್ ಒಂದು ಇವೆಂಟ್ ನಾವು ತಗೊಂಡಿದೀವಿ ಅಂದ್ಮೇಲೆ ಪ್ರತಿಯೊಬ್ರು ಒಂದೊಂದು ಗ್ರೂಪ್ ಒಂದೊಂದು ಅಂತ ಇದ್ದಿತ್ತು. ಎಲ್ಲಾ ಕಡೆ ಒಬ್ರೇ ನಿಂತ್ಕೊಂಡು ನೋಡ್ಕೊಳೋದಕ್ಕೆ ತುಂಬಾ ಇಂಪಾರ್ಟೆಂಟ್. ಅವ್ರು ಇದ್ ಮಾಡ್ತಾ ಇದ್ದಿದ್ ಕೋಆರ್ಡಿನೇಷನ್ ಮಾಡ್ತಾ ಇದ್ದಿದ್ದು ರೀತಿ, ಮತ್ತೆ ಅಲ್ಲಿ ಫುಡ್ ಕಡೆ ನೋಡ್ಕೊಂತಾ ಇದ್ದಿದ್ದು, ಇನ್ನೊಂದು ಸಾಂಗ್ಸ್ ಆ ಕಡೆ ಪ್ರತಿಯೊಂದು ನೋಡಿದೀನಿ. ಯಾವ ತರ ಒಂದ್ ದೊಡ್ಡ ಇವೆಂಟ್ ಬಂದ್ರೆ ನಾವ್ ಯಾವ ತರ ಮೇಂಟೈನ್ ಮಾಡ್ಬೇಕು, ಹೆಂಗೆ ಇದ್ ಮಾಡ್ಕೋಬೇಕು. ಸೊ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಅಲ್ಲಿ ತುಂಬಾ ಕಲ್ತಿದ್ದೀನಿ. ಒಂದು ಇವಾಗ ನೀವು ಯಾವ್ದೋ ಒಂದು ಕಂಪನಿಲಿ ವರ್ಕ್ ಮಾಡ್ತೀರಾ ಅಂತ ಅಂದ್ರೆ ಆ ಕಂಪನಿಗೆ ಎಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ಬೇಕಾಗುತ್ತೆ, ಆ ಕಂಪನಿನ ಹೇಗ್ ಗ್ರೋ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ನಿಮ್ ಕ್ರಿಯೇಟ್ ಆಗಿದೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್, ಕೆಲಸ ಚಿಕ್ಕದು ದೊಡ್ಡದು, ಕೆಲಸ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಆ ಪ್ರೆಸೆಂಟೇಶನ್ ಸ್ಕಿಲ್, ವಾಯ್ಸ್ ಮಾಡ್ಯುಲೇಷನ್ ಇದೆಯಲ್ಲ, ನೀವು ತುಂಬಾ ರಫ್, ಅಮ್ಮ ಹೇಳ್ತಾ ಇರ್ತಾರೆ ನನ್ ಮಾತು ಕೇಳಲ್ಲ ರಫ್. ಆ ರಫ್ ಇದ್ರೆ ಬಿಸ್ನೆಸ್ ಮಾಡಕ್ಕಾಗತ್ತಾ, ಇಲ್ಲ ಈ ಫೀಲ್ಡ್ ಅಲ್ಲಿ ಜರ್ನಿ ಮುಂದೆ ಹೋಗಕ್ಕಾಗತ್ತಾ ಅಂತ? ರಫ್ ಇರೋದು ಬಿಸ್ನೆಸ್ ಮಾಡಕ್ಕಾಗುತ್ತಾ ಇಲ್ವಾ ಅದು ಸೆಕೆಂಡ್ರಿ ಸರ್. ಎಲ್ಲಾ ಕಡೆ ಒಂದೇ ತರ ಇರಕ್ಕಾಗಲ್ಲ. ರಫ್ ಇರೋ ಕಡೆ ರಫ್ ಇರ್ಬೇಕು, ಸಾಫ್ಟ್ ಆಗಿ ಎಲ್ಲಿ ಹೆಂಗಿರ್ಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಒಂದ್ ಕ್ಲೈಂಟ್ ಏನೋ ನಮ್ ಪರ್ಸನಲ್ ಆಗಿ ಮಾತಾಡ್ತಾ ಇದಾರೆ ಅಂದಾಗ ನಾವು ಸ್ವಲ್ಪ ರಫ್ ಆಗೇ ಬೇಕಾಗುತ್ತೆ. ಸೊ ಅವ್ರ ರಫ್ ಆಗಿ ಕ್ಲೈಂಟ್ ಬಂದ್ಬಿಟ್ಟು ಏನ್ ಮೇಡಮ್ ನೀವ್ ಹಿಂಗೆ ಒಂದೊಂದ್ಸತಿ ಕೂಲ್ ಆಗಿರೋದು ನಮಗೂ ಇಂಪಾರ್ಟೆಂಟ್. ಇವನ್
ಅವ್ರು ರಫ್ ಆಗಿ ಸ್ಟಾರ್ಟ್ ಮಾಡಿ ಪರ್ಸ್ನಲ್ ಆಗಿ ಬಂದಾಗ ವಿ ಶುಡ್ ರೇಸ್ ಅವರ್ ವಾಯ್ಸ್. ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ನೀವ್ ಎಲ್ಲೋ ಒಂದ್ ಕಡೆ ವರ್ಕ್ ಮಾಡ್ತೀರಾ ಅಂತ ಅಂದ್ರೆ ಆ ಕಂಪನಿನ ಗ್ರೋತ್ ಮಾಡೋದ್ರ ಕಡೆ ಎಷ್ಟು ಗಮನ ಹರಿಸ್ಬೇಕಾಗತ್ತೆ, ಅಷ್ಟು ಹಾನೆಸ್ಟ್ ಆಗಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ ಕ್ರಾಸ್ ಪ್ರಮೋಷನ್ ಆದ್ರೆ ಅದು ಒಂದೇ ಒಂದು ಆರ್ಡರ್ ಅಂತ ಮಾತ್ರ ಇರುತ್ತೆ, ನೆಕ್ಸ್ಟ್ ಆರ್ಡರ್ಗಳು ಬರಲ್ಲ. ಈಗ ನೀವು ಎಷ್ಟೇ ಆರ್ಡರ್ಗಳು ಬಂದ್ರೂ ಕೂಡ ನನ್ಗೆ ಇನ್ಫಾರ್ಮ್ ಮಾಡ್ತೀರಾ. ಅಮ್ಮನೂ ಹೇಳ್ತಾರೆ ಅರುಣ್ ಸರ್ ಹತ್ರ ಒಂದು ಹೆಲ್ಪ್ ತಗೋ ಕೇಳು ಅಂತ ಹೇಳ್ತಾರೆ, ಓನ್ ಆಗಿ ಮಾಡಿದ್ರು ಕೂಡ. ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ ಗ್ರಾಟಿಟ್ಯೂಡ್. ಯಾರೋ ಒಬ್ರು ನಿಮ್ಗೆ ಏನೇ ಒಂದು ಹೇಳ್ಕೊಟ್ಟಿದ್ದಾರೆ ಅಂದ್ಮೇಲೆ ಅವ್ರಿಗೆ ಇನ್ಫಾರ್ಮ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಅವ್ರ ಕಡೆಯಿಂದ ನಿಮಗೆ ಗೈಡೆನ್ಸ್ ಸಿಗುತ್ತೆ. ಗೈಡೆನ್ಸ್ ತಗೊಳೋದು ರಾಂಗ್ ಅಂತ ಹೇಳಲ್ಲ. ಅವ್ರು ಏನಂತ ನಾವು ಗ್ರೋತ್ ಆಗ್ಲಿ ಅಂತ ನೀವು ಗೈಡೆನ್ಸ್ ಮಾಡ್ತೀರಾ. ಸೊ ಇವಾಗ ನಾವು ಒಂದು ಕಂಪ್ನಿಗೆ ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಅವ್ರ ಕಂಪ್ನಿನ ಗ್ರೋ ಮಾಡೋದ್ರಲ್ಲಿ ನಾವು ಆನೆಸ್ಟ್ ಆಗಿರ್ಬೇಕು. ಅವ್ರಿಗೆ ಯಾವ ತರ ಕ್ರಿಯೇಟಿವ್ ಆಗಿ ನಾವು ಐಡಿಯಾಸ್ ಕೊಡೋದಾಗ್ಲಿ, ಯಾವ ತರ ಅವ್ರ ಕಂಪ್ನಿನ ಲೈಕ್ ಮಾರ್ಕೆಟಿಂಗ್ ಆಗಾಗ್ಲಿ, ಬೇರೆ ಯಾವ ಫೀಲ್ಡ್ ಅಲ್ಲಿ ನಮಗೆ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗುತ್ತೋ ಅವ್ರ ಕಂಪ್ನಿನ, ಅಷ್ಟೇ ಆನೆಸ್ಟ್ ಆಗಿದ್ದು ಅವ್ರ ಕಂಪ್ನಿನ ಅಪ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅವ್ರಿಗೂ ಸ್ಯಾಟಿಸ್ಫೈ ಆಗುತ್ತೆ. ಅಂಡ್ ಬೇರೆ ಕಡೆ ವರ್ಕ್ ಮಾಡೋದಕ್ಕೂ ಅವರು ಹೆಲ್ಪ್ ಮಾಡ್ಕೊಡ್ತಾರೆ. ಎಸ್, ಮತ್ತೆ ಬರ್ತೀನಿ ನಿಮ್ ಜೊತೆ. ಮೇಡಮ್ ಒಂದ್ ಕ್ವಶನ್. ಮೇಡಮ್ ಇಷ್ಟು ಚಂದ ಮಾತಾಡ್ತಾ ಇದ್ದಾರೆ, ಎಷ್ಟು ಖುಷಿ ಆಗುತ್ತೆ ಒಂದು ಪೇರೆಂಟ್ಸ್ಗೆ ಅಂದ್ರೆ. ನಾನು ಏನಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಪೇರೆಂಟ್ಸ್, ನಮ್ ತಾಯಿ ಆಗ್ಲಿ. ಬೇರೆಯವ್ರು ಬಂದು ಹೇಳಿದಾಗ ಆ ಖುಷಿ ಇದೆಯಲ್ಲ ಅದೊಂಥರ, ಅವ್ರ ಜೊತೆಲೇ ಇದ್ದಿ ಆ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಆ ಖುಷಿನೇ ಬೇರೆ. ಸೊ ಈ ಒಂದು ಟೈಮು, ಈ ಒಂದು ಟಾಕ್ ಬಗ್ಗೆ ಹೇಳೋದಾದ್ರೆ ಅರುಣ್ ಅವರೇ ಹೇಳ್ಬೇಕು ಅಂತಂದ್ರೆ, ಮುಂದೆ ಗುರಿ ಇದೆ ಅಂತ ನಾವು ಗುರಿ ಕಡೆ ನೋಡ್ಕೊಂಡು ಹೋಗ್ತಾ ಇದ್ರೆ ಸಾಲಲ್ಲ, ಹಿಂದೆಗಡೆ ಗುರುನು ಇರ್ಬೇಕು. ಹಿಂದೆ ಗುರು ಇದ್ರೆ ಮಾತ್ರ ನಾವು ಗುರಿ ಕಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಹಿಂದೆ ಗುರು ಹೇಳ್ಕೊಟ್ಟಿರೋದನ್ನ ಅಯ್ಯೋ ಬಿಡು ಆ ಗುರು ಹೇಳ್ಕೊಟ್ರು, ಅವ್ರು ಏನ್ ಹೇಳ್ಕೊಡೋದು ನನ್ಗೆ ಎಲ್ಲ ಗೊತ್ತು ಅಂತ ಮುಂದೆ ಹೋದ್ರೆ ನಾವು ಖಂಡಿತವಾಗ್ಲೂ ನಮ್ ಗುರಿನ ತಲುಪೋದಕ್ಕೆ ಸಾಧ್ಯನೇ ಇಲ್ಲ. ಇದು ಬೇಕಾದ್ರೆ ಬರ್ದ್ ಕೊಡ್ತೀನಿ ನಾನು. ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು. ಯಾಕೆ ಮೇಡಮ್ ಅದು ಆಗಿಂದಾನು ಇದೆ, ಅದೊಂದು ಗಾದೆ ಅಷ್ಟೇ ಅಲ್ವಾ? ಅದನ್ನೇನಕ್ಕೆ ನಾವು ಫಾಲೋ ಮಾಡ್ಬೇಕು ಅನ್ನೋದಾಗ ಖಂಡಿತವಾಗ್ಲು. ಯಾಕಂತಂದ್ರೆ ನಾವು ಯಾಕೆ ಫಾಲೋ ಅಪ್ ಮಾಡ್ಬೇಕು ಅಂತಂದ್ರೆ, ಸರಿ ಆಯ್ತು ಅಂತ ಕೆಲವ್ರು ಮಾಡಿರ್ತಾರೆ, ಅಯ್ಯೋ ಬಿಡು ಅವ್ರು ಹೇಳ್ಕೊಟ್ಟಿದ್ದಾನೆ ಬಿಡು, ಮತ್ತೆ ಹೋಗಿ ಏನ್ ಅವ್ರ ಹತ್ರ ಸುಮ್ನೆ ಆಟಿಟ್ಯೂಡ್ ತೋರಿಸ್ತಾರೆ ಅಂತ ಯಾವಾಗ ನಾವು ನಮ್ ಕೆಲಸ ಕಲ್ಸ್ಕೊಟ್ಟವ್ರ ಹತ್ರ ನಾವು ಆಟಿಟ್ಯೂಡ್ ಮಾಡಕ್ಕೆ ರೆಡಿ ಮಾಡ್ತೀವೋ, ಸೊ ಅವತ್ತೇ ಅನ್ಕೊಂಡ್ಬೇಕು ನಮ್ ಸಕ್ಸಸ್ ಅಲ್ಲಿಗೆ ಸ್ಟಾಪ್ ಆಯ್ತು ಅಂತ. ಕರೆಕ್ಟ್. ಸೊ ನಮ್ ಸಕ್ಸಸ್ ನಾವು ಮುಂದೆ ನೋಡ್ತಾ ಇರ್ಬೇಕು. ನಾವ್ ಏನ್ ಅನ್ಕೊಂಡಿದೀವಿ ಅಲ್ಲಿಗೆ ನಾವು ರೀಚ್ ಆಗ್ಬೇಕು, ನಮ್ ಗೋಲ್ ನ ನಾವು ತಲುಪಬೇಕು ಅಂತಂದ್ರೆ ನಮ್ ಹಿಂದೆಗಡೆ ಗುರು ಮತ್ತೆ ಮುಂದೆಗಡೆ ಗುರಿ ಎರಡೂ ಇರ್ಬೇಕು. ಸೊ ಅದನ್ನ ನಾವ್ ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂದ್ರೆ ಇವ್ರು ಇವಾಗ ಮಾತಾಡಿದ್ರಲ್ವಾ, ಸೊ ಅದನ್ನ ನನಗೆ ಹೇಳ್ಬೋದು, ಒಬ್ರು ನಾನು ಕಲ್ತಿದ್ದೀನಿ ಸಾಕು, ಹೊರಗಡೆ ಬಂದ್ಬಿಟ್ಟಿದೀನಿ, ಇನ್ನೇನ್ ಅವ್ರ ಹತ್ರ ಹೋಗಿ ನಾನು ಕೇಳೋದು ಅಂತ ಆ ಆಟಿಟ್ಯೂಡ್ ಇಟ್ಕೊಂಡ್ರೆ ನಾವು ನಿಜವಾಗ್ಲೂ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ. ಸೊ ನಾವ್ ಎಷ್ಟು ಮಾತಾಡ್ತೀವೋ ಅಷ್ಟು ನಾವು ಬೇರೆಯವ್ರಿಗೆ ಹತ್ರ ಹಾಕ್ತಿವಿ. ನಾವ್ ಎಷ್ಟು ಮಾತಾಡೋರ ಹತ್ರ ನಾವಿಂದ ಹೆಲ್ಪ್ ತಗೊಂತೀವೋ ಅಷ್ಟು ನಾವು ಸಕ್ಸಸ್ ಆಗೋದಕ್ಕೆ ನಾವು ಬೆಳಿತಾ ಇರ್ತೀವಿ. ನಾವು ಬೆಳೆಯೋ ಅಂತ ಮೆಟ್ಲು ಅಲ್ಲಿಂದಾನೇ ಸ್ಟಾರ್ಟ್. ಯಾಕಂತಂದ್ರೆ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು. ಸೊ ಅಲ್ಲಿಂದ ನಮ್ ಸಕ್ಸಸ್ ಒಂದೊಂದೇ ಮೆಟ್ಲು ನಾವ್ ಹತ್ತಕ್ಕಾಗುತ್ತೆ ಹೊರತು ಒಂದೇ ಸಲ ನಾನು 10ನೇ ಮೆಟ್ಲು ಹತ್ಬಿಡ್ತೀನಿ ಅಂತಂದ್ರೆ ಹತ್ತಕ್ಕಾಗಲ್ಲ, ಬಿದ್ದೋಗ್ತೀವಿ ಅಲ್ಲಿಂದ. ಕಾಲ್ ಮುರಿತು ಅಂದ್ರೆ ಮುರಿದಿನಾಗೆ ಲೆಕ್ಕ, ಅದು ಮತ್ತೆ ಬರಲ್ಲ ಆ ಕಾಲ್ ನಮ್ಗೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಮೇಡಮ್ ವೆರಿ ಗುಡ್. ನೀವು ಹೇಳಿದ್ದು ನನಗೂ ತುಂಬಾ ಕನೆಕ್ಟ್ ಆಯ್ತು. ಮೇಡಮ್ ಲೈಫಲ್ಲಿ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಇವ್ರಿಗೆ, ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲೂ ಕೂಡ. ಯಾಕೆಂದ್ರೆ ತುಂಬಾ ವರ್ಷದಿಂದ ಒಂದೇ ಕಂಪನಿಲಿ ಇದ್ದೀರಿ. ಅವಾಗ್ಲೇ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಈ ಲೈವ್ ಬರಕ್ಕಿಂತ ಮುಂಚೆ ನಾನು ಮೇಡಮ್ ಮಾತಾಡ್ತಾ ಇದ್ವಿ, ಅವ್ರು ಮಾತಾಡೋದ್ರಲ್ಲಿ ಎಷ್ಟು ವ್ಯಾಲ್ಯೂ ಪಾಯಿಂಟ್ ಇದೆ ಅಂದ್ರೆ, ಯಾರಿಗೇ ಆಗ್ಲಿ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ಅವ್ರನ್ನ ಮಾತಾಡ್ಸೋ ರೀತಿ, ರೆಸ್ಪೆಕ್ಟ್ ಕೊಡೋ ರೀತಿ, ಇದ್ರ ಜೊತೆಗೆ ತಾಳ್ಮೆ ಎಷ್ಟು ಇಂಪಾರ್ಟೆಂಟ್ ಅಂತ. ತುಂಬಾ ಪೇಷನ್ಸ್ ಅನ್ನೋದು ನಮ್ ಲೈಫ್ ಅಲ್ಲಿ ತುಂಬಾ ಒಂದು ಲೆಸನ್ ಅಂತಾನೆ ಹೇಳ್ಬೋದು. ನಾವು ಅದನ್ನ ಕಳ್ಕೊಂಡ್ವಿ ಅಂತಂದ್ರೆ ಏನು ಮಾಡಕ್ಕಾಗಲ್ಲ ನಮ್ ಕೈನಲ್ಲಿ. ಅವ್ರು ಹೇಳ್ತಾರೆ ಎಷ್ಟೋ ನಮ್ ಪೇಷನ್ಸ್ ನ ಟೆಸ್ಟ್ ಮಾಡ್ತಾರೆ. ನನ್ನ 17 ವರ್ಷದ ಕೆರಿಯರ್ ಅಲ್ಲಿ ನಾನು ಮೂರನೇ ಕಂಪ್ನಿ ಇವಾಗ ವರ್ಕ್ ಮಾಡ್ತೀನಿ. ಫಸ್ಟ್ ಕಂಪ್ನಿನಲ್ಲಿ 8 ವರ್ಷ ಕೆಲಸ ಮಾಡಿದೆ. 2ನೇ ಕಂಪ್ನಿನಲ್ಲಿ ಬಂದು 7 ವರ್ಷ ಕೆಲಸ ಮಾಡಿದೆ. ಇವಾಗ ಮಾಡ್ತಾ ಇರೋ ಕಂಪ್ನಿನಲ್ಲಿ ಇವಾಗ 3 ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷ ರನ್ನಿಂಗ್ ಅಲ್ಲಿ ಇದೆ. ಇವಾಗ ಇರುವಂತ ಕಂಪ್ನಿನಲ್ಲಿ ಮೇಡಮ್ ಅವ್ರು ಎಷ್ಟೋ ನನ್ನ ಟೆಸ್ಟ್ ಮಾಡಿ ನೋಡಿದ್ರು. ಹೋಗಿ ಕುತ್ಕೊಂಡಿದ್ದು 6 ಮಂತ್ ನನ್ಗೆ ಏನು ವರ್ಕ್ ಇರ್ಲಿಲ್ಲ. ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಅಷ್ಟೇನೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ನನ್ಗೆ ಏನ್ ಕೆಲಸ ಕೊಡ್ಬೇಕು ಅಂತ.
ಏನ್ ಕೇಳಿದ್ರು ಇವ್ರು ಮಾಡ್ತಾರಲ್ಲ, ಏನ್ ಕೆಲಸ ಕೊಡೋಣ ಇವ್ರಿಗೆ ಅಂತ. ಬಟ್ ಅವ್ರು ನನಗೆ ಆ ಕೆಲಸ ಸಿಕ್ಕಿದೆ. ನಾನು ಮುಂಚೆ ಮಾಡ್ತಿದ್ದ ಕಂಪ್ನಿನಲ್ಲಿ ಅವ್ರು ನನ್ನ ಕೆಲಸ ಮತ್ತೆ ನನ್ನ ಡೆಡಿಕೇಶನ್ ನೋಡಿ ನಾವು ನನಗೆ ಕೆಲಸ ಕೊಟ್ಟಿದ್ದು. ಮೇಡಮ್ ನಿಮ್ ತರ ಒಬ್ರು ಎಂಪ್ಲಾಯ್ ನಾನು ಹುಡುಕ್ತಾ ಇದ್ದೀನಿ, ಬನ್ನಿ ಪ್ಲೀಸ್ ನನ್ನ ಕಂಪ್ನಿನಲ್ಲಿ ಅಡ್ಮಿನಿಸ್ಟ್ರೇಷನ್ ವರ್ಕ್ ಸೀಟ್ ಖಾಲಿ ಇದೆ ಅಂತ ಹೇಳಿ. ನಾನು ಹೇಳ್ದೆ, ಅಯ್ಯೋ ಕರಿತಾನೆ ಇರ್ತಾರೆ ನನ್ನನ್ನ, ತುಂಬಾ ಜನ ಕರೆದಿದ್ದಾರೆ, ಕರಿತಾನೆ ಇರ್ತಾರೆ ಬಿಡು, ಇವರು ಆತರನೇ ಒಬ್ರು ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಆಮೇಲೆ ಗೊತ್ತಾಯ್ತು ಅವ್ರು ಸೀರಿಯಸ್ ಆಗಿ ನನ್ನನ್ನ ಕರೆದಿದ್ರು ಅಂತ. ಯಾಕೆ ಅಂತಂದ್ರೆ ನಾನು 3 ತಿಂಗಳಾದ್ಮೇಲೆ ಮತ್ತೆ ಆ ಕಂಪ್ನಿನ ನೋಡಿದೆ. ನನ್ನ ಮನೆ ಹಿಂದೆನೆ ತುಂಬಾ ಹತ್ತದಲ್ಲಿದೆ ಈ ಕಂಪ್ನಿ, ಯಾಕೆ ನಾನು ಅಷ್ಟು ದೂರ ಹೋಗ್ಬೇಕು ಅಂತ ಹೇಳಿ ಮತ್ತೆ ಅವ್ರಿಗೆ ಕಾಲ್ ಮಾಡಿದೆ. ಅವ್ರು ಬಂದ್ಬಿಟ್ಟು ಕಂಪನಿ ಸಿಇಒ ಕಂಪನಿ ಸಿಇಒ ಬಂದು ನನ್ನನ್ನ ಕರೆದಿದ್ದಾರೆ ಅಂತಂದಾಗ ನಾನು ನನ್ನ ಆಟಿಟ್ಯೂಡ್ ನಾನು ತೋರಿಸಬಾರ್ದಾಗಿತ್ತು. ತೋರಿಸಿದ್ರೆ ನನ್ಗಿಂತ ಒಳ್ಳೆ ಆಪರ್ಚುನಿಟಿ ನನ್ಗೆ ಸಿಕ್ತಿರ್ಲಿಲ್ಲ. ಸೊ ನಾನು ಸರಿಯಪ್ಪ ಅವ್ರು ಕರೆದಲ್ವಾ, ಹೋಗ್ ಬರೋಣ, ಒಂದ್ ಮೆಸೇಜ್ ಹಾಕ್ದೆ. ಅವಾಗ ಟೈಮ್ 9:45 ಆಗಿತ್ತು ನೈಟ್. ಸರ್ ನಾನು ಸುಜಾತ ಸರ್ ಅಂತಂದ್ರೆ, ಏನ್ ಹೇಳಿ ಅಮ್ಮ ಅಂತ ಮೆಸೇಜ್ ರಿಪ್ಲೈ ಮಾಡಿದ್ರು. ಸರ್ ನಾಳೆ ಬಂದು ನಿಮ್ಮನ್ನ ಮೀಟ್ ಮಾಡ್ಬೋದಾ, ಆಲ್ವೇಸ್ ವೆಲ್ಕಮ್ ಸುಜಾತ ಅಂತ ಮೆಸೇಜ್ ಕಳಿಸಿದ್ರು. ಸೊ ನೆಕ್ಸ್ಟ್ ಡೇ ನಾನು ಆಫೀಸಲ್ಲಿ ಒಂದು ½ an hour ಪರ್ಮಿಷನ್ ತಗೊಂಡು ಹೋಗಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಅವ್ರು ನನ್ನನ್ನು ಯಾವತ್ತು ಮೀಟ್ ಮಾಡಿ ಬಂದಿದ್ರು ಅವತ್ತು ನನ್ಗೆ ಅಂತ ಸೀಟ್ನ ಅವ್ರು ಫ್ರೀ ಬಿಟ್ಟಿದ್ರು ಅಂತ. ಸೊ ಅದು ನನ್ಗೆ ತುಂಬಾ ಖುಷಿ ಆಯ್ತು ಅವತ್ತ ಮಾತನ್ನ ಕೇಳಿ. ಅಲ್ಲಿ ನಾನು ಅಕೌಂಟ್ ಇದು HR ಹೋಗಿ ಕೇಳಿದಾಗ, ಸುಜಾತ ಮೇಡಮ್ ನಿಮ್ಮನ್ನ ಯಾವತ್ತು ಇವರು ಸರ್ ಬಂದು ನಿಮ್ಮನ್ನ ಮೀಟ್ ಮಾಡಿದ್ರು, ಅವ್ರ ಅವತ್ತೇ ಹೇಳಿದ್ರು ಸುಜಾತ ಇವತ್ತಿಲ್ಲ ಅಂದ್ರೆ ನಾಳೆ ಬರ್ತಾರೆ, ಈ ಸೀಟ್ ನ ಸುಜಾತಾಗೆ ಕೊಡ್ಬೇಕು, ಅವರೊಬ್ಬರೇ ಈ ಸೀಟ್ಗೆ ಕರೆಕ್ಟ್ ಆದ ಪರ್ಸನ್ ಅಂತ, ನಿಮ್ಗೋಸ್ಕರ ಆ ಸೀಟ್ ನ ಬಿಟ್ಟಿದ್ದಾರೆ ನೋಡಿ ಮೇಡಮ್ ಅಂತ. ವೆರಿ ಗುಡ್. ಇದನ್ನ ಹರಿ ಸರ್, ನಮ್ಮ ವಿಡಿಯೋ ಲೈವ್ ನ ಎಡಿಟ್ ಮಾಡೋ ಹರಿ ಸರ್ ಇದಾರೆ ಸರ್, ಇದನ್ನ ಪ್ರಾಪರ್ ಆಗಿ ಕಟ್ ಮಾಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ ಏನಕ್ಕೆ ಬರುತ್ತೆ ಒಂದು ಸಿಇಒಗೆ, ಒಂದು ಫೌಂಡರ್ಗೆ ಅಂದ್ರೆ ಮೇಡಮ್, ತುಂಬಾ ವರ್ಷದಿಂದ ಜರ್ನಿ ಮಾಡ್ತಾ ಇರ್ತಾರೆ. ನಾನು ಒಂದು ಕಂಪನಿ ಫೌಂಡರ್ ಅಂಡ್ ಸಿಇಒ, ನಾನು ಅನ್ಕೊಂತಾ ಇರ್ತೀನಿ ಈ ಒಂದು ಪ್ಲೇಸ್ಗೆ, ಈ ಒಂದು ವರ್ಕ್ಗೆ ಇವರೇ ಸೂಟೇಬಲ್ ಅಂತ. ನಾವು ಮೆಂಟಲಿ ಅಂಡ್ ಫಿಸಿಕಲಿ ಅಂಡ್ ಸ್ಪಿರಿಚುವಲಿ, ಬಿಸ್ನೆಸ್ ಅಲ್ಲಿ, ಆನ್ಲೈನ್ ಆಫ್ಲೈನ್ ಎಲ್ಲ ಥಿಂಕ್ ಮಾಡಿರ್ತೀವಿ. ಅಲ್ಲಿ ನೀವು ಆಟಿಟ್ಯೂಡ್ ತೋರಿಸಿದ್ರೆ ಮತ್ತೆ ನಾನು ಏನ್ ಮಾಡ್ತಿದ್ದೆ, ಅಯ್ಯೋ ಆಪರ್ಚುನಿಟಿ ಮಿಸ್ ಮಾಡ್ಕೊಬಿಟ್ರಲ್ಲ ಇವರು. ಖಂಡಿತ ಅವಕಾಶ ಯಾವಾಗೂ ಸಿಗಲ್ಲ, ಅವಾಗ ಸಿಕ್ಕಿರೋ ಅವಕಾಶನ ನಮ್ಮ ಅದೃಷ್ಟ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಮ್ಯಾಮ್, ಕರೆಕ್ಟ್. ಲಕ್ ಅನ್ನೋದು ಅದೇನೆ, ನೀವು ಪ್ರಯತ್ನ ಮಾಡ್ತಾ ಇದ್ದಾಗ ಆ ವರ್ಕ್ ಸಿಗುತ್ತಲ್ಲ ಅದೇ ಲಕ್. ಕರೆಕ್ಟ್. ಆಕ್ಚುಲಿ ನಾನು ತುಂಬಾ ದಿನದಿಂದ ಅದನ್ನೇ ನಾನು ಕೇಳ್ಕೊಂತ ಇದ್ದೆ, ನನ್ಗೆ ಮನೆ ಪಕ್ಕನಿರೋ ಆಫೀಸ್ ಬೇಕು, ತುಂಬಾ ಕಂಫರ್ಟಬಲ್ ಆಗಿರೋ ಟೈಮ್ ಬೇಕು, ತುಂಬಾ ಚೆನ್ನಾಗಿರೋ ಆಫೀಸಲ್ಲಿ ಕೆಲಸ ಮಾಡೋಂತ ಕೊಲೀಗ್ಸ್ ಬೇಕು ಅಂತ ಹೇಳಿ ನಾನು ಹೇಗ್ ಅನ್ಕೊಂತ ಇದ್ದು ಅದ್ ನನ್ನ ಹತ್ರನೇ ಬಂದಿತ್ತು. ನೋಡಿ, ಇದು ಯೂನಿವರ್ಸ್ ಮತ್ತೆ ಮ್ಯಾನಿಫೆಸ್ಟ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದೀರಾ ಮ್ಯಾನಿಫೆಸ್ಟ್ ಅಂದ್ರೆ. ನೋಡಿ ಎಷ್ಟೊಂದ್ ಜನ ಕಂಟೆಂಟ್ ಕ್ರಿಯೇಟರ್ಗಳು ಮ್ಯಾನಿಫೆಸ್ಟ್ ಬಗ್ಗೆ ಹೇಳ್ತಾ ಇರ್ತಾರೆ. ಸೊ ಆ ಮ್ಯಾನಿಫೆಸ್ಟೇಷನ್ ನೀವು ಮಾಡಿರೋದಕ್ಕೆ ನಿಮ್ಗೆ ಹಂಗೆ ಸಿಕ್ಕಿದೆ. ಆಲ್ ದ ಬೆಸ್ಟ್ ಮ್ಯಾಮ್. ನೀವು ಇನ್ನ ತುಂಬಾ ಜನಕ್ಕೆ ಏನು ಸರ್ವಿಸ್ ಕೊಡಿ. ಎಷ್ಟೊಂದು ವರ್ಡ್ಸ್ ಗಳು ಕನೆಕ್ಟ್ ಆಗುತ್ತೆ ಯೂತ್ಸ್ ಗಳಿಗೆ. ನಿಮ್ಮಂತ ವರ್ಡ್ಸ್ ಗಳು, ನಿಮ್ ಎಕ್ಸ್ಪೀರಿಯನ್ಸ್ ಟಾಕ್ ಗಳು ಬೇಕು. ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಯಾವ್ದೇ ಆಗ್ಲಿ, ಯಾವ್ದೇ ವ್ಯಕ್ತಿಯಿಂದ ಆಗ್ಲಿ, ಯಾವ್ದೇ ಒಂದು ಅವಕಾಶ ನಮ್ಮನ್ನ ಹುಡ್ಕೊಂಡ್ ಬಂದಾಗ ಯಾವ್ದೇ ಕಾರಣಕ್ಕೂ ಅದನ್ನ ರಿಜೆಕ್ಟ್ ಮಾಡ್ಬೇಡಿ. ಗೊತ್ತಿಲ್ಲ, ಆ ಅವಕಾಶನೇ ನಾಳೆ ನಮ್ಮನ್ನ ಗ್ರೋತ್ ಮಾಡ್ಬೋದು. ಆ ಅವಕಾಶದಿಂದ ನಾವ್ ಏನ್ ಅನ್ಕೊಂಡಿದೀವೋ ಅದನ್ನ ನಾವು ಅಲ್ಲಿ ರೀಚ್ ಆಗೋದಕ್ಕೆ ಆ ಅವಕಾಶ ನಮ್ಗೆ ಯೂಸ್ ಆಗ್ಬೋದು. ಪ್ರತಿಯೊಂದು ಅವಕಾಶನೇ ಆಗ್ಲಿ, ಪ್ರತಿಯೊಬ್ಬ ವ್ಯಕ್ತಿನೇ ಆಗ್ಲಿ, ನಮಗ್ ಪರಿಚಯ ಆಗ್ತಾ ಇದಾರೆ, ಪ್ರತಿಯೊಂದು ಅವಕಾಶ ನಮ್ಮನ್ನ ಹುಡ್ಕೊಂಡ್ ಬರ್ತಿದ್ಯಾ ಅಂತಂದ್ರೆ 100% ಹೇಳ್ತೀನಿ, ಅದ್ರಿಂದ ಯಾವ್ದಾದ್ರು ಒಂದು ರೀಸನ್ ಇರುತ್ತೆ. ಕರೆಕ್ಟ್. ಅದು ಸಾಮಾನ್ಯವಾಗಿ ಯಾವ್ದು ನಮ್ಮ ಹತ್ರಕ್ ಬರಲ್ಲ. ನಾವೇನ್ ಅನ್ಕೊಂಡಿರ್ತೀವಿ ಅದನ್ನ ದೇವ್ರು ನಮ್ಮ ಹತ್ರ ಕಳ್ಸಿರ್ತಾರೆ. ಕರೆಕ್ಟ್ ಮ್ಯಾಮ್. ನೀವು ನಮ್ಮ ಆನ್ಲೈನ್ ನೋಡ್ಕೊಂಡ್ ಬಂದ್ರಿ ಅಡ್ಮಿಷನ್ ಆಗಕ್ಕೆ ಅಂತ. ಕೋರ್ಸ್ ಎಲ್ಲ ಆಯ್ತು. ಇವಾಗ ಜಾಬ್ ಪ್ಲೇಸ್ಮೆಂಟ್ ಬಗ್ಗೆ ನಾವು ಕಾಲೇಜ್ ಮಾತಾಡಿದ್ವಿ. ಮೇಡಮ್ ಪ್ರೊಫೈಲ್ ಸ್ವಲ್ಪ ಅಪ್ ಆಗ್ಲಿ, ಮಾಡಿರೋ ವರ್ಕ್ ಎಲ್ಲ ಇವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಲಿ. ಆಮೇಲೆ ಇನ್ನೊಂದು ನಿಮ್ಗೊಂದು ವರ್ಡ್ ಹೇಳಿದೆ, ಹೆಣ್ಮಕ್ಳು ಇದಾರೆ ನಿಮ್ಗೆ, ಮದ್ವೆ ಬಗ್ಗೆ ವರಿ ಮಾಡ್ಬೇಡಿ, ಇವರೇ ಪ್ಲಾನಿಂಗ್ ಮಾಡ್ಕೊಂತಾರೆ, ನಾವಿದ್ದೀವಿ ಸಪೋರ್ಟ್ ಮಾಡಕ್ಕೆ. ಏನ್ ಅನ್ಸುತ್ತೆ ಮೇಡಮ್, ಇದು ಬಿಹೈಂಡ್ ದಟ್ ಒಂದ್ ಕನೆಕ್ಟ್ ಆಗ್ಬೇಕು ಅಂತ. ನಾಟ್ ಓನ್ಲಿ ಮನಿ, ನೀವು ಕೊಟ್ರಿ ಫೀಸು ಅಷ್ಟ್ ಮಾತ್ರ ವರ್ತಿದ್ಯಾ, ಅದಕ್ಕಿಂತ ಜಾಸ್ತಿ ವರ್ತಿದ್ಯಾ ಅನ್ಸ್ತಿದ್ಯಾ ಮೇಡಮ್? ಅದಕ್ಕಿಂತ ಜಾಸ್ತಿ ವರ್ತಿದೆ ಅರುಣ್. ಯಾಕಂದ್ರೆ ಬೇರೆ ಕಡೆ ಕಂಪೇರ್ ಮಾಡ್ಕೊಂಡ್ರೆ ದುಡ್ಡು ತಗೊಂಡ್ವಿ, ಅವ್ರಿಗೇನ್ ನಾವ್ ಹೇಳ್ಕೊಡ್ಬೇಕು ಹೇಳ್ಕೊಟ್ಟಿದ್ವಿ, ಸರ್ಟಿಫಿಕೇಶನ್ ಮಾಡಿದೀವಿ, ಕೊಟ್ಟಿದೀವಿ ಅವ್ರ ಕೈಗೆ, ಮಿಕ್ಕಿದ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಬಹುದು, ಮಾಡ್ದೇನು ಇರಬಹುದು, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋದು ಬಹಳಷ್ಟು ಕಡೆ ಹೊರಗಡೆ ನೋಡಿದೀನಿ ನಾನು. ಬಟ್ ಆದ್ರೆ ಇಲ್ಲಿ ಆ ತರ ಇಲ್ಲ. ದುಡ್ಡು ತಗೊಂಡೋದಕ್ಕಿಂತ ಡಬಲ್ ಆಗಿ ಒಬ್ಬ ಕ್ಯಾಂಡಿಡೇಟ್ ನ ತಗೊಂಡು ಅವ್ರನ್ನ ತೀಡಿ ಆ ಒಂದು ಕೆಲ್ಸಕ್ಕೆ ಪರ್ಫೆಕ್ಟ್ ಆಗಿ ಅವ್ರನ್ನ ಹೆಂಗೆ ನಾವು ಯುಟಿಲೈಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟು, ಅದ್ರ ಜೊತೆಗೆ ನಿಂತ್ಕೊಂಡು ಅವರನ್ನ ಮುಂದೆ ಬಿಟ್ಟು ಅವ್ರ ಹಿಂದೆಗಡೆ ಅವ್ರಿಗೆ ಏನ್ ಬ್ಯಾಕ್ ಬೋನ್ ಸಪೋರ್ಟ್ ಬೇಕು ಅದನ್ನು ಸಪೋರ್ಟ್ ಮಾಡ್ತಾ
ನಾವು ಬೆಳೆಯೋದಲ್ದಾಗೆ ನಮ್ಮ ಜೊತೆಗೆ ನಮ್ಮನ್ನ ನಂಬಿ ಬಂದಂತ ಸ್ಟೂಡೆಂಟು ಬೆಳಿಬೇಕು ಅಂತ ಹೇಳಿ ಅವ್ರ ಜೊತೆಗೆ ಇದ್ದು ಅವ್ರಿಗೆ ಏನ್ ಹೇಳಿದ್ರೆ ಏನ್ ಒಳ್ಳೇದು ಏನ್ ಕೆಟ್ಟದು ಈ ತರ ಒಂದು ತಗೊಂಡ್ರೆ ಇದಕ್ಕೆ ನಿಮ್ಗೆ ಏನ್ ಯೂಸ್ ಆಗುತ್ತೆ, ಇದರಿಂದ ನಿಮಗೆ ಕರಿಯರ್ ಅಲ್ಲಿ ಏನ್ ಕಲಿಬಹುದು ಅಂತ ಹೇಳಿ ಅಲ್ಲಿಂದ ಇದ್ದು ಅವ್ರನ್ನ ನಡೆಸ್ತೀರಾ ಅಂತ. ಸೊ ಈ ತರ ಒಂದು ಸಪೋರ್ಟ್ ಬೇರೆ ಎಲ್ಲೂ ಸಿಗೋದಿಲ್ಲ. ತುಂಬಾ ಚೆನ್ನಾಗಿ ಗೈಡ್ಲೈನ್ಸ್ ಕೊಡ್ತೀರಾ, ತುಂಬಾ ಚೆನ್ನಾಗಿ ಲೈಫಲ್ಲಿ ಅದನ್ನ ಒಂದ್ ಪರ್ಸನಲ್ ಆಗಿ ತಗೊಳೋದು ಅಂತ ಅಲ್ಲ, ಅದನ್ನ ನಾವು ತಗೊಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವ್ ಏನ್ ಹೇಳ್ತೀರಾ ಅದನ್ನ ತಗೊಳೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಪರ್ಸನಲ್ ಆಗಿ ತಗೊಂಡ್ರೆ ನಮ್ ಕೆರಿಯರೇ ಹಾಳಾಗೋದು. ಪರ್ಸನಲ್ ಆಗಿ ತಗೊಂಡ್ರೆ ಅದನ್ನ ನಾವು ಎಲ್ಲಿ ತನಕ ತಗೊಂಡ್ ಹೋಗ್ಬೋದು, ಅದ್ರ ಹೇಳಿರೋದ್ರಲ್ಲಿ ಎಷ್ಟು ನಿಜ ಇದೆ ಅದನ್ನ ನಾವ್ ಹೆಂಗ್ ಯೂಸ್ ಮಾಡ್ಕೊಳ್ಬೇಕು. ಒಂದ್ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಆ ಪಾಯಿಂಟ್ ನಾವ್ ಹೆಂಗ್ ಗ್ಯಾದರ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಗ್ಯಾದರ್ ಮಾಡ್ತಾ ಹೋಗ್ತಾ ಇದ್ದಂಗೆ ನಮ್ ನಾಲೆಜ್ ಬೆಳೆಯುತ್ತೆ, ನಮ್ಗೆ ಹೇಳ್ಕೊಟ್ಟೋರ್ದು ಒಳ್ಳೆ ಹೆಸರು ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈಗ ಈ ವಿಡಿಯೋ ನೋಡ್ತಾ ಇರೋರು ಆಲ್ ಓವರ್ ಬ್ಯಾಂಗ್ಳೂರ್ ಅಂಡ್ ನಮ್ಮ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ಆಗಿರ್ಬೋದು, ಪಾರ್ಟಿ ಹಾಲ್ ಓನರ್ಸ್, ರೆಸಾರ್ಟ್, ವೆಡ್ಡಿಂಗ್ ವೆನ್ಯೂ, ಈವೆಂಟ್ ವೆನ್ಯೂ, ಜೊತೆಗೆ ಪ್ರೈವೇಟ್ ಥಿಯೇಟರ್, ಈ ತರ ಮಾರತಳ್ಳಿ ಕಡೆ, BTM ಲೆವೆಲ್ ಕಡೆ, ಮತ್ತೆ ಸರ್ಜಾಪುರ ಮೈ ಕೊಡಿ, ಯಾವ್ಯಾವ ಏರಿಯಾ ಹೆಸರು ಹೇಳಿ ಸರ್. HSR ಇಂದ ಸರೌಂಡಿಂಗ್ ಯಾವ ಏರಿಯಾ ಆದ್ರೂ ಓಕೆ, ಲೈಕ್ ಮಾರತಳ್ಳಿ, ಸರ್ಜಾಪುರ ಆ ಸೈಡ್ ಓಕೆ, ಓಲ್ಡ್ ಏರ್ಪೋರ್ಟ್ ರೋಡ್ ಯಾವ್ದಾದ್ರು ಓಕೆ, ನಾನು ಹೋಗಕ್ ರೆಡಿ. ಎಸ್, ಜಾಬ್ ಪ್ಲೇಸ್ಮೆಂಟ್ ಬಗ್ಗೆ ಹೇಳೋದಾದ್ರೆ ನಾವು ಇಲ್ಲಿ ಜಾಬ್ ಪ್ಲೇಸ್ಮೆಂಟ್ ಇವ್ರಿಗೆ ತುಂಬಾ ಇಷ್ಟ ಇದೆ ಇಲ್ಲಿ ಮಾಡಕ್ಕೆ. ಯಾಕೆ ಇಲ್ಲಿ ಮಾಡಕ್ ಇಷ್ಟ ಇದೆ ಮೇಡಮ್? ಸರ್ ಇಲ್ಲಿದ್ರೆ ಕಲೀಲೂಬಹುದು ಅಂಡ್ ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ನನಗೆ. ಅಂಡ್ ಇವೆಂಟ್ಸ್ ಗಳಿಗೆ ಹೋದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಲಿಬಹುದು. ನನ್ಗೆ ಇಲ್ಲೊಂದು ಇದೆ, ಏನು ಮೈನಸ್ ಪಾಯಿಂಟ್ ಯಾಕೆ ಇಲ್ಲ ಆಗಲ್ಲ ಅಂತಂದ್ರೆ ನನಗೆ ಟ್ರಾವೆಲಿಂಗ್ ತುಂಬಾ ಆಗೋದು, ಅರ್ಧ ದಿನ ಆಲ್ಮೋಸ್ಟ್ ಅಲ್ಲೇ ಆಗೋಗಿರೋ. ನೋಡಿ, ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ 2.5 ಅವರ್, ಕಾರಲ್ಲಿ ಟ್ರಾವೆಲ್ ಮಾಡಿದ್ರೆ 2 ಅವರ್, ಮೆಟ್ರೋಲ್ ಟ್ರಾವೆಲ್ ಮಾಡಿದ್ 1.5 ಅವರ್. ನೀವು ಬಂದು ಹೋಗೋದಕ್ಕೆ ಇಲ್ಲಿ 5 ಅವರ್ ಆದ್ರೆ ಬಸ್ಸಲ್ಲಿ ಮಾರ್ನಿಂಗ್ ಟು ಈವ್ನಿಂಗ್ 2 ಸೈಡ್ ಟ್ರಾವೆಲ್ ಅಲ್ವಾ ಸ್ನೇಹಿತರೆ. ಹಾಗಾಗಿ ಮತ್ತೆ ಕ್ಯಾಬಲ್ಲಿ ಬರೋದಾದ್ರೆ 2 ಅವರ್ ಅಂದ್ರೂ 4 ಅವರ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಮೆಟ್ರೋದಲ್ಲಿ ಅಂದ್ರೆ 3 ಅವರ್ ಆಗೋಗ್ಬಿಡುತ್ತೆ. ಸೊ ಮತ್ತೆ ಇಲ್ಲಿ ಬಂದು ಡಿಫಿಕಲ್ಟ್ ಆಗುತ್ತೆ ಅನ್ನೋದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದ್ ಬಿಟ್ಟು ಇನ್ ಏನ್ ಲೈಕ್ ಆಗ್ತಿದೆ ಇಲ್ಲಿ ಮಾಡ್ಬೇಕು ಅನ್ನೋದು? ಇಲ್ಲಿ ಮಾಡೋದು ಏನು ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ನಮ್ಗೆ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡೋದಕ್ಕೆ ಸೀನಿಯರ್ಸ್ ಇದ್ದೀರಾ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ನಂಗೆ ಇಲ್ಲಿ ವರ್ಕ್ ಮಾಡಿದ್ರೆ. ಅಂಡ್ ನಂದೇ ಯಾವ್ದಾದ್ರು ಒಂದು ಇವೆಂಟ್ ಬಂದ್ರು ನಾನು ಇದ್ ಮಾಡ್ಕೋಬಹುದು, ಅದಕ್ಕೂ ನೀವು ಸಪೋರ್ಟ್ ಮಾಡ್ತೀರಾ ಇಲ್ಲಿ ಮಾಡಿದ್ರೆ. ಅಂಡ್ ಆಚೆ ಹೋದ್ರು ನಂಗೆ ಇವೆಂಟ್ ಬಂದು ನಿಮ್ಗೆ ಇನ್ಫಾರ್ಮ್ ಮಾಡಿದ್ರೆ ಅದಕ್ಕೂ ಸಪೋರ್ಟ್ ಮಾಡ್ತೀರಾ. ಒಂದೇ ಒಂದು ಮೈನಸ್ ಅಂದ್ರೆ ಟ್ರಾವೆಲಿಂಗ್. ನೀವು ಮಾಡೋದು ಟ್ರಾವೆಲಿಂಗ್ ಕಷ್ಟ ಸ್ನೇಹಿತರೆ. ನೋಡಿ, ಇವ್ರು ಮಾತ್ರ ಅಲ್ಲ, ಎಷ್ಟೊಂದ್ ಜನಕ್ಕೂ ಟ್ರಾವೆಲಿಂಗ್ ರಿಲೇಟೆಡ್ ತುಂಬಾ ಇಶ್ಯೂ ಇದೆ. ಸೊ ನಿಮ್ಗೆ ನಾನು ಈ ವಿಡಿಯೋ ಮುಖಾಂತರ ಸಜೆಷನ್ ಏನ್ ಮಾಡ್ತೀನಿ ಅಂದ್ರೆ, ನೀವು ಪ್ಲಾನ್ ಮಾಡ್ಕೊಳ್ಳಿ. ಫಸ್ಟ್ ನೀವ್ ಏನೇ ಮಾಡಿದ್ರು ಒಂದು ಪ್ಲಾನ್ ಮಾಡ್ಕೊಂಡು ಆರ್ಗನೈಸ್ ಆಗಿರಿ. ಮತ್ತೆ ಇನ್ನೊಂದು, ನಾನು ನಿಮ್ಮ ಹತ್ರ ಕೇಳಿದ್ದು ಮೇಡಮ್ ಹತ್ರ, ಓಕೆ ಟ್ರಾವೆಲ್ ಮಾಡ್ಕೊಂಡ್ ಬರ್ತಾರೆ, ಬಂದ್ಬಿಟ್ರು ಅನ್ಕೊಳ್ಳೋಣ, ಈಗ ನಾನು ಮಾಡ್ಲೇಬೇಕು ಅಂದ್ರೆ ನೀವೇನು ಮಾಡಲ್ಲ ಅಂತ ಹೇಳಲ್ಲ, ಅಮ್ಮ ಆಗ್ಲಿ ನೀವಾಗ್ಲಿ. ಬಟ್ ಇಲ್ಲಿ ಸ್ಟೇ ಆಗ್ಬೇಕಾದ್ರೆ PGಲಿ ಇರ್ಬೇಕು. ಇಲ್ಲಿ ಒಬ್ರೇ ಇವಾಗ ರೂಮ್ ಮಾಡ್ಕೊಂಡು ಇರಕ್ಕಾಗಲ್ಲ, ಯಾಕಂದ್ರೆ ಅವ್ರ ಪರ್ಸನಲ್ ಥಿಂಗ್ಸ್ ಎಲ್ಲ ಇರುತ್ತೆ ಹೆಣ್ಮಕ್ಳು ಅಂದ್ರೆ. PGಲಿ ಇದ್ರೂ ಕೂಡ ನಿಮ್ಗೆ ಏನು ಅನ್ಕಂಫರ್ಟಬಲ್ ಮತ್ತೆ ಹೆಲ್ತ್ ರಿಲೇಟೆಡ್ ಇದ್ದೇ ಇರುತ್ತೆ. ಯಾಕೆಂದ್ರೆ ಇವಾಗ ಎಷ್ಟೊಂದ್ ಜನ ಊರಿಂದ ಊರ್ ಬಿಟ್ಟು ಬಂದಿರ್ತಾರೆ. ಮೇಡಮ್ ಹೇಳ್ದಂಗೆ ಒಂದ್ PGಲಿ ಇರ್ತಾರೆ, ಹೊರಗಡೆ ಫುಡ್ ತಗೊಂತಾ ಇರ್ತಾರೆ, ಸಮ್ ಟೈಮು ರೂಮ್ ಮಾಡ್ಕೊಂಡಿರ್ತಾರೆ. ಬಟ್ ನೀವು ತುಂಬಾ ಪ್ರೀತಿ ಅಮ್ಮನ್ ಬಿಟ್ಟೇ ಇರಲ್ಲ ನೀವು ಯಾವಾಗ್ಲೂ. ನಮ್ ಕೋರ್ಸ್ ಅಲ್ಲೂ ಒಂದಿನ ಮೇಡಮು ಹುಷಾರಿಲ್ಲ ಅನ್ಬಿಟ್ಟು ಹೋಗಿದ್ರು. ಅದ್ರ ಜೊತೆಗೆ ಕೆಲ್ಸ ಅಂತ ಬಂದ್ರೆ ಒಂದ್ ಚಾನೆಲ್ ಬಂದಿತ್ತು ಮೇಡಮ್, ನ್ಯೂಸ್ ಚಾನೆಲ್. ನಮ್ಮ ಸ್ಟೂಡೆಂಟ್ಸ್ ನ ಪಬ್ಲಿಸಿಟಿ ಮಾಡೋದ್ರಲ್ಲಿ ನಾನು ಸಖತ್ತು ಫೋಕಸ್ ಮಾಡ್ತಾ ಇರ್ತೀನಿ. ಅವ್ರ ಮಾರ್ಕೆಟಿಂಗ್ ಆಗ್ಬೇಕು, ಅವ್ರದ್ದು ಬ್ರ್ಯಾಂಡಿಂಗ್ ಆಗ್ಬೇಕು, ಅವ್ರ ಪೇಜ್ ನ ಹೆಂಗ್ ಬಿಲ್ಡ್ ಮಾಡ್ಬೇಕು ಅನ್ನೋದು ನನ್ ಜಾಸ್ತಿ ಫೋಕಸ್. ಇವ್ರ ಪೇಜ್ ಇಟ್ಕೊಂಡು ನಾನ್ ಗ್ರೋ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ಇಲ್ಲ. ಯಾಕೆಂದ್ರೆ ಇವ್ರ ಪೇಜ್ ಅಲ್ಲಿ ಇರೋದ್ ಕಂಟೆಂಟ್ ಇಷ್ಟೇ, ನಮ್ ಪೇಜ್ ಅಲ್ಲಿ ಇರೋದು ಇಷ್ಟು. ಇದು ಟ್ರಾನ್ಸ್ಫರ್ ಹಿಂಗ್ ಆಗ್ಬೇಕೇ ಹೊರತು ಹಂಗಾಗಕ್ಕಾಗಲ್ಲ. ಇದೊಂದು ಸಮುದ್ರ, ನೀವ್ ಇನ್ನ ಬೇಬಿ ತರ ಇದ್ದೀರಾ. ಒಂದ್ ಚಿಕ್ಕದು, ಒಂದ್ ಗುಂಡಿ, ಒಂದು ಬಾವಿ. ಸೊ ಹಾಗಾಗಿ ನಿಮ್ಗೆ ನಾವು ನಿಮ್ಮ ಐಡಿಗೆ ಏನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂದ್ರೆ, ಮಾರ್ಕೆಟ್ ಅಲ್ಲಿ ಆ ಟ್ರಸ್ಟ್ ಬಿಲ್ಡ್ ಮಾಡ್ಕೋಬೇಕು ಅಂತ ಅಂದ್ರೆ ನೀವು ಸಡನ್ ಆಗಿ ಹೋದ್ರೆ ಆಗಲ್ಲ, ಪರವಾಗಿಲ್ಲ. ಸಡನ್ ಆಗಿ ಹೋದ್ರೆ ಆಗೋದಿಲ್ಲ. ನೀವು ಒನ್ ಬೈ ಒನ್. ಈಗ ನಾವು ಏನ್ ಸಡನ್ ಆಗಿ ಬಂದಿಲ್ಲ, ನಾವು ಇಷ್ಟು ವರ್ಷ ಜರ್ನಿ ಮಾಡ್ಕೊಂಡು ಬಂದಿರೋದು.
ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಒಂದ್ ಚಾನೆಲ್ನೆಲ್ಲ ಕರ್ಸ್ತಾ ಇರ್ತೀವಿ. ಇಲ್ಲಿ ಒಂದ್ ಇಂಟರ್ವ್ಯೂ ಮಾಡಿ ಇವ್ರನ್ನ ಮಾತಾಡ್ಸಿ ಏನ್ ಕಲ್ತಿದ್ದಾರೆ ಏನು, ಯಾಕಂದ್ರೆ ಇವ್ರು ಪಬ್ಲಿಸಿಟಿ ತಗೋಬೇಕಲ್ಲ. ಈಗ ನಿಮ್ಗೆ ಆರ್ಡರ್ ಸಿಕ್ಕಿದ್ದು ಹೆಂಗೆ, ನೀವು ವರ್ಕ್ ನ ಅಪ್ಲೋಡ್ ಮಾಡಿದ್ದಕ್ಕೆ ಕರೆಕ್ಟಾ? ಎಷ್ಟು ಪ್ರಾಫಿಟ್ ಮಾಡಿದ್ರಿ ಅದರಲ್ಲಿ? 12,000 ಸಿಕ್ಕಾಪಟ್ಟೆ ಉಳಿಸ್ತಾ ಇದ್ದೀರಾ. ಆಮೇಲೆ ಕ್ಲೈಂಟ್ ಚೆನ್ನಾಗೆ ವರ್ಕ್ ಕ್ವಾಲಿಟಿ ವರ್ಕ್ ಕೊಡ್ತಿದ್ದೀರಾ ತಾನೆ? ಆಮೇಲೆ ಮತ್ತೆ ನಮ್ ಸೀನಿಯರ್ ಇನ್ನೊಂದು ಹೇಳ್ತೀನಿ, ನಾವ್ ಯಾವ್ದೇ ಕ್ಲೈಂಟ್ ಹತ್ರ ನಾವ್ ಎಷ್ಟು ಅಮೌಂಟ್ ಮಾತಾಡ್ತೀವೋ ಅದು ಸೆಕೆಂಡರಿ ಆಗುತ್ತೆ. ನಮ್ ವರ್ಕ್ ಅಲ್ಲಿ ನಾವ್ ಯಾವ ತರ ಅವ್ರ ಎಕ್ಸಿಕ್ಯೂಟ್ ಮಾಡ್ತೀವೋ ಅದು ತುಂಬಾ ಇಂಪಾರ್ಟೆಂಟ್. ಕ್ಲೈಂಟ್ ಏನು ಅಮೌಂಟ್ ಕೊಟ್ಬಿಟ್ಟು ನಮ್ ವರ್ಕ್ ಆಯ್ತು ಅಂತ ಬಂದ್ರೆ ಅವ್ರು ನಮಗ್ ತಿರ್ಗಾ ಆರ್ಡರ್ಸ್ ಕೊಡಲ್ಲ. ನಮ್ ವರ್ಕ್ ತೋರ್ಸಿದ್ರೇನೆ ಅವ್ರಿಗೆ ಸ್ಯಾಟಿಸ್ಫೈ ಆಗಿ ಅವ್ರ ಅಮೌಂಟ್ ಕೊಟ್ಟು ಅವರಿಂದ ಇನ್ನೊಂದ್ 4 ರೆಫರೆನ್ಸ್ ಹೋಗುತ್ತೆ. ಸೊ ವರ್ಕ್ ಅಲ್ಲಿ ನಾವ್ ಯಾವ ತರ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಆ ಈವೆಂಟ್ ಗೆ ಅಮ್ಮನು ನಿದ್ದೆಗೆಟ್ಟಿದ್ದಾರೆ, ಅವ್ರ ಸಪೋರ್ಟ್ ಹೇಗಿತ್ತು? ಅವ್ರು ಆಕ್ಚುಲಿ ತುಂಬಾ ಸಪೋರ್ಟ್ ಮಾಡಿದ್ರು ಸರ್. ನಾನ್ ನೈಟ್ ಪೂರ್ತಿ ಅಲ್ಲೇ ಇದ್ದೆ, ವರ್ಕ್ ನಡೀತಾ ಇತ್ತು, ಅಲ್ಲೇ ಇದ್ದೆ ನಾನು. ಒಂದ್ 2 hours ಕಾಲ್ ಮಾಡಿ ಏನ್ ಮಾಡ್ತಿದ್ಯಾ, ಬರ್ಬೇಕಾ, ಏನಾದ್ರು ಹೆಲ್ಪ್ ಬೇಕಾ. ಅಂಡ್ ಇವನ್ ಮಾರ್ನಿಂಗ್ ಬಿಸಿನೀರ್ ಕಳ್ಸಿದ್ರು ಆಲ್ಮೋಸ್ಟ್ 3:30 ಏನೋ. ಅವ್ರು ಆರಾಮಾಗಿ ಮಲಗಿರ್ಬೋದಿತ್ತು. ಬೆಳಿಗ್ಗೆ ಎದ್ದು ಅಣ್ಣ ಮನೆಗೆ ಹೋಗಿ ಅವನು ಇದ್ದ, ಅವನಿಗೂ ವರ್ಕ್ ಇತ್ತು ಮಾರ್ನಿಂಗ್ ಅಂದ್ಬಿಟ್ಟು 2 hours ಇದ್ದು ಅವನು ಹೋದ ವಾಪಸ್. ನನಗ್ ವರ್ಕ್ ಇದೆ, ಬೆಳಿಗ್ಗೆ ಎದ್ದು ನನ್ ವರ್ಕ್ ಮಾಡಕ್ ಆಗಲ್ಲ, ನಿದ್ದೆ ಮಾಡಿಲ್ಲ ಅಂದ್ಬಿಟ್ಟು ಅವನು ಹೋದ. ಆಮೇಲೆ ತಿರ್ಗಾ ಎದ್ದು 3 o'clock ಅಲ್ಲಿ ಬಿಸಿನೀರ್ ತಗೊಂಡು ಬಂದಿದ್ದ ವಾಟರ್ ಬಾಟ್ಲ್ ಅಲ್ಲಿ. ಅಮ್ಮ ಕಟ್ ಕಳ್ಸಿದ್ರು. ಸೊ ಮನೇಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ನಾನ್ ನಿಮ್ಗೆ ಹೇಳೋದು, ಇವಾಗ ಮಾತಾಡಕ್ಕೆಲ್ಲ ನಾವು ಈ ಧೈರ್ಯ ಲೈವ್ ಅಲ್ಲೇ ಕರೆಕ್ಷನ್ ಹೇಳ್ಬಿಡ್ತೀವಿ. ನೀವು ಹೇಳಿದ್ರಿ ಮೈಕ್ ಹಿಡ್ಕೊಳ್ಳಿ ಅಂತ. ಸೊ ಕೈ ಆಕ್ಷನ್ ಮಾಡೋದಾಗ್ಲಿ ನೋಡೋದಾಗ್ಲಿ ಇದೆಲ್ಲ ಲೈವ್ ಅಲ್ಲೇ ಹೇಳ್ಬಿಡ್ತೀವಿ. ಸೊ ನಾವು ಚಾನೆಲ್ಗಳನ್ನ ಒಂದಲ್ಲ ಸುಮಾರು ಚಾನೆಲ್ಗಳನ್ನ ಕರೆಸಿ ಇವ್ರನ್ನ ಮಾತಾಡ್ಸ್ತಾ ಹೋಗ್ತೀವಿ, ಇವ್ರ ಪೇಜ್ ನ ಬಿಲ್ಡ್ ಆಗ್ಲಿ ಅಂತ. ಮೇಡಮ್ ಮಾರ್ಕೆಟ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಅಕ್ಸೆಪ್ಟ್ ಮಾಡಲ್ಲ ಮೇಡಮ್ ಕೊಡಿ ಮೇಡಮ್, ಯಾರು ಕೂಡ ಅಕ್ಸೆಪ್ಟ್ ಮಾಡಲ್ಲ. ಅದೊಂದು ಬ್ಯಾಕ್ ಸಪೋರ್ಟ್ ಬೇಕು. ಈಗ ನಮ್ಗೆ ಇಷ್ಟು ಫಾಲೋವರ್ಸ್ ಇದಾರೆ, ಈ ಕಂಟೆಂಟ್ ನ ರೀಚ್ ಔಟ್ ಮಾಡ್ತೀವಿ ಅಂದ್ರೆ ಇವ್ರಿಗೊಂದು 500,000 ಜನ ಫಾಲೋವರ್ಸ್ ಇರ್ತಾರೆ. ಸಡನ್ ಆಗಿ ಇವರು ಈವೆಂಟ್ ಹಾಕಿದ ತಕ್ಷಣ ಇವ್ರಿಗೆ ಆರ್ಡರ್ ಬರಲ್ಲ. ಯಾರು ಇವ್ರಿಗೆ ಸಪೋರ್ಟ್ ಇದಾರೆ, ಈ ಸಪೋರ್ಟ್ ಇಂದ ಇವ್ರು ಇನ್ನ ಚೆನ್ನಾಗಿ ಗ್ರೋ ಆಗ್ಬೋದು. ನಾನು ಸಮ್ ಟೈಮ್ ಎಲ್ಲ ಹೇಳ್ತಾ ಇದ್ದೆ, ಮೇಡಮ್ ನಾವು ಮಾಡುವಂತ ವರ್ಕ್ ಜನಕ್ಕೆ ತೋರಿಸ್ಲಿಲ್ಲ ಅಂದ್ರೆ ಹೆಂಗೆ ಗ್ರೋ ಆಗುತ್ತೆ? ನೀವು ಮಾರ್ಕೆಟಿಂಗ್ ಬಗ್ಗೆ ಹೇಳಿದ್ರಿ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಇವ್ರಿಗೆ ನಾನು ಚಾನಲ್ ಅವ್ರನ್ನೆಲ್ಲ ಕರೆಸಿ ಮಾತಾಡಿ ದೊಡ್ಡ ದೊಡ್ಡ ಬ್ಯಾನರ್ಗಳೆಲ್ಲ ಹಾಕ್ಸಿ ಮಾರ್ಕೆಟಿಂಗ್ ಮಾಡೋದು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಮ್ಯಾಮ್ ನಿಮ್ ಪ್ರಕಾರ? ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಅರುಣ್ ಅವರೇ, ಇವಾಗ ನಾವು ಒಂದ್ ವ್ಯಾಪಾರ ಮಾಡ್ಬೇಕು. ಓಕೆ, ಓದೆ ಒಂದಷ್ಟು ಬಂಡವಾಳ ಹಾಕ್ದೆ, ಏನೋ ಒಂದಷ್ಟು ಹೂವನ್ನೇ ಇಟ್ಕೊಂಡೆ, ಒಂದಷ್ಟು ಹೂವ ತಗೊಂಡ್ ಬಂದು ಇಟ್ಕೊಂಡೆ. ನಾನು ಅದನ್ನೆಲ್ಲ ಕಟ್ಬೇಕು ತಾನೆ, ಕಟ್ಟಿ ಪ್ರಿಪೇರ್ ಮಾಡ್ಕೊಂಡೆ. ನಾನು ಹೂವ ತಗೊಂಬಂದು ಇಟ್ಕೊಂಡಿದ್ದೀನಿ ಅಂತ ನಾನು ಮನೆಯಲ್ಲೇ ಇಟ್ಕೊಂಡಿದ್ರೆ ಪಕ್ಕದಲ್ಲಿರೋನ್ಗೂ ಗೊತ್ತಾಗಲ್ಲ ಇವ್ರ ಮನೇಲಿ ಹೂವ ಇದೆ ಅಂತ. ನಾನು ಅದನ್ನ ತಗೊಂಡೋಗಿ ಬೀದಿನಲ್ಲಿ ಇಟ್ಕೊಂಡು ಅದಕ್ಕೊಂದ್ ಪ್ರೈಸ್ ಕೊಡ್ಬೇಕು. ಅದಕ್ಕೊಂದ್ ಪ್ರೈಸ್ ಕೊಟ್ಟು ನಾನು ಇದನ್ನ ಸೇಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮಾತ್ರನೇ ಓಡಾಡೋ ಅಂತ 10 ಜನಕ್ಕೆ ಗೊತ್ತಾಗುತ್ತೆ ಇವ್ರ ಹತ್ರ ಹೂವ ಇದೆ ತಗೊಂಡ್ಬೇಕು ಅಂತ. ಸೊ ಆವಾಗ ಅದೇ ತರನೇ ಯಾವುದೇ ಒಂದು ಬಿಸ್ನೆಸ್ ಆಗ್ಲಿ, ಯಾವುದೇ ಒಂದು ಕೆರಿಯರ್ ಸ್ಟಾರ್ಟ್ ಮಾಡೋದೇ ಆಗ್ಲಿ, ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೂ ಫಸ್ಟ್ ಬಂದು ಅದನ್ನ ಪಬ್ಲಿಕ್ ಮಾಡ್ಬೇಕು. 4 ಜನಕ್ಕೆ ಗೊತ್ತಾಗ್ಬೇಕು. ನಾನು ಹೂವ ಮಾಡ್ತಾ ಇದ್ದೀನಿ ಅಂತ ಮನೇಲಿ ಕೂತ್ಕೊಂಡಿದ್ದೆ, ಹೂವ ಒಣಗಿ ಕೊಳ್ತೋಗುತ್ತೆ, ಬಿಸಾಕ್ಬೇಕಾಗತ್ತೆ ಹೊರತು ನಮಗೆ ಲಾಭ ಬರಲ್ಲ, ಅದು ನಷ್ಟನೇ ಆಗುತ್ತೆ. ಕಲ್ತಿದ್ದೀನಿ ಅನ್ನೋದನ್ನ 4 ಜನಕ್ಕೆ ಎಕ್ಸ್ಪ್ಲೋರ್ ಮಾಡಿ, ಮಾತಾಡಿ ಅದ್ರ ಬಗ್ಗೆ. ನೀವು ಮಾತಾಡೋದನ್ನೇ ಒಂದು ಬಾಯಿಂದ ಇನ್ನು 10 ಬಾಯಿಗೆ ಹೋಗುತ್ತದು. ಮಾತಾಡ್ತಾನೆ ಇರ್ಬೇಕು, ನಾವು ಮಾತಾಡ್ಬೇಕು. ಫಸ್ಟ್ ನಾವು ಬಾಯಿ ಓಪನ್ ಮಾಡಿ ನಾವೇನ್ ಕಲ್ತಿದೀವಿ ಅಂತ ನಾವು 4 ಜನಕ್ಕೆ ಕೇಳಿದ್ರೆ ಆ 4 ಜನ 40 ಜನಕ್ಕೆ ಕೇಳ್ತಾರೆ, ಆ 40 ಜನ 400 ಜನಕ್ಕೆ ಕೇಳ್ತಾರೆ, 400 ಜನ 4,000 ಜನಕ್ಕೆ ಕೇಳ್ತಾರೆ. ಅದು ಪಬ್ಲಿಸಿಟಿ. ವೆರಿ ಗುಡ್, ಸೂಪರ್. ಒಂದು ಕಮೆಂಟ್ ಮಾಡಿ ಸೂಪರ್ ಅಂತ ಮೇಡಮ್, ವೆರಿ ನೈಸ್. ಮೇಡಮ್ ನಿಮ್ಗೆ ಮಾತಾಡಿಸ್ತೀನಿ. ಈಗ ಜಾಬ್ ಇವಾಗ ನಾವೇನ್ ಪ್ಲಾನ್ ಮಾಡ್ತಾ ಇರೋದು, ಇವ್ರಿಗೆ ಟ್ರಾವೆಲ್ ಎಕ್ಸ್ಪೆನ್ಸ್ ಅಂದ್ರೆ ಟ್ರಾವೆಲ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಮತ್ತೆ ಆಸ್ ಎ ಫೀಮೇಲ್ ಅವ್ರದೇ ಆದಂತದ್ದು ಒಂದು ಪರ್ಸನಲ್ ಹೆಲ್ತ್ ಆಗಿರ್ಬೋದು ಮತ್ತೊಂದು ಇರುತ್ತೆ. ಸೊ ನಾವು ಅದ್ರ ಕಡೆ ಜಾಸ್ತಿ ಕನ್ಸರ್ನ್ ಕೊಡೋರು. ಒಂದು ನಿಮ್ಗೆ ಫ್ರೀಲಾನ್ಸಿಂಗ್ ಯಾವಾಗ ಇರುತ್ತೆ ನಮ್ಮ ಇವೆಂಟ್ಸ್ ಗಳು, ಅದನ್ನ ಮಾಡಿ ನಾನು ಕೊಡ್ತೀನಿ. ಸೊ ಇವಾಗ ಮೊನ್ನೆ ಕೊಟ್ವಿ, ಇನ್ನ ಮುಂದಕ್ಕೆ ಬರುತ್ತೆ ಇವಾಗ ಅದು ಕೊಡ್ತೀನಿ, ಅದೊಂದು. ಮತ್ತೆ ಇಲ್ಲೇ ಜಾಬ್ ಮಾಡ್ಬೇಕು ಅಂತ ಅನ್ಸಿದ್ರೆ ಬನ್ನಿ ಕೊಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ನೀವು ಓನ್ ಆಗಿ ಏನಾದ್ರು ಮಾಡೋ ಹಾಗಿದ್ರೆ ಅದು ಮಾಡಿ. ಮತ್ತೆ ಈ ಪ್ರಾಪ್ಸ್ ಗಳು ಏನಾದ್ರು ಬೇಕು ಅಂತಂದ್ರೆ ಇಲ್ಲಿಂದ ತಗೊಂಡು ಹೋಗಿ ಕೆಲಸ ಮಾಡಿ, ದುಡೀರಿ. ನಾನ್ ಹೇಳೋದೇನಂದ್ರೆ ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್, ಅಟ್ಲೀಸ್ಟ್ ಆಫ್ಟರ್ ಮ್ಯಾರೇಜ್ ನಿಮ್ ಹಸ್ಬೆಂಡ್ ಮೇಲೆ 20% ಆದ್ರೂ ಡಿಪೆಂಡ್ ಆಗದಿರೋ ತರ ಇರಿ.
100% ಅಲ್ಲಿ ಥಾಟ್ ಎಲ್ಲ ನಿನ್ನ ಇಲ್ಲ. ಅಲ್ಲ ಹೇಳೋದು ಯಾರಿಗೆ ಆಗ್ಲಿ ಏನ್ ಮೇಡಮ್, ಮದ್ವೆ ಆಗುವಂತ ಟೈಮಲ್ಲಿ ಇದು ಕರೆಕ್ಟ್ ಪಾಯಿಂಟ್ ಏನು ಮೇಡಮ್? 100% 200% ಕರೆಕ್ಟ್ ಅರುಣ್. ಸಿ ಯಾರೇ ಒಂದು ಹುಡುಗಿ ಆದ್ರೂ ಸರಿ, ಅವ್ರ ಕಾಲ್ ಮೇಲೆ ಅವ್ರು ನಿಂತಿರ್ಬೇಕು. ಕರೆಕ್ಟ್ ಮ್ಯಾಮ್. ಸೊ ಅಪ್ಪ ಆಗಿರ್ಲಿ, ಗಂಡ ಆಗಿರ್ಲಿ, ತಾಯಿ ಆಗಿರ್ಲಿ, ಅಣ್ಣ ಆಗಿರ್ಲಿ, ತಮ್ಮ ಆಗಿರ್ಲಿ ಹೆಲ್ಪ್ ಮಾಡ್ತಾರೆ, ಮಾಡಲ್ಲ ಅಂತಿಲ್ಲ. ಎಷ್ಟು ದಿನ ಮಾಡ್ತಾರೆ? ಓಕೆ. ಕೆಲವೊಂದ್ಸಲ ನಮ್ಗೆ ಏನೋ ತುಂಬಾ ಇಂಪಾರ್ಟೆಂಟ್ ನೆಸೆಸಿಟಿ ಇರುತ್ತೆ, ನಮ್ಗೆ ಮನಿ ಪ್ರಾಬ್ಲಮ್ ಇರುತ್ತೆ, ಬೇಕೇ ಬೇಕಾಗಿರುತ್ತೆ. ಆ ಟೈಮಲ್ಲಿ ಅವ್ರ ಹತ್ರನೂ ಇರೋದಿಲ್ಲ. ಕೇಳಿದಾಗ ಅವ್ರಿಗೂ ಕಿರಿಕಿರಿ ಆಗುತ್ತೆ, ಕೊಟ್ಟಿಲ್ಲ ಅನ್ನೋದಕ್ಕೆ ನಮಗೂ ಕಿರಿಕಿರಿ ಆಗುತ್ತೆ. ಕರೆಕ್ಟ್. ಸೊ ಎರಡು ಕಡೆ ಕಿರಿಕಿರಿ ಆದಾಗ ಅದರದ್ದು ಬೇರೆ ಲೆವೆಲೇ ಇರುತ್ತೆ. ಸೊ ಆ ತರ ಒಂದು ಸಿಚುವೇಶನ್ಸ್ಗೆ ಯಾರು ಹೋಗ್ಬಾರ್ದು. ಇವಾಗಿರೋ ಜನರೇಷನ್ ಹೇಳ್ಬೇಕು ಅಂತಂದ್ರೆ ಮದುವೆ ಇರುತ್ತೆ, ನಿಮ್ದು ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳಿ. ಕರೆಕ್ಟ್. ನಿಮ್ದು ಅಂತ ಒಂದು ಅರ್ನಿಂಗ್ ಇರ್ಲಿ. ಕರೆಕ್ಟ್. ನಿಮಗ್ ಏನ್ ಬೇಕು ಅದನ್ನ ನೀವು ತಗೊಳ್ಳಿ. ನಿಮಗ್ ಎಲ್ಗ್ ಬೇಕೋ ನೀವು ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಇಂಡಿಪೆಂಡೆಂಟ್ ಆಗಿರಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಡಿ. ಗೋಲ್ಡನ್ ವರ್ಡ್. ಸೂಪರ್. ಅದೊಂದು. ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಜಾಬ್ ಪ್ಲೇಸ್ಮೆಂಟ್ ಏನ್ ಮಾಡ್ತಾ ಇದೀವಿ ಬೇರೆ ಕಡೆ. ಸೊ ಇವಾಗ ಆಲ್ರೆಡಿ ಮೇಡಮ್ ಹೇಳ್ದಾಗೆ ಈಗ ಎಷ್ಟು ವರ್ಷ ಕೆಲಸ ಮಾಡ್ತೀರಾ ಮೇಡಮ್ ನೀವು? 1 year ಅಂತ. 1 year ಕೆಲಸ ಮಾಡ್ತೀರಾ. ಇಷ್ಟ ಆಯ್ತು ಅಂದ್ರೆ ಇಫ್ ಇನ್ ಕೇಸ್ ಇಷ್ಟ ಆಯ್ತು, ಇನ್ನ ಅಲ್ಲಿ ವರ್ಕ್ ಮಾಡಿದ್ರೆ ನನಗ್ ಇದಿದೆ ಅಂತಂದ್ರೆ ನಾನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತೀನಿ. ಎಷ್ಟು ಮಂತ್? 6 months. ಇಫ್ ಇನ್ ಕೇಸ್ ಇನ್ನ ಮಾಡ್ಬೇಕು ಅಂತ ಅನ್ಸಿದ್ರೆ 1 year. 1 year. 1 year ಇವಾಗ ಕಾಂಟ್ರಾಕ್ಟ್ ಮಾಡ್ಕೋಬಹುದು. ಯಾರು ನಮ್ಮ ಸ್ನೇಹಿತರು, ನಮ್ಮ ಸೀನಿಯರ್ ಇವೆಂಟ್ ಆರ್ಗನೈಸರ್ಸ್ ನೋಡ್ತಾ ಇದ್ದೀರಿ, ಸೊ ಅವರು ಪರಿಣಿತಾ ಮೇಡಮ್ ನ ನೀವು ಅಪಾಯಿಂಟ್ ಮಾಡ್ಕೋಬಹುದು. ಅಪಾಯಿಂಟ್ ಮಾಡ್ಕೊಳ್ಳಕ್ಕೆ ನಮ್ಮ ಹತ್ರ ಡೀಟೇಲ್ಸ್ ಕೇಳಿ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಅವ್ರ ಡೀಟೇಲ್ಸ್ ಅಂತ ಹೇಳ್ಬೋದು. ಮತ್ತೆ 1 year ಆದ್ಮೇಲೆ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಇನ್ನೊಂದು ವರ್ಷ ಕಂಟಿನ್ಯೂ ಮಾಡ್ತಾರೆ. ಮತ್ತೆ ನೀವು ಟೈಮಿಂಗ್ಸ್ ಬಗ್ಗೆ, ಸ್ಯಾಲ್ರಿ ಬಗ್ಗೆ ಎಲ್ಲ ನೀವು 1 to 1 ಅಲ್ಲಿ ನೀವು ಮಾತಾಡ್ಕೊಳ್ಳಿ. ಮತ್ತೆ ಆ ಸ್ಯಾಲ್ರಿ ಏನಾದ್ರು ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನ್ಸಿದ್ರೆ ನಾನು ಅವ್ರಿಗೆ ಕಾಲ್ ಮಾಡಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡ್ತೀನಿ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೊಡಿ ಅನ್ನೋ ತರ. ಮತ್ತೆ ನನ್ನ ಕಡೆಯಿಂದ ಸಜೆಷನ್ ಏನು ಅಂತ ಅಂದ್ರೆ ನಿಮ್ಗೆ, ಅದಾದ್ಮೇಲೆ ನೀವು ಯಾವ ತರ ವರ್ಕ್ ಮಾಡಕ್ ರೆಡಿ ಇದ್ದೀರಾ ಅಂತ ಹೇಳೋಣ. ನನ್ ಕಡೆಯಿಂದ ಸಜೆಷನ್, ಒಂದು ಪೇಷನ್ಸ್ ಆಗಿರಿ. ಒಂದು ಓನರ್ಗೆ ಕೋಪ ಬರೋ ಚಾನ್ಸಸ್ ಇರುತ್ತೆ. ಸೊ ಅವ್ರ ಪ್ರೆಸರ್ ಜಾಸ್ತಿ ಇರುತ್ತೆ. ನಿಮ್ಗೊಬ್ರಿಗೆ ಸ್ಯಾಲ್ರಿ ಕೊಡ್ತೀರಾ ಅಂದ್ರೆ ನಿಮ್ಗೆ ಕಮಿಟ್ಮೆಂಟ್ ಎಷ್ಟಿರುತ್ತೋ ಅವ್ರಿಗೆ ಇನ್ನ ಜಾಸ್ತಿ ಕಮಿಟ್ಮೆಂಟ್ ಇರುತ್ತೆ. ಅವ್ರ ಏನಾದ್ರು ರೇಗ್ ಬಿಟ್ರೆ ಕಾಲಲ್ಲಿ, ಇಲ್ಲ ಡೈರೆಕ್ಟ್ ಆಗಿ ಏನಾದ್ರು ರೇಗಿದ್ರೆ ತಾಳ್ಮೆಯಿಂದ ಇರಿ. ಅದಾದ್ಮೇಲೆ ಕೆಲ್ಸನ ಆನ್ ಟೈಮ್ ಮಾಡಿ. ಒಂದ್ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಕೆಲ್ಸ, ಮತ್ತೆ ಅಪ್ಡೇಟ್ ಮಾಡಿ. ಯಾವುದೇ ತರದಂತ ನೀವು ಮಾರ್ನಿಂಗ್ ಒಂದು 9 o'clock to 6 o'clock ಮಾಡ್ತಿದ್ದೀರಾ ಕೆಲಸ, ಇಲ್ಲ 10 to 7 ಮಾಡ್ತಿದ್ದೀರಾ, ಆ ಬಿಟ್ವೀನ್ ಅಲ್ಲಿ ನೀವು ಏನೇ ಮಾಡಿದಿರ ಕೆಲಸ ಅಪ್ಡೇಟ್ ಮಾಡ್ತಾ ಹೋಗಿ ಅವ್ರಿಗೆ. ಮತ್ತೆ ಆ ಕಂಪನಿ ನಿಮ್ ಕಂಪನಿ ಅಂತ ವರ್ಕ್ ಮಾಡಿ. ಯಾಕೆಂದ್ರೆ ಅವರು ಕಷ್ಟಪಟ್ಟು 16 ವರ್ಷ ಕಷ್ಟಪಟ್ಟಿರ್ತಾರೆ. ಕೆಲವರು ಎಜುಕೇಶನ್ ಇರಲ್ಲ, ಬಟ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ನಿಮ್ಮಂತ ಎಜುಕೇಟರ್ ಹೋಗ್ತೀರಾ ಅಂತ ಅನ್ಕೊಳ್ಳಿ, ನನ್ಗೇನೋ ತಿಳ್ಕೊಬಿಟ್ಟಿದ್ದೀನಿ, ಇಂಗ್ಲಿಷ್ ಅಲ್ಲಿ ಬರುತ್ತೆ, ನನ್ಗೇನೋ ಡಿಜಿಟಲ್ ಬರುತ್ತೆ ಅಂತ ಆಟಿಟ್ಯೂಡ್ ಮಾಡಬೇಡಿ. ಯಾಕೆಂದ್ರೆ ಅವ್ರಿಗಾಗಿರೋಂತ ಎಕ್ಸ್ಪೀರಿಯನ್ಸ್ ಏನೂ ಅಲ್ಲ. ಇವಾಗ ನನಗೆ ಇಷ್ಟೊಂದು ಚೆನ್ನಾಗಿ ಮಾತಾಡ್ತೀನಿ, ಇವೆಂಟ್ ಮಾಡ್ತೀನಿ, ಒಂದು ಕಂಪನಿ ಇನ್ಸ್ಟಿಟ್ಯೂಟ್ ಮಾಡ್ಬಿಟ್ಟಿದ್ದೀನಿ, ಬಟ್ ಅಮ್ಮನ್ಗಾಗಿರೋ ಎಕ್ಸ್ಪೀರಿಯನ್ಸ್ ನನ್ಗಾಗಿಲ್ಲ. ಬಟ್ ನಾನು ಡಿಜಿಟಲ್ ಅಲ್ಲಿ ಈಗ ಏನು ಈ ಯುಗಕ್ಕೆ ಬೇಕು ಅದನ್ನ ನಾನು ಫಾಸ್ಟ್ ಆಗಿದ್ದೀನಿ, ಅಮ್ಮನ್ಗಿಂತ ನಾನು ಫಾಸ್ಟ್ ಇದ್ದೀನಿ. ಬಟ್ ನಾನು ಅವ್ರನ್ನ ಯಾವತ್ತೂ ಕಡೆಗಣಿಸಬಾರ್ದು. ಐ ರೆಸ್ಪೆಕ್ಟ್ ಸೀನಿಯರ್ಸ್ ಅಂಡ್ ಅವರ ಒಂದು ಎಕ್ಸ್ಪೀರಿಯನ್ಸ್ ನ, ಅವ್ರ ಒಂದು ಜರ್ನಿನ ನಾವು ಆಲ್ ಟೈಮ್ ರೆಸ್ಪೆಕ್ಟ್ ಮಾಡಬೇಕು. ಆಮೇಲೆ ನೀವು ಯಾವತ್ತೂ ಕೂಡ ಗ್ರಾಟಿಟ್ಯೂಡ್ ಆಗಿರಿ, ರೆಸ್ಪೆಕ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ಆಟಿಟ್ಯೂಡ್ ತೋರಿಸ್ಬೇಡಿ. ಮತ್ತೆ ಎಕ್ಸ್ಪೆಕ್ಟೇಷನ್ ನ ಕಮ್ಮಿ ಇಟ್ಕೊಳ್ಳಿ. ನಿಮ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿ ಯಾವಾಗ ಗೊತ್ತಾ, ನಿಮ್ ಎಕ್ಸ್ಪೀರಿಯನ್ಸ್ ಬಂದಾಗ ಅದನ್ನ ಮಾಡಿ ಅಂತ ನಾನು ಈ ಲೈವ್ ಮುಖಾಂತರ ಹೇಳ್ತೀನಿ. ಆಲ್ ದ ವೆರಿ ಬೆಸ್ಟ್. ನಂಗೆ ತುಂಬಾ ಖುಷಿ ಆಯ್ತು ನೋಡಿ. ಇದ್ಯಾಕ್ ಮೇಡಮ್ 2 ಕೈ ಕೊಡ್ತಾ ಇದ್ದೀರಾ? ನಿನ್ನೆ ಲೈವ್ ಅಲ್ಲೂ ಹೇಳ್ದೆ ನಾನು. ಯಾಕೆ ಒಂದೇ ಕೈಯಲ್ಲಿ ಕೊಡ್ಬೋದಾಗಿತ್ತು, ಒಂದ್ ಮೈಕ್ ಇತ್ತಲ್ವಾ? ಕೊಡ್ಬೋದಿತ್ತು ಸರ್, ಆದ್ರೆ ಅದು ಚೆನ್ನಾಗಿರಲ್ಲ. ಯಾಕೆ ಚೆನ್ನಾಗಿರಲ್ಲ? ಇವಾಗ ನಾವು ಒಬ್ರಿಗೆ ಸೆಕೆಂಡ್ ಕೊಡ್ತಾ ಇದೀವಿ ಅಂದ್ರೆ ಗ್ರಾಟಿಟ್ಯೂಡ್ ಇಂದ ಕೊಡ್ಬೇಕು. ಥ್ಯಾಂಕ್ ಯು. ಇದನ್ನೇ ಮೂವ್ ಮಾಡಿ. ಓನ್ ಆಗಿ ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಸಪೋರ್ಟ್ ಮಾಡ್ತೀವಿ. ಆಮೇಲೆ ನಿಮ್ಮ ಅಕ್ಕ ಆಗ್ಲಿ, ನೀವಾಗ್ಲಿ, ನಿಮ್ಮ ಅಣ್ಣಂಗಾಗ್ಲಿ ಮ್ಯಾರೇಜ್ ಆಯ್ತು ಅಂತ ಅಂದ್ರೆ ನೀವು ಅದ್ರ ಬಗ್ಗೆ ವರಿ ಮಾಡ್ಬೇಡಿ ಮೇಡಮ್, ನಾವಿದೀವಿ, ಸಪೋರ್ಟ್ ಮಾಡ್ತೀವಿ. ನಮ್ಮ ವೆನ್ಯೂಗಳಿದೆ, ನಮ್ ವೆನ್ಯೂಗಳಲ್ಲಿ ಬಂದು ಮ್ಯಾರೇಜ್ ಆಗಿ ಅಂಡ್ ನಿಮ್ಮ ಮದ್ವೆ ನೀವೇ ಪ್ಲಾನ್ ಮಾಡಿ, ಆರ್ಗನೈಸರ್ ನಾವ್ ಆಗ್ತೀವಿ. ಅಂಡ್ ಇದೇ ತರ ಖುಷಿಯಾಗಿ ಅಮ್ಮನ್ಗೆ ಸಪೋರ್ಟ್ ಮಾಡ್ತಾ, ಸಣ್ಣ ಪುಟ್ಟ ಏನೋ ಭಿನ್ನಾಭಿಪ್ರಾಯಗಳು ಬರುತ್ತೆ, ಕೋಪ ಬರುತ್ತೆ, ಎಲ್ಲ ಆಗುತ್ತೆ. ಅದು ಒಂದ್ ಅನ್ಸರ್ಸ್ಕೊಂಡು ಹೋಗಿ ಬಿಸ್ನೆಸ್ ಅಲ್ಲಿ ಅಂತ ಹೇಳ್ತೀನಿ. ಅಂಡ್ ಅದಾದ್ಮೇಲೆ ನಿಮ್ಮನ್ನ ಯಾಕೆ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ,
ನನ್ನ ಮೈಕಲ್ಲಿ ಯಾಕೆ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಅಂದ್ರೆ ನಾನು ಇವಾಗ ನೀವು ನಾನು ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೂ ಸರ್ ಯಾವುದೇ ವರ್ಕ್ ಕೊಟ್ಟಿದ್ರು ನಾನು ಏನು ಟೈಮಿಂಗ್ಸ್ ನೋಡ್ದಿರಾ ನಾನು ವರ್ಕ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ನಾನು ಕ್ರಿಯೇಟಿವಿಟಿ ತೋರಿಸ್ತೀನಿ ಅಲ್ಲಿ ನನ್ನಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದನ್ನ ನಾನು ತೋರ್ಸೋಕ್ಕೆ ಐ ಆಮ್ 100% ನಾನು ರೆಡಿ ಇದ್ದೀನಿ. ಯಾವುದೇ ವರ್ಕ್ ಆದರೂ ಆನ್ ಟೈಮ್ ಯಾವ ಟೈಮ್ಗೆ ಹೇಳಿರ್ತೀರೋ ಅದೇ ಟೈಮ್ ಆನ್ ಟೈಮ್ಗಾದ್ರೂ ಅಷ್ಟೇ ಅದಕ್ಕಿಂತ ಮುಂಚೆ ಆದ್ರೂ ಅಷ್ಟೇ ನಾನು ಕೊಡೋಕ್ಕೆ ಐ ಟ್ರೈ ಮೈ ಬೆಸ್ಟ್ ಅದಕ್ಕೆ ಆ ವರ್ಕ್ನ ನಿಮಗೆ ಕೊಡೋದಕ್ಕೆ. ಸೊ ಹಾಸ್ಪಿಟಾಲಿಟಿ ಟೀಮಲ್ಲಾಗಲಿ ಬ್ಯಾಕ್ ಎಂಡ್ ಆಗಲಿ ಫ್ರಂಟ್ ಎಂಡ್ ಆಗಲಿ ಯಾವುದ್ರಲ್ಲೇ ಆದಾಗಲೂ ನಾನು ವರ್ಕ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಸೊ ನನಗೆ ಯಾಕೆ ವರ್ಕ್ ಕೊಡ್ಬೋದು ಅಂದರೆ ಇಷ್ಟೆಲ್ಲ ಕ್ವಾಲಿಟೀಸ್ ನನ್ನಲ್ಲಿದೆ. ನನ್ನ ಕ್ರಿಯೇಟಿವಿಟಿ ಎಷ್ಟಾಗುತ್ತೋ ಎಷ್ಟು ನನ್ನ ತಲೆಗೆ ಎಷ್ಟು ಐಡಿಯಾಸ್ ಬರುತ್ತೋ ಅಷ್ಟು ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ನಿಮ್ಮ ಕಂಪನಿನ ಗ್ರೋ ಮಾಡೋದಕ್ಕೆ ನನ್ನಲ್ಲಿ ಏನೇನು ಟ್ಯಾಲೆಂಟ್ಸ್ ಇದೆಯೋ ಅದನ್ನೆಲ್ಲ ನಾನು ಶೋಕೇಸ್ ಮಾಡಿ ನಿಮಗೂ ಸಪೋರ್ಟ್ ಮಾಡ್ತೀನಿ ನಿಮ್ಮ ಕಂಪ್ನಿ ಗ್ರೋ ಮಾಡೋದಕ್ಕೆ. ವೆರಿ ನೈಸ್. ನನ್ಗೆ ಬಹಳ ಖುಷಿ ಆಯ್ತು. ಇರ್ಲಿ ಪರವಾಗಿಲ್ಲ, ನನ್ಗೆ ಬಹಳ ಖುಷಿ ಆಯ್ತು ಮೇಡಮ್. ಆ ಥಾಟ್ ಬಂದ್ಬಿಟ್ರೆ ಅರ್ಧ ಕೆಲಸ ಅಲ್ಲೇ. ಸರ್ ನೀವೇನು ಹೇಳ್ತೀರೋ ನಾನು ವರ್ಕಾಲಿಕ್ ನಾನು ತುಂಬಾ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದ್ರೆ ಅದೆಲ್ಲಿಂದ ಬಂದಿರೋದು ಇಲ್ಲಿಂದ ಬಂದಿರೋದು. ನಾನು ಫಸ್ಟಿಂದನೂ ನೋಡ್ತಾ ಇದ್ದೀನಿ ನಮ್ಮಮ್ಮನ. ಲೈಕ್ ಮಾರ್ನಿಂಗ್ ಹೋದ್ರೆ ಈವ್ನಿಂಗ್ ಬರ್ತಾರೆ, ತಿರ್ಗಾ ಮನೇಲಿ ಕೆಲಸ ಮಾಡ್ತಾರೆ, ತಿರ್ಗಾ ಬೆಳಿಗ್ಗೆ ಎದ್ದು ಹೋಗ್ತಾರೆ. ಇವಾಗ್ಲೂ ಅಷ್ಟೇ 24/7 ವರ್ಕಲ್ಲಿ ಇರ್ತಾರೆ ಸರ್. ನನಗೆ ಇವಾಗ ಅನ್ಸುತ್ತೆ ನಮ್ಮಮ್ಮ ಹತ್ರ ಜಗಳ ಮಾಡೋಕೆ ನಂಗೆ ಟೈಮ್ ಸಿಗ್ತಾ ಇಲ್ವಲ್ಲ, ಹಿಂಗಾದ್ರೂ ಮಾಡಿರತ್ತೆ ಜಗಳ. ನಂಗೆ ಒಂದು ದಿನದಲ್ಲಿ ಒಂದ್ಸತಿ ಆದ್ರೂ ಇವತ್ತು ಜಗಳ ಮಾಡ್ಬೇಕು. ನೈಟ್ ಮಲ್ಬೇಕಾದ್ರೆ ಅಷ್ಟೇ ಪಕ್ಕದಲ್ಲಿ ಮಲ್ಕೊಂಡು ಇರಿಟೇಟ್ ಮಾಡ್ತಾ ಇರ್ತೀನಿ. ನನ್ನ ಹತ್ರ ಏನಾದ್ರೂ ಒಂದು ಹಿಂಗೆ ಪೋಕ್ ಮಾಡೋದು ಏನಾದ್ರೂ ಒಂದು ಮಾಡ್ತಾರೆ. ನಾನು ಅದೇ ಇವ್ರು ಇಷ್ಟೊಂದು ಬಿಸಿ ಆಗ್ಬಿಟ್ರೆ ನಾನು ಹೆಂಗೆ ಜಗಳ ಮಾಡ್ಲಿ ಇವ್ರ ಹತ್ರ. ನಾನು ಅಷ್ಟು ಬಿಸಿ ಆಗ್ಬೇಕು. ನಾನು ಏನಾದ್ರು ಒಂದು ಯೋಚನೆ ಮಾಡ್ತಿದ್ದೆ ನನಗೆ ಕೆರ್ಕೊಂಡೋಗಿ ಪುರ್ಸೋತಿರ್ಬೇಕು. ಅಷ್ಟು ಬಿಸಿ ಆಗ್ಬೇಕು. ಇವಾಗ ನಂಗೆ ಮನೇಲಿ ಇರ್ತಾ ಇದ್ದೀನಿ, ನಂಗೆ ತಿಕ್ಲಿ ಹಿಡಿತಾ ಇದೆ. ಮನೇಲೆ ಇರ್ಬೇಕು ಬೆಳಿಗ್ಗೆಯಿಂದ. ಏನಾದ್ರೂ ಒಂದು ಆಚೆ ಹೋಗೋಣ ಅಂದ್ರೆ ಮನೇಲೆ ಇದು ಆಚೆ ಹೋಗೋಕ್ಕೂ ಇಂಟ್ರೆಸ್ಟ್ ಬರಲ್ಲ. ಮನೇಲೆ ಇದ್ಬಿಡೋಣ ಬಿಡು ಅಂತ. ಈಗ ಇಲ್ಲಿ ಪ್ಯಾಟರ್ನ್ ಕಲ್ತಿರೋದೇ ಬೇರೆ, ಅಲ್ಲಿ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಅಲ್ಲಿ ಕೆಲ್ಸಾನೇ ಬೇರೆ ಇರುತ್ತೆ. ಅದಕ್ಕೆ ನೀವು ಅಡ್ಜಸ್ಟ್ ಆಗ್ಬೇಕು. ಒಂದು. ಎರಡನೇದು, ಅಲ್ಲಿ ಏನಾದ್ರು ಮಿಸ್ಟೇಕ್ ಆಯ್ತು, ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನಾನು ಕೇಳಿ ನಾನು ಹೇಳ್ತೀನಿ. ಮತ್ತೆ ನೀವು ಇಂಟರ್ವ್ಯೂ ತಗೊಂತೀರಲ್ವಾ, ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತ ಅಂದ್ರೆ ನಿಮ್ ಕಂಪನಿಗೆ ರಿಲೇಟೆಡ್ ಕನೆಕ್ಟ್ ಆಗಿ ಇನ್ನೊಂದ್ ಸ್ವಲ್ಪ ಟ್ರೈನ್ ಅಪ್ ಮಾಡಿ ಅಪ್ ಮಾಡೋಣ ಅಂತ ನಾನು ಹೇಳ್ತೀನಿ. ಅಂಡ್ ಈ ಟೈಮಲ್ಲಿ ಅಮ್ಮನ್ಗೆ ಯಾವ ತರ ಥ್ಯಾಂಕ್ಸ್? ಚಿಕ್ಕವರ್ಡ್ ಏನೇ ಇದ್ರು ನನ್ನ ವರ್ಕ್ ಅಲ್ಲಿ ನಾನು ತೋರಿಸ್ಬಿಟ್ಟು ಅವ್ರಿಗೆ ಅದರಿಂದ ಥ್ಯಾಂಕ್ಸ್ ಹೇಳೋದು. ನನ್ ಗ್ರೋತ್ ಆಗ್ತಾ ಇದೆ, ತುಂಬಾ ಖುಷಿ ಆಗುತ್ತೆ. ಗ್ರೋತ್ ಮಾಡ್ಕೊಬೇಕು. ಯಾಕಂತಂದ್ರೆ ನಾನು ಅವ್ರಿಗೆ ಪ್ರತಿ ಸರಿನೂ ಹೇಳ್ತಾನೆ ಇರ್ತೀನಿ, ಒಂದ್ಸಲ ಟೈಮ್ ಹೋಯ್ತು ಅಂತಂದ್ರೆ ಮತ್ತೆ ಅದ್ ನಮ್ಗೆ ಸಿಗಲ್ಲ. ಸೊ ಸುಮ್ನೆ ಒಂದೊಂದು ನಿಮಿಷನೂ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಕೆಲವೊಂದ್ಸಲ ನಮ್ ಕೆಲಸ ಬಂತು ಅಂದ್ರೆ 1 ನಿಮಿಷನೂ ನಮ್ಗೆ ಸಿಗಲ್ಲ. ಆ 1 ನಿಮಿಷ ಅನ್ನೋದು ನಮ್ಗೆ ಗೋಲ್ಡನ್ ಮಿನಿಟ್ ಇದ್ದಂಗೆ. ಸೊ ಅದು ತುಂಬಾ ಇಂಪಾರ್ಟೆಂಟು. ಎಲ್ಲೇ ಕೆಲಸ ಮಾಡಿದ್ರು ಬಿಡಪ್ಪ ಓನರ್ ಯಾವನೋ ಇದ್ದಾನೆ, ನಾನು ಯಾಕೆ ಇಲ್ಲಿ ಕತ್ತೆ ತರ ದುಡಿಬೇಕು ಅಂತ ನಾವು ಮೆಂಟಾಲಿಟಿ ಇಟ್ಕೊಂಡ್ರೆ ನಾವು ಗ್ರೋ ಆಗಲ್ಲ. ನಾವೆಲ್ಲಿ ಕೆಲಸ ಮಾಡ್ತೀವೋ ಅದು ನಮ್ಮ ಮನೆ ಅಂತ ಅನ್ಕೊಂಡು ನಾವು ಕೆಲಸ ಮಾಡ್ಬೇಕು. ಅಲ್ಲಿ ಯಾರು ಇರ್ತಾರೋ ಅವ್ರು ನಮ್ಮ ಮನೆಯವರು ಅಂತ ಅನ್ಕೊಂಡು ನಾವು ಕೆಲಸ ಮಾಡ್ಬೇಕು. ಸೊ ಆ ಒಂದು ಇಂಟೆನ್ಷನ್ ನಮ್ಗಿತ್ತು ಅಂತಂದ್ರೆ ನಾವೆಲ್ಲೇ ಹೋಗಿದ್ರು ನಾವು ಆಟೋಮೆಟಿಕ್ ಆಗಿ ಗ್ರೋ ಆಗ್ತೀವಿ. ಆ ದೇವ್ರು ನಮ್ಮ ಹಿಂದೆ ಇದ್ದೇ ಇರ್ತಾರೆ. ಮ್ಯಾಮ್, ಒಂದು ಕ್ವಶನ್. ಈ ಕಂಪನಿ V.9 ಇವೆಂಟ್ಸ್ ಆಂಕರ್ ಅರುಣ್ ಸರ್ ಸ್ವಾರ್ಥಿ, ನಾನೊಬ್ಬನೇ ಬೆಳಿಬೇಕು, ಬರೇ ದುಡ್ಡು ಮೈಂಡು, ಏನಾದ್ರೂ ಫೇಕ್ ಅನ್ನೋ ತರ ಏನಾದ್ರೂ ನಿಮ್ಗೆ ಅನ್ಸಿದ್ಯಾ? ಹಾನೆಸ್ಟ್ ಆಗಿ ಹೇಳಿ ಈ ಲೈವ್ ಅಲ್ಲೇ. ಆ ತರ ಅನ್ಕೊಂಡಿದ್ರೆ ನಾವ್ ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ. ಯಾಕಂತಂದ್ರೆ ಆ ತರ ಯಾವತ್ತೂ ಅನ್ಸಿಲ್ಲ. ಯಾಕಂದ್ರೆ ಒಂದು ವ್ಯಕ್ತಿನ ನಾವು ತುಂಬಾ ವರ್ಷದಿಂದ ನಾವು ತಿಳ್ಕೊಬೇಕು ಅಂತ ಏನು ಇಲ್ಲ. ಅವ್ರ ಹತ್ರ ನಾವು ಒಂದ್ 5 ನಿಮಿಷ ಮಾತಾಡಿದ್ರೆ ಸಾಕು, ಅವ್ರ ಎಂತವ್ರು ಅನ್ನೋದು ನಮಗ್ ಗೊತ್ತಾಗುತ್ತೆ. ಸೊ ಆ ತರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನ್ ಬೆಳಿಬೇಕಪ್ಪ, ಬೇರೆಯವ್ರು ಹೆಂಗೋದ್ರೆ ಏನು ನನ್ಗೇನ್ ಬೇಕಾಗಿತ್ತು ಅನ್ನೋಂಗಿದ್ರೆ ಇವಳು ಸರ್ಟಿಫಿಕೇಶನ್ ತಗೊಂಡಿದ್ದ ದಿವಸ ನಾವ್ ಹಂಗಿಂದ ಹಂಗೆ ಹೋಗ್ಬಿಡ್ತಾ ಇದ್ವಿ, ಮತ್ತೆ ಈ ಕಡೆ ಬರ್ತಾ ಇರ್ಲಿಲ್ಲ. ಸೊ ಅದಾದ್ಮೇಲೂ ನನ್ ಫೋನಲ್ಲಿ ಮಾತಾಡ್ದಾಗ್ಲೂ ಕೂಡ ಹೇಗ್ ಹೋಗ್ತಿದೆ, ಚೆನ್ನಾಗಿ ಹೋಗ್ತಿದೆ, ಮತ್ತೆ ಅವ್ರ ಚೇಂಜಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು. ಸೊ ಅದು ಇಂಪಾರ್ಟೆಂಟ್ ಆಗಿದೆ. ನಾವು ಒಂದು ಕೆಲಸ ಮಾಡ್ತಿದ್ದೀವಿ, ಒಂದು ವ್ಯಕ್ತಿ ಜೊತೆ ನಾವು ಕನೆಕ್ಟ್ ಆಗಿದ್ದೀವಿ, ಅವರಿಂದ ನಾವು ಕಲಿಯೋದೇನೋ ಇದೆ ಅಂತಂದಾಗ ಯಾವುದೇ ಒಂದು ಸಿಚುವೇಶನ್ ಅಲ್ಲೇ ಆಗ್ಲಿ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅವ್ರು ಏನ್ ಹೇಳ್ಕೊಡ್ತಾರೆ ಅದನ್ನ ಕಲಿಯೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಇವಾಗ್ಲೂ ಅದನ್ನೇ ಹೇಳ್ತೀನಿ, ಪ್ರತಿಯೊಂದು ಆಪರ್ಚುನಿಟಿ ನಮ್ಗೆ ಸಿಗೋದು ಸುಮ್ನೆ ಸಿಗಲ್ಲ. ಅದ್ರ ಹಿಂದೆಗಡೆ ಒಂದು ಉದ್ದೇಶ ಇದ್ದೇ ಇರುತ್ತೆ. ಯಾರೇ ಒಂದು ವ್ಯಕ್ತಿ ನಮ್ಗೇನೋ ಒಂದು ಹೇಳ್ತಿದ್ದಾರೆ ಅಂತಂದ್ರೆ ಅವ್ರು ಸುಮ್ನೆ ಹೇಳಲ್ಲ. ಅಲ್ಲಿ ಅವ್ರ ಹಿಂದೆಗಡೆ ಅವ್ರು ಏನೋ ಒಂದು ಅನ್ಕೊಂಡಿರ್ತಾರೆ, ಇವ್ರನ್ನ ನಾವು ಕೆತ್ತಿ ಒಂದು ಶಿಲೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅವ್ರು ಇದು ಬರೀ ಬಂಡೆ,
ಬಂಡೆನ ಏನ್ ಮಾಡೋಣ ಬಿಡಪ್ಪ ಅಂತಂದ್ರೆ ಅದು ಬಂಡೆಯಾಗೆ ಉಳ್ದಿರುತ್ತೆ. ಆ ಬಂಡೆನ ಒಂದು ಇದು ಮಾಡ್ಬೇಕು ಅಂತಂದ್ರೆ ಕೆಲವರು ಅದ್ರಿಂದ ಇರ್ತಕ್ಕಂಥ ಒಂದು ಗುರು ಅನ್ನೋಂಥವ್ರು ಹೇಳ್ತಾ ಇರ್ತಾರೆ, ಇದನ್ನ ನೀನ್ ಮಾಡು ಅಂತ ಅವ್ರು ಹಾಕೋ ಒಂದೊಂದು ಉಳಿ ಏಟುನು ಆ ಕಲ್ಲನ್ನ ಕೆತ್ತಾ ಹೋಗುತ್ತೆ. ಅದು ಇಂಪಾರ್ಟೆಂಟ್. ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕು. ಸ್ಟೂಡೆಂಟೇ ಆಗ್ಲಿ, ಯಾರೇ ಆಗಿರ್ಲಿ, ಯಾವುದೇ ಒಂದು ಪೊಸಿಷನ್ ಅಲ್ಲಿ ಇರ್ಲಿ, ಒಂದು ಕಲಿಯಕ್ ಬಂದಿದ್ದೀವಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾನೇ ದೊಡ್ಡವನು ಅನ್ನೋದಿರಲ್ಲ. ಅವ್ರಿಗೆ ದೊಡ್ಡವ್ರು ಬೇರೆ ಒಬ್ರು ಇರ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕರೆಕ್ಟ್. ನಾನು ಹೇಳ್ತಾ ಇರ್ತೀನಿ, ನಾನು ಎಷ್ಟೊಂದು ನಮ್ ಸ್ಟೂಡೆಂಟ್ ಇಂದ ಕಲಿತೀನಿ, ಗೊತ್ತಿಲ್ದಿರೋದು ನಮ್ ಸೀನಿಯರ್ಸ್ ಇಂದ ಕಲಿತೀನಿ. ಕೆಲವೊಂದು ಆನ್ಲೈನ್ ಅಲ್ಲಿ ಕಲಿತೀನಿ, ಕೆಲವೊಂದು ಆಫ್ಲೈನ್ ಅಲ್ಲಿ, ಕೆಲವೊಂದು ಕ್ಲಾಸ್ ನಡೀತಾ ಇರ್ಬೇಕಾದ್ರೆ ಕಲಿತೀನಿ. ಸೊ ನಾನು ಕಲ್ತಿದ್ದೀನಿ ಅನ್ಬಿಟ್ಟು ನನ್ ಆಟಿಟ್ಯೂಡ್ ತೋರಿಸ್ರೆ ಅದಾಗಲ್ಲ. ಸೊ ಆ ಪ್ರೋಸೆಸ್ ನ ಬಿಲೀವ್ ಮಾಡ್ಬೇಕು. ಕರೆಕ್ಟ್. ನಂದು 17 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಹೊಸಬ್ರು ಫ್ರೆಶರ್ಸ್ ಬರ್ತಾರೆ, ಅವ್ರಿಗೇನು ಗೊತ್ತಿರಲ್ಲ. ಕೆಲವೊಂದು ನನಗ್ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಕರೆಕ್ಟ್. ಸೊ ನಾನು ಅವ್ರಿಗೆ ಹೇಳ್ತೀನಿ, ನನ್ಗೆ ಗೊತ್ತಿಲ್ಲ, ನನ್ಗೆ ಹೇಳ್ಕೊಡ್ತೀರಾ ಅಂತ. ನಾನು ಅಲ್ಲಿ ಆಟಿಟ್ಯೂಡ್ ತೋರಿಸ್ಬೋದು, ಅಯ್ಯೋ ನನ್ಗಿಂತ ಚಿಕ್ಕವರು ಫ್ರೆಶರ್ ಬೇರೆ, ನಾನು ಹೋಗಿ ಅವ್ರ ಹತ್ರ ಕಲಿಯೋದು ಅಂತ ನಾನು ಆ ಮೆಂಟಾಲಿಟಿ ನಾನು ಇಟ್ಕೊಂಡೆ ಅಂತಂದ್ರೆ ನಾನು ಅವ್ರಿಗಿಂತ ಕೆಳಗಡೆ ಹೋಗ್ಬಿಟ್ಟಿರ್ತೀನಿ. ಮೇಲೆ ಬರಕ್ ಆಗಲ್ಲ. ನಾನು ಚಿಕ್ಕವರೇ ಆಗಿರ್ಲಿ, ದೊಡ್ಡವರೇ ಆಗಿರ್ಲಿ, ಸೀನಿಯರೇ ಆಗಿರ್ಲಿ, ಜೂನಿಯರೇ ಆಗಿರ್ಲಿ, ಕಲಿಬೇಕು ಅಂತ ಮನ್ಸಿಟ್ಕೊಂಡಿದ್ರೆ ಚಿಕ್ಕವರಾಗಿರ್ಲಿ, ದೊಡ್ಡವರಾಗಿರ್ಲಿ, ಸಂಕೋಚ ಬೀಳ್ಬೇಡಿ. ಡೈರೆಕ್ಟ್ ಆಗಿ ಹೋಗಿ ಕೇಳಿ ತಿಳ್ಕೊಳ್ಳಿ, ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇರೋ ನಾಲೆಜ್ ನ 4 ಜನಕ್ಕೆ ಕೊಡಿ, ಅವರು ಬೆಳಿಲಿ. ಸೂಪರ್. ನನಗ್ ಬಹಳ ಖುಷಿ ಆಯ್ತು ಈ ವರ್ಡ್. ಹರಿ ಸರ್ ಕಟ್ ಮಾಡಿ, ಇದು ತುಂಬಾ ಚೆನ್ನಾಗಿದೆ. ಏನಂದ್ರೆ ಮೇಡಮ್, ಇಲ್ಲಿ ಲೈವ್ ಬರ್ತಾ ಇದೆ, ಇದು ½ an hour 1 hour ಆಗ್ಬೋದು. ಕೆಲವ್ರು ಟೈಮ್ ಇರಲ್ಲ ಮೇಡಮ್, ಕೆಲವ್ರು ಟೈಮ್ ಇರುತ್ತೆ. ಸೊ ಅದಕ್ಕೆ ಅಂತಾನೆ ನಾವು ಒಂದ್ ಏಜೆನ್ಸಿ ಇದೆ ಹರಿ ಸರ್ ಅಂತ, ಅವ್ರು ಲೈವ್ ನ ಕಟ್ ಮಾಡಿ ಶಾರ್ಟ್ ವಿಡಿಯೋ ಮಾಡ್ತಾರೆ. ಅದ್ ಫುಲ್ ವಿಡಿಯೋ ಬೇಕು ಅಂತಂದ್ರೆ ಇಂಟ್ರೆಸ್ಟ್ ಇರೋರು ನೋಡ್ಬೋದು. ಸೊ ನಾವ್ ಯಾಕೆ ಈ ಲೈವ್ ಬರ್ತಾ ಇದೀವಿ ಅಂತ ಅಂದ್ರೆ ಜನಕ್ಕೆ ಇದು ಬೇಕು ಮೇಡಮ್. ಒಂದಲ್ಲ ಒಂದ್ ರೀತಿಯಲ್ಲಿ ಮೋಸ ಹೋಗಿರ್ತಾರೆ ಜನ. ಸೊ ಮತ್ತೆ ಮೋಸ ಹೋದ್ರೆ ಅವ್ರು ಆಕ್ಷನ್ ಮಾಡಕ್ ಭಯ ಪಡ್ತಾರೆ. ಸೊ ಹಾಗಾಗಿ ನಾವೆಲ್ಲ ಟ್ರಾನ್ಸ್ಪರೆಂಟ್, ಏನು 0% 100% ಟ್ರಾನ್ಸ್ಪರೆಂಟ್ ತರ ಇದ್ದೀವಿ. ಇದು ಎಷ್ಟು ಮುಖ್ಯ ಆಗುತ್ತೆ ರಿಯಲ್ ಲೈಫ್ ಅಲ್ಲಿ ನನ್ಗೆ ಗೊತ್ತಿಲ್ಲ. ಬಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಬ್ಯಾಂಗ್ಳೂರ್ ಅಂಡ್ ಕರ್ನಾಟಕದಲ್ಲಿ ನಂಬರ್ 1 ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಿದೀವಿ. ಮತ್ತೆ ರಿಯಲ್ ಲೈಫ್ ಬಗ್ಗೆ ನಾವು ಟೀಚ್ ಮಾಡ್ತಾ ಇದೀವಿ. ನಿಮ್ಗೆ ಅನ್ಸುತ್ತಾ ಇದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಇವ್ರ ಲೈಫ್ ಅಲ್ಲಿ? 100% ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಹೈಡ್ ಯಾವ್ದು ಇರಬಾರ್ದು. ನಾವು ಮುಚ್ಚಿಟ್ಟಷ್ಟು ಒಂದನ್ನ ನಾವು ಮುಚ್ಚಿಡಕ್ ಹೋಗ್ತೀನಿ ಅಂತ ಅದ್ ಹಿಂದೆಗಡೆ 1000 ಬಂದು ಮುಚ್ಕೊಳುತ್ತೆ ಅದ್ರ ಮೇಲೆ. ಕರೆಕ್ಟ್. ಸೊ ಒಂದಿನ ನಾನು ತಪ್ಪು ಮಾಡಿದೆ ಅಂತ ಆ ತಪ್ಪನ್ನ ಮುಚ್ಚಿಡಕ್ ಹೋಗ್ತಾ ತಪ್ಪ ಮೇಲೆ ತಪ್ಪಾಗಿ ಅದು ಬೆಟ್ಟದಷ್ಟು ಬೆಳೆದಿರುತ್ತದು. ಸೊ ತಪ್ಪಾಯ್ತಾ, ಆವಾಗ್ಲೇ ಅಟ್ ದ ಸ್ಪಾಟ್ ತಪ್ಪಾಗಿದೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನಲ್ಲೇ ಕರೆಕ್ಷನ್ ಮಾಡ್ಕೊಂಡ್ಬಿಡಿ. ನೀವು ಬೆಳಿಬಹುದು, ಮತ್ತೆ ಆ ತಪ್ಪು ಆಗಲ್ಲ ನಿಮ್ಗೆ. ವೆರಿ ಗುಡ್ ಪಾಯಿಂಟ್. ಹೌದು. ಮತ್ತೆ ಮೇಡಮ್, ನಾವು ಇವ್ರನ್ನ ಗ್ರೂಪಿಸಮ್ ಮಾಡಕ್ ಬಿಟ್ಟೇ ಇರ್ಲಿಲ್ಲ ನಾವು. ಇವ್ರು ಒಬ್ರನ್ನೊಬ್ರು ಮಾತಾಡಂಗಿಲ್ಲ, ಒಬ್ರನ್ನೊಬ್ರು ಕುತ್ಕೊಳ್ಳಕ್ ಊಟಕ್ ಬಿಡ್ತಿರ್ಲಿಲ್ಲ ಮೇಡಮ್ ನಾನು. ಅದಾದ್ಮೇಲೆ ಇವ್ರೇನಾದ್ರು ಇನ್ಸ್ಟಾಗ್ರಾಮ್ ಫಾಲೋ ಮಾಡಂಗಿಲ್ಲ. ಇವ್ರ ಗ್ರೂಪ್ ಹಾಕೋದ್ರೆ ಸಾಕು, ನಾಟ್ ಅಲೌಡ್. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ತಾರೆ. ಇವ್ರ ಕನ್ಸೇ ಬೇರೆ, ಇವ್ರ ವಿಷನೇ ಬೇರೆ, ಇವ್ರ ಕಮಿಟ್ಮೆಂಟ್ ಬೇರೆ, ಇವ್ರ ಕಷ್ಟನೇ ಬೇರೆ, ಅವ್ರದೇ ಬೇರೆ. ಸೊ ಈ ಗ್ರೂಪಿಸಮ್ ಮಾಡ್ದಿರ ಇವ್ರಿಗೆ ನಾವು ಟೀಚ್ ಮಾಡಿದೀವಲ್ಲ, ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಬೇಕು ಇದು. ಯಾಕೆ ಪೇಷನ್ಸ್ ಮೇಡಮ್? ಅದೊಂದು ಹೇಳಿ. ಸರ್, ಪೇಷನ್ಸ್ ಇಂಪಾರ್ಟೆಂಟ್. ಅವ್ರು ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಬಂದ್ರೆ ಹೌದು, ಕೇಳೋಣ ಮೇಡಮ್. ಇದೊಂದು ಮಾತು ಹೇಳಿ ಮೇಡಮ್, ನೋಡೋಣ. ಇದು ಕೆಲವೊಂದ್ ಕಡೆಯಿಂದ ಅಡ್ವಾಂಟೇಜಸ್ ಇದೆ, ಕೆಲವೊಂದ್ ಕಡೆಯಿಂದ ಡಿಸ್ಅಡ್ವಾಂಟೇಜಸ್ ಇದೆ. ಡಿಸ್ಅಡ್ವಾಂಟೇಜಸ್ ಏನು ಅಂತಂದ್ರೆ, ಇವಾಗ ನಾವ್ ಏನ್ ಮಾಡ್ತಿದೀವಿ ಅದ್ರ ಬಗ್ಗೆ ನಮ್ಗೆ ಅಲ್ಲಿ ಕೆಲವೊಂದ್ ಕಮೆಂಟ್ಸ್ ಬಂತು ಅಂತಂದ್ರೆ ಅದ್ರ ಹಿಂದೆಗಡೆ ಏನಿರುತ್ತೆ ಅನ್ನೋದು ನನ್ಗೂ ಗೊತ್ತಿರಲ್ಲ. ಯಾಕಂದ್ರೆ ನಾನು ಹೊಸಬ್ಳು. ಓಕೆ, ನಾನು ಹೊಸಬ್ಳು, ಕಂಪ್ಲೀಟ್ ಆಗಿ ಹೊಸಬ್ಳು ಈ ಜಾಗಕ್ಕೆ. ಅಯ್ಯೋ, ಇವ್ರು ಹೇಳ್ತಾ ಇರೋದು ನಿಜಾನೇ ಇರ್ಬೇಕೇನೋ ಅಂತ ನಾನು ಅನ್ಕೊಂತೀನಿ. ಒಂದು ಪಕ್ಷ ಆತರ ಏನಾದ್ರು ಆಯ್ತಂದ್ರೆ ನಾನು ಏನೋ ಅನ್ಕೊಂಡ್ ಬಂದಿರ್ತೀನಿ ಇಲ್ಲಿಗೆ. ಓಕೆ, ಇವ್ರು ಹಿಂಗ್ ಅಂದ್ಬಿಟ್ರಲ್ವಾ, ನಾನೇನಾದ್ರು ತಪ್ಪು ನಿರ್ಧಾರ ತಗೊಂಡ್ ಇಲ್ಲಿಗೆ ಬಂದ್ಬಿಟ್ನಾ. ಓಕೆ, ಅದೊಂದು ಡಿಸ್ಅಡ್ವಾಂಟೇಜ್. ಕರೆಕ್ಟ್. ಅಡ್ವಾಂಟೇಜ್ ಅಂತ ಯಾರೇನಾದ್ರು ಹೇಳ್ಕೊಂಡ್ಲಿ ಬಿಡು, ನನಗೇನು ನಾನ್ ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ, ರೈಟ್ ಪ್ಲೇಸ್ ನಾನು ಬಂದ್ ಕೂತಿದ್ದೀನಿ ಅಷ್ಟೇ. ಮೇಡಮ್, ಎಷ್ಟೊಂದ್ ಜನ ಹೇಳಿಕೆ ಮಾತು ಕೇಳ್ಬಿಡ್ತಾರೆ ಲೈಫ್ ಅಲ್ಲಿ. ಅವ್ರೇನಾದ್ರು ಅಂದ್ರೆ ಬುದ್ಧಿ ಇರಲ್ಲ ಅವ್ರಿಗೆ, ಬುದ್ಧಿ ಇರಲ್ಲ. ವೆರಿ ಗುಡ್ ಪಾಯಿಂಟ್. ಅಷ್ಟೇ ನಾನು ಹೇಳೋದು. ನಿಮ್ಗೆ ಮೈ ಕೊಡಿ ಮೇಡಮ್. ಫೈನಲಿ ಈ ವಿಡಿಯೋ ನೋಡ್ತಾ ಇರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಗರ್ಲ್ಸ್ಗೆ ಆಗ್ಲಿ ಬಾಯ್ಸ್ಗೆ ಆಗ್ಲಿ ಹೇಳೋದಂದ್ರೆ, ನಿಮ್ಗೆ ಇಷ್ಟ ಬಂದಿದ್ದ ಕೆಲಸ ನೀವು ಮಾಡಿ. ಅಂಡ್ ಇನ್ನೊಂದು ಇವೆಂಟ್ಸ್ ಕಲಿಬೇಕು ಅಂತಂದ್ರೆ ಪ್ಲೀಸ್ ಅರುಣ್ ಸರ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನ್ ಬೇಕೋ ಅವ್ರು ಹೆಲ್ಪ್ ಮಾಡ್ಕೊಡ್ತಾರೆ.
ಅಂಡ್ ಇಲ್ಲ ಮೇಡಮ್ ತುಂಬಾ ಕೂಗ್ತೀನಿ, ಇವಾಗ್ಲೇ ನೋಡಿ ಟೈಮ್ ಆಗ್ತಾ ಇದ್ರು ಬಿಡ್ಲಿಲ್ಲ, ಆದ್ರೂ ಇವಾಗ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಕ್ಲೋಸ್ ಮಾಡ್ತೀವಿ ಲೈವ್. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಕೂಗ್ಬಿಡ್ತೀನಿ, ಬೈತೀನಿ, ನಿಮ್ಗೇನೆ ಎಷ್ಟೊಂದ್ಸಲಿ ಬೈದ್ಬಿಟ್ಟಿದೀನಿ. ಮೇಡಮ್ ಜೊತೆ ಕಾಲ್ ಮಾಡಿದಾಗ ಇವ್ರು ಇನ್ನ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ. ಇದು ರಾಂಗ್ ಅಲ್ವಾ? ನಾನು ನಿಧಾನಕ್ಕೆ ಮಾತಾಡ್ಕೊಂಡು ಸಾಫ್ಟ್ ಆಗಿ ಮಾತಾಡಿ ಸರ್ ಎಲ್ಲರ ಹತ್ರನೂ ಒಂದೇ ತರ ಇರಕ್ಕಾಗಲ್ಲ ಸರ್, ಅದನ್ನ ಆಗ್ಲೇ ನಿಮ್ಗೆ ಹೇಳಿದೆ. ಸೊ ನಾವ್ ಯಾವ ತರ ಅವ್ರು ನಮ್ಗೆ ಯಾವ ತರ ರೆಸ್ಪಾನ್ಸ್ ಮಾಡ್ತಾರೋ ನಾವ್ ಅದೇ ತರ ಇರ್ತೀವಿ. ನಿಮ್ಗೆ ಅನ್ಸಿದ್ಯಾ V.9 ಇವೆಂಟ್ಸ್ ಫೇಕು, ಏನೋ ಮೋಸ ಮಾಡ್ತಿದಾರೆ, ದುಡ್ಡಿಸ್ಕೊಂಡು ನೀವ್ ಇಷ್ಟು ಕಟ್ಟಿದ್ರಿ, ಅದಕ್ಕೆ ವರ್ತ್ ಆಗಿದ್ಯಾ? ಅದಕ್ಕಿಂತ ಜಾಸ್ತಿ ಕಲ್ತಿದ್ದೀರಾ? ವರ್ತ್ ಇದೆ ಸರ್, ಇಲ್ಲ ಅಂತ ಹೇಳಲ್ಲ, ವರ್ತ್ ಇದೆ. ಬಟ್ ನನಗೆ ಏನಂತ ಅಂದ್ರೆ ಇನ್ನೊಂಚೂರು ಹೇಳೋದು, ನಾನ್ ನಿಮಗೆ ಹೇಳ್ತಾ ಇರೋದು ಇನ್ನೊಂಚೂರು ಲೈಕ್ ಸ್ಟೂಡೆಂಟ್ಸ್ಗೆ ಆಗ್ಲಿ ಯಾರಿಗೆ ಆಗ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಿದೆಯೋ ನನಗೆ ಗೊತ್ತಿಲ್ಲ. ಇಂಡಿವಿಜುವಲ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇಂಡಿವಿಜುವಲ್ ಎಕ್ಸ್ಪೆಕ್ಟೇಷನ್, ಗ್ರೂಪ್ ಎಕ್ಸ್ಪೆಕ್ಟೇಷನ್ ಗಿಂತ. ಲಾಸ್ಟ್ ವಿಡಿಯೋ ನಾನು ನೋಡಿದ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಯಾರು ಅಜಯ್ ಅವ್ರ ಅನ್ಸುತ್ತೆ ಮಾತಾಡಿದ್ರು, ಲೈಕ್ ನಿಮ್ಮ ಹತ್ರ ವಾಯ್ಸ್ ಟೋನ್. ಸೊ ಅವ್ರು ಯಾಕೆ ಆತರ ಮಾತಾಡಿರ್ತಾರೆ ಅಂತ ಅಂದ್ರೆ ಅವ್ರು ಪೇ ಮಾಡಿರೋದಕ್ಕೆ ಮೇ ಬಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ನಾನು ಇಷ್ಟೊಂದು ಪೇ ಮಾಡಿದೀನಿ, ನನ್ಗೆ ಇಲ್ಲಿ ಏನು ವರ್ತ್ ಸಿಗ್ತಾ ಇಲ್ಲ. ಸೊ ಅದ್ರ ಮೇಲೆ ಒಂಚೂರು ನೀವು ಕಾನ್ಸಂಟ್ರೇಷನ್ ಮಾಡಿದ್ರೆ ಸ್ವಲ್ಪ ಸ್ಟೂಡೆಂಟ್ಸ್ಗೂ ಇಂಪ್ರೂವ್ಮೆಂಟ್ ಇರುತ್ತೆ. ಅಂಡ್ ಇನ್ನೊಂದೇನಂದ್ರೆ ಅವ್ರಿಗೆ ಏನ್ ಬೇಕು ಅನ್ನೋದ ಇಂಡಿವಿಜುವಲ್ ಆಗಿ ಕೇಳಬೇಕು. ನಿಮ್ಗೆ ಏನ್ ಬೇಕು ಅನ್ನೋದು ಕರೆಕ್ಟ್. ಗ್ರೂಪ್ ಅಲ್ಲಿ ಕೇಳಿದ್ರೆ ವರ್ಕ್ ಆಗಲ್ಲ. ಈಗ ನಿಮ್ದು ಏನು ಪ್ರಾಬ್ಲಮ್ ಇದೆ, ಹೇಗಿದೆ ಅನ್ನೋದು ನಾನ್ ನಿಮ್ ಅರ್ಥ ಮಾಡ್ಕೊಂಡಿದೀನಿ. ಈಗ ನಿಮ್ ಪೇಜು ನಮ್ ಪೇಜು ಕನೆಕ್ಟ್ ಆಗಿ ನಿಮ್ಮನ್ನ ಹೆಂಗ್ ಗ್ರೋ ಮಾಡ್ಬೇಕು ನನ್ಗೆ ಗೊತ್ತಿದೆ. ಮೇಡಮ್ ಬಂದ್ರೆ ಅವರು ನೀವು 3 ಜನ ವರ್ಕ್ ಆಗತ್ತಾ ಇಲ್ಲಿ? ಒಬ್ಬೊಬ್ರಿಗೆ ಇಂಡಿವಿಜುವಲ್ ಕೊಡ್ಬೇಕು, ಅವಾಗ ಅರ್ಥ ಆಗುತ್ತೆ. ಯಾವಾಗ ನೀವು ಗ್ರೂಪ್ ಮಾಡ್ಕೊಂಡ್ರೆ, ಡಿಸ್ಕಷನ್ ಮಾಡ್ಕೊಂಡ್ರೆ, ವನಿತಾ ಮೇಡಮ್ ಮೈಂಡೇ ಬೇರೆ, ಸುಜಾತಾ ಮೇಡಮ್ ಮೈಂಡೇ ಬೇರೆ. ನೀವಿಬ್ರು ಒಂದೇ ಕ್ವಶನ್ ಕೇಳಿದ್ರೆ ನಿಮ್ದೇ ಬೇರೆ ಕ್ವಶನ್ ತಾನೆ, ಅವ್ರದೇ ಬೇರೆ ಕ್ವಶನ್ ತಾನೆ, ಮೈಂಡು ಬೇರೆ, ಅವ್ರ ಮೈಂಡ್ ಬೇರೆ, ನಿಮ್ ಫೀಸೇ ಬೇರೆ, ಅವ್ರ ಫೀಸೇ ಬೇರೆ, ತಗೊಂಡಿರೋದ್ ಬೇರೆ. ನಿಮ್ಮನ್ನ ಬೆಳೆಸ್ಬೇಕಾಗಿರೋ ರೀತಿ ನಂದೇ ಬೇರೆ ಇರುತ್ತೆ, ಅವ್ರನ್ನ ಬೆಳೆಸ್ಬೇಕಾಗಿರೋ ರೀತಿನೇ ಬೇರೆ ಇರುತ್ತೆ. ಇದೆಲ್ಲ ಕೌಂಟ್ ಆಗುತ್ತೆ. ಅದಕ್ಕೆ ಎಲ್ಲದಕ್ಕೂ ರೀಸನ್ ಏನೋ ತಾಳ್ಮೆ. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸ್ ನೋಡು ಅಂತಾರಲ್ಲ ಅದು. ಅಂಡ್ ಈ ಲೈವ್ ಅಲ್ಲಿ ನಾನೇನ್ ಹೇಳ್ತೀನಿ ಅಂದ್ರೆ ತುಂಬಾ ತಾಳ್ಮೆ ಇರಿ. ಕೆಲವೊಂದ್ ನಾವ್ ಏನು ಹೇಳೋದೇ ಇಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳ್ತೀವಿ. ನಿಮ್ ಇಂಟರ್ನ್ಶಿಪ್ ಅಮೌಂಟ್ ಕೊಟ್ಟಿದೀವಿ, ಈಗ ಕೊಟ್ಟೇ ಇಲ್ಲ. ಯಾಕೆ? ನೀವು ಕೇಳಿದ್ರಾ? ಎಷ್ಟ್ ಕೊಡ್ತೀರಾ ಅಂತಾದ್ರೂ ಹೇಳಿದ್ರಾ? ಕೇಳಿಲ್ಲ. ಯಾಕೆ? ಎಕ್ಸ್ಪೆಕ್ಟೇಷನ್ ಇಲ್ಲ. ನೀವು ಹೇಳ್ಬೋದಾಗಿತ್ತು, ಸರ್ ನನ್ ಒಂದ್ ತಿಂಗಳು ಆಗೋಯ್ತಲ್ಲ, ಕೋರ್ಸೇ ಮುಗ್ದಿ, ಕೊಟ್ಟೇ ಇಲ್ಲ ಅಂತ. ನೀವ್ ಯಾಕೆ ಹೇಳಿಲ್ಲ ಮೇಡಮ್? ನಮ್ಗೆ ಹೇಳ್ತೀವಿ ಕೊಡ್ತೀವಿ ಅಂತ. ನೆನ್ನೆ ಆದರ್ಶ್ ಸರ್ ಲೈವ್ ನೋಡಿರ್ಬೋದು, ದೀಪಾ ಮೇಡಮ್ ಲೈವ್ ನೋಡಿ ಗೊತ್ತಾಗುತ್ತೆ. ಆ ತಾಳ್ಮೆ ಜರ್ನಿ ತಗೊಂಡ್ ಹೋಗ್ಬೇಕು, ಅವಾಗ್ಲೇ ಸಕ್ಸಸ್ ಸಿಗೋದು ಅಂತ ಹೇಳ್ತಾ. ಎಸ್ ಮ್ಯಾಮ್, ಏನಾದ್ರು? ಎಸ್ ಮ್ಯಾಮ್, ಎಸ್ ಮ್ಯಾಮ್. ಪೇಷನ್ಸ್ ಯಾವ ಲೆವೆಲ್ಗೆ ಇರುತ್ತೆ ಅಂತಂದ್ರೆ ಕಣ್ಣಲ್ಲಿ ರಕ್ತ ಬರ್ತಾ ಇರುತ್ತೆ, ಆದ್ರೂ ನಾವ್ ಏನು ಮಾಡಕ್ಕಾಗಲ್ಲ. ಆ ಲೆವೆಲ್ಗೆ ಇರುತ್ತೆ ಪೇಷನ್ಸ್. ಆ ಲೆವೆಲ್ಗೆ ಇಟ್ಕೊಂಡ್ಬೇಕು ನಾವು ಪೇಷನ್ಸ್ ನ. ಅನ್ಕೊಂಡ್ಬೇಕು. ಕೆಲವೊಂದ್ಸಲ ಅನ್ಸುತ್ತೆ, ಏನಪ್ಪ ಇದು ಲೈಫ್ ಇಷ್ಟೇನಾ ಅಂತಾನು ಅನ್ಸುತ್ತೆ. ಬಟ್ ಆ ಟೈಮಲ್ಲಿ ಕೂಡ ಯಾವುದೇ ರೀತಿಯಿಂದ ಆಗ್ಲಿ ಸರಿ, ಮೈಂಡ್ ನ ಬಂದು ನೆಗೆಟಿವ್ ತಗೊಂಡು ಹೋಗ್ಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಾವ್ ಯಾವ ರೀತಿ ಥಿಂಕ್ ಮಾಡ್ತೀವೋ ಆ ಡೆಫಿನೆಟ್ಲಿ ನಾವೇನ್ ಥಿಂಕ್ ಮಾಡ್ತಿರ್ತೀವೋ ಅದ್ರ ಪ್ರಕಾರ ನಮ್ಗೆ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಈಗಿರೋ ಜನರೇಷನ್ ಅಲ್ಲಿ ಆ ಪೇಷನ್ಸ್ ತುಂಬಾನೇ ಕಡಿಮೆ, ಎಲ್ಲೂ ಹುಡ್ಕಕ್ ಆಗಲ್ಲ ನಾವು ಅದನ್ನ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಪ್ಲಸ್ ಅದ್ರ ಜೊತೆಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಇವತ್ತು ಈ ತರ ಇರ್ತೀನಿ, ನನಗ್ ಗೊತ್ತಿಲ್ಲ ನಾಳೆ ನಾನು ಯಾವ ತರ ಇರ್ತೀನಿ ಅಂತ. ಇವಾಗ ಇರ್ತೀನಿ, ಇನ್ ಸ್ವಲ್ಪ ಗೊತ್ತಿಲ್ಲ ನಾವ್ ಹೆಂಗಿರ್ತೀವಿ ಅಂತ. ಸೊ ಯಾವ ರೀತಿಯಿಂದ ಆದ್ರೂ ಸರಿ ನಮ್ಗೆ ಆಪರ್ಚುನಿಟೀಸ್ ಬರ್ಬೋದು, ಯಾವ ಕಡೆಯಿಂದ ಆದ್ರೂ ಬರ್ಬೋದು. ಅದನ್ನ ಗ್ರಾಬ್ ಮಾಡ್ಕೊಳ್ಳಿ. ಕರೆಕ್ಟ್. ತುಂಬಾ ಒಳ್ಳೆ ಮಾತಾಡಿದ್ರಿ. ಇವಾಗ ನೋಡಿ 2:30 ಆಗೋಯ್ತು, ಈಗ ಹೋಗ್ಬೇಕಾಗಿತ್ತು, ಆದ್ರೂ ಇವಾಗ ನಿಂತ್ಕೊಂಡ್ರಿ, ಮಾತಾಡಿದ್ರಿ. ಮತ್ತೆ ಮೇಡಮ್ ಹೇಳಿದ್ರು, ಸರ್ ನನ್ ಟೈಮ್ ಆಗ್ತಿದೆ, ಅಮ್ಮನ್ಗೆ ಹೋಗ್ಬೇಕು. ಸೊ ಆದ್ರೂ ಕೂಡ ಪೇಷನ್ಸ್ ಆಗಿ ಇವಾಗ ಕಂಪ್ಲೀಟ್ ಮಾಡ್ತಾ ಇದೀವಿ. ಇದು ಹೊಡ್ಬಿಟ್ರೆ ಅಯ್ಯೋ ನಾನು ಅದೊಂದು ವರ್ಡ್ ಹೇಳ್ಬೇಕಾಗಿತ್ತು ಅಂತ ನನ್ನ ಮೈಂಡ್ ಅಲ್ಲೇ ಇರ್ತಿತ್ತು. ಅದು ಪರವಾಗಿಲ್ಲ, ಅಲ್ಲೊಂದು ಹಾಫ್ ಅನ್ ಅವರ್ ಲೇಟ್ ಆದ್ರೂ ತೊಂದರೆ ಇಲ್ಲ. ಒಂದು ಹಾಫ್ ಅನ್ ಅವರ್ ಲೇಟ್ ಆಯ್ತು ಅಂದ್ಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ದಂಗೆ ನಾನು ಅದನ್ನ ಆನ್ಲೈನ್ ತಗೊಂಡ್ಬಿಡ್ತೀನಿ, ಕೇಳಿಸ್ಕೊಂಡ್ಬಿಡ್ತೀನಿ. 3 ಗಂಟೆಗೆ ಸ್ಟಾರ್ಟ್ ಆಗಿದ್ರೆ ಕೇಳಿಸ್ಕೊಂಡೇ ಹೋಗ್ತೀನಿ ನಾನು, ಅಲ್ಲಿ ಹೋಗಿ ರೀಚ್ ಆಗಿ ಹೋಗ್ತೀನಿ. ಬಟ್ ಅದನ್ನ ಕವರ್ ಮಾಡ್ದಂಗಾಯ್ತು. ಇಲ್ಲಿ ನಾನು ಕೇಳಿಲ್ಲ ಅಂತಂದ್ರೆ ಮತ್ತೆ ನನ್ಗೆ ಆಪರ್ಚುನಿಟಿ ಸಿಗಲ್ಲ. ಓ ಮೈ ಗಾಡ್. ನೋಡಿ ಎಷ್ಟು ಇಂಪಾರ್ಟೆಂಟ್. ಇನ್ನ ಪೇಷನ್ಸ್ ರೈಸ್ ಮಾಡ್ಕೊಳ್ಳಿ ನೀವು ಕೂಡ ಲೈಫ್ ಅಲ್ಲಿ. ಓಕೆ, ಒಳ್ಳೇದಾಗ್ಲಿ. ಈ ಲೈವ್ ಮುಖಾಂತರ ನಾನೇನ್ ಹೇಳ್ತೀನಿ ಅಂತ ಅಂದ್ರೆ, ಲೈಫ್ ಅಲ್ಲಿ ನೀವು ಅನ್ಕೊಂಡಿದ್ದು 100% ಸಾಧನೆ ಮಾಡೇ ಮಾಡ್ತೀರಾ. ಅದಕ್ಕೊಂದು ಟೈಮ್ ಬರುತ್ತೆ, ಅದ್ರ ತಕ್ಕನಾಗಿ ವೆಯ್ಟ್ ಮಾಡ್ತಾ ಹೋಗಿ. ಅನ್ಕೋಬಹುದು ಲೈಫ್ ವೆರಿ ಶಾರ್ಟ್ ಅಂತ. ಎಸ್ ಐ ನೋ, ಎಲ್ರಿಗೂ ಗೊತ್ತು. ಬಟ್ ನಾಳೆ ಏನಕ್ಕೋ ಅಂತಾನೆ ತಾನೇ ನಾವು ಜೀವನ ಮಾಡ್ತಾ ಇದೀವಿ. ಇದೆ ನಾಳೆ ಇದೆ ಅಂತಾನೆ. ಸೊ ಅದೆಲ್ಲ ಮೋಟಿವೇಶನ್ ಟಾಕ್ ಅಷ್ಟೇ, ರಿಯಲ್ ಲೈಫ್ ಆಗಲ್ಲ ಅದು. ಕರೆಕ್ಟ್ ಅಲ್ವಾ? ಮೋಟಿವೇಶನ್ ಟಾಕ್ ಏನು ಎಲ್ಲ ಮಾತಾಡ್ತಾರೆ.
ಕಮ್ ಟು ದ ರಿಯಲಿಟಿ, ರಿಯಲ್ ಲೈಫ್ ಬಂದಾಗ ಅದು ರಿಯಲ್ ಆಗೇ ಇರುತ್ತೆ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿ ಗ್ರೋ ಆಗಿ ನೀವು. ಅಂಡ್ ಅಮ್ಮನ ಗೈಡ್ ಲೈಫ್ ಟೈಮ್ ಅಲ್ಲಿ ಇರೋದು ಅಮ್ಮನೇ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಗೈಡ್. ಅವರೇ ಗುರು, ಎಲ್ಲಾನು ಇನ್ಸ್ಪೈರು ಅವರೇ, ಮೋಟಿವೇಶನ್ ಅವರೇ. ಯಾಕೆಂದ್ರೆ ಅವ್ರ ವರ್ಡ್ಸ್ ಗಳು ಎಷ್ಟೊಂದು ನನ್ಗೂನು ಇಂಪ್ಯಾಕ್ಟ್ ಆಗಿದೆ ಅಂಡ್ ಈ ಒಂದು ಲೈವ್ ಅಲ್ಲೂ ಕೂಡ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಆಲ್ ದ ವೆರಿ ಬೆಸ್ಟ್, ತುಂಬಾ ಗ್ರೋ ಆಗಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ, ನಮಸ್ಕಾರ, ಗ್ರೋ ಟುಗೆದರ್. ಎಸ್.